ವಿದ್ಯಾರ್ಥಿನಿಯರ ಸಂಘದ ವಾರ್ಷಿಕೋತ್ಸವ ಸಮಾರಂಭ, ರ್ಯಾಂಕ್ ವಿಜೇತರಿಗೆ ಸನ್ಮಾನ ಸಮಾರಂಭ, ಸಾಂಸ್ಕೃತಿಕ, ಕ್ರೀಡಾ, NSS ಘಟಕ ಹಾಗೂ ರೆಡ್ ಕ್ರಾಸ್ ಘಟಕದ ಸಮಾರೋಪ ಸಮಾರಂಭಕ್ಕೆ ಎಲ್ಲರಿಗೂ ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರಿಗೆ, ಕಾಲೇಜಿನ ಪ್ರಾಂಶುಪಾಲರಿಗೆ, ಮಾಧ್ಯಮ ಮಿತ್ರರಿಗೆ, ಬೋಧಕೇತರ ವರ್ಗದವರಿಗೆ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭೋದಯಗಳು. ಈ ಸುಂದರ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಹಾಡಲು ಕುಮಾರಿ ಭೂಮಿಕಾ ಮತ್ತು ಲಕ್ಷ್ಮಿಯವರನ್ನು ಸ್ವಾಗತಿಸುತ್ತೇನೆ. ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಪಾಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಆದಿಪೂಜಿತ ನೀನು ವೇದ ವಂದಿತ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ತವರ್ಣನು ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಣನಾಯಕ ರಕ್ಷಿಸಿ ಕಾಪಾಡು ಗಣನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು. ಪ್ರಾರ್ಥನೆಯನ್ನು ಹಾಡಿದ ಕುಮಾರಿ ಭೂಮಿಕಾ ಮತ್ತು ಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಲು ಕುಮಾರಿ ಭೂಮಿಕಾ ವಿಪಿ ಅಂತಿಮ ಬಿಕಾಂ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ನಮ್ಮ ಗುರಿಗಳ ಮೇಲೆ ನಾವು ನಂಬಿಕೆ ಇಟ್ಟಾಗ ನಾವು ಯಾವ ಕನಸು ಕಾಣುತ್ತೇವೆಯೋ ಅದು ನನಸಾಗಿಯೇ ಆಗುತ್ತದೆ ಎಂದು APJ ಅಬ್ದುಲ್ ಕಲಾಂ ಅವರು ಹೇಳಿರುವಂತಹ ಮಾತನ್ನು ನೆನೆಯುತ್ತಾ ಶ್ರೀಶೈಲ ಜಗದ್ಗುರು ಸ್ವಾಗೀಶ ಪಂಡಿತರಾದ ಕೃಪಾಪೋಷಿತ ಶ್ರೀ ವಿನಾಯಕ ಎಜುಕೇಶನ್ ಟ್ರಸ್ಟ್, ಸುಶೀಲಮ್ಮ ಬಂಕಾಪುರದ ಚನ್ನಬಸಪ್ಪ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಅಥಣಿ ಸ್ನಾತಕೋತ್ತರ ಕೇಂದ್ರ ದಾವಣಗೆರೆ 2024-25ನೇ ಸಾಲಿನ ವಿದ್ಯಾರ್ಥಿನಿಯರ ಸಂಘದ ವಾರ್ಷಿಕೋತ್ಸವ ಸಮಾರಂಭ, ರ್ಯಾಂಕ್ ವಿಜೇತರಿಗೆ ಸನ್ಮಾನ ಸಮಾರಂಭ, ಸಾಂಸ್ಕೃತಿಕ, ಕ್ರೀಡಾ, NSS ಘಟಕ ಹಾಗೂ ರೆಡ್ ಕ್ರಾಸ್ ಘಟಕದ ಸಮಾರೋಪ ಸಮಾರಂಭಕ್ಕೆ ಸರ್ವರನ್ನು ಸ್ವಾಗತಿಸುತ್ತಾ, ಇಂದಿನ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ BC ಉಮಾಪತಿ ಸರ್, ಅಧ್ಯಕ್ಷರು, ಸುಶೀಲಮ್ಮ ಬಂಕಾಪುರದ ಚನ್ನಬಸಪ್ಪ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ SB ಗಂಟಿ, ಕುಲಸಚಿವರು, ದಾವಣಗೆರೆ ವಿಶ್ವವಿದ್ಯಾನಿಲಯ ದಾವಣಗೆರೆ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಪ್ರೊಫೆಸರ್ CH ಮುರುಗೇಂದ್ರಪ್ಪ, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ ಹಾಗೂ ಕಾಲೇಜು ಅಧ್ಯಾಪಕರ ಸಂಘಗಳ ಒಕ್ಕೂಟ ಬೆಂಗಳೂರು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ R ವೆಂಕಟರೆಡ್ಡಿ, ಅಧ್ಯಕ್ಷರು, PES ಪ್ರಾಥಮಿಕ ಶಾಲೆ ದಾವಣಗೆರೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ KJ ಸುಗಂಧರಾಜ್, ಸದಸ್ಯರು, ಶ್ರೀ ವಿನಾಯಕ ಎಜುಕೇಶನ್ ಟ್ರಸ್ಟ್ ದಾವಣಗೆರೆ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ AK ಪ್ರಶಾಂತ್,
ಅಧ್ಯಕ್ಷರು ಅಥಣಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ದಾವಣಗೆರೆ. ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಯಲಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಷಣ್ಮುಖ ಕೆ ಸರ್, ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಥಣಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ದಯಾನ ದಿವ್ಯಾ ಮೇಡಮ್, ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ವೃಂದದವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಕಾಲೇಜಿನಲ್ಲಿ ರ್ಯಾಂಕ್ ಪಡೆದ ಎಲ್ಲ ವಿದ್ಯಾರ್ಥಿನಿಯರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕ ವೃಂದದವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಕೋರುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿನಿಯರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸರ್ವರನ್ನು ಸ್ವಾಗತಿಸಲು ಅವಕಾಶ ನೀಡಿದಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಷಣ್ಮುಖ ಸರ್ ಅವರು ನುಡಿಯಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. 2024-25ನೇ ಸಾಲಿನ ವಿದ್ಯಾರ್ಥಿನಿಯರ ಸಂಘದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದರ ಜೊತೆಯಲ್ಲಿನೇ 23-24ನೇ ಸಾಲಿನಲ್ಲಿ ರ್ಯಾಂಕ್ ವಿಜೇತರಾಗಿರ್ತಕ್ಕಂಥ ಇಂಗ್ಲಿಷ್ ವಿಭಾಗದ 2 ವಿದ್ಯಾರ್ಥಿನಿಯರಿಗೂ ಸಹ ಇವತ್ತು ಸನ್ಮಾನ ಸಮಾರಂಭವನ್ನು ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ರೆಡ್ ಕ್ರಾಸ್, NSS ಹಾಗೂ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸುಸಂದರ್ಭದಲ್ಲಿ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತರ ಮಹಾಸ್ವಾಮಿಗಳನ್ನ ನನ್ನ ಋಣ್ಮನದಲ್ಲಿ ಸ್ಮರಿಸುತ್ತಾ, ಶ್ರೀ ವಿನಾಯಕ ಎಜುಕೇಶನ್ ಟ್ರಸ್ಟಿನ ಆಶ್ರಯದಲ್ಲಿ ನಡೀತಕ್ಕಂಥ ಸುಶೀಲಮ್ಮ ಬಂಕಾಪುರದ ಚನ್ನಬಸಪ್ಪ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಅಥಣಿ ಸ್ನಾತಕೋತ್ತರ ಕೇಂದ್ರದ ವತಿಯಿಂದ ಇವತ್ತೇನು ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಾಲೇಜಿನ ದಾನಿಗಳು, ಅಧ್ಯಕ್ಷರು, ಹಿರಿಯರು ಆಗಿರ್ತಕ್ಕಂಥ ಖ್ಯಾತ ಜವಳಿ ವರ್ತಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ VC ಉಮಾಪತಿ ಅವರೇ ಹಾಗೂ ನಮ್ಮ ವಿಶ್ವವಿದ್ಯಾನಿಲಯದ ದಾವಣಗೆರೆ ವಿಶ್ವವಿದ್ಯಾನಿಲಯದ ಕುಲಸಚಿವರು, ಆಡಳಿತ ತಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ 3 ಪ್ರಮುಖ ವ್ಯಕ್ತಿಗಳಿರ್ತಾರೆ. ವೈಸ್ ಚಾನ್ಸಲರ್ ಬಿಟ್ಟರೆ ನೆಕ್ಸ್ಟು 2ನೇ ಕೇಡರಲ್ಲಿ ರಿಜಿಸ್ಟ್ರಾರ್ ಬರ್ತಾರೆ, ನಂತರ ಕುಲಸಚಿವರು ಪರೀಕ್ಷಾಂಕ ಬರ್ತಾರೆ. ಸೊ ಶ್ರೀ S.B. ಗಂಟಿಯವರು ಹಿರಿಯ KS ಅಧಿಕಾರಿಗಳವರು ಇವತ್ತು ನಮ್ಮ ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ ಕುಲಸಚಿವರಾಗಿ ಆಗಮಿಸಿರ್ತಕ್ಕಂಥದ್ದು ನಾನು ವೈಯಕ್ತಿಕವಾಗಿ ಕಾಲೇಜಿನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ನಾನು ಅವ್ರ ಫೋನ್ ಮಾಡಿ ಕೇಳ್ಕೊಂಡಾಗ ಅವರು ಇಮಿಡಿಯೇಟ್ ಆಗಿ 1 ಮಾತು ಮಾತ್ರ ಹೇಳಿದ್ರು. ಏನಂದರೆ, ಇಲ್ಲ ವೈಸ್ ಚಾನ್ಸಲರು ಆದಷ್ಟು ಹೊರಗಡೆಗೆ ಹೋಗ್ದಂಗೆ ಜಾಸ್ತಿ ಕೆಲಸ ಮಾಡಿ, ಯಾಕಂದರೆ ನಿಮ್ಗೆ ಗೊತ್ತಿದೆ ಇವತ್ತು ಕೆಲಸ ಮಾಡೋರು ಭಾಳ ಕಡಿಮೆ ಆಗ್ತಾರೆ ಪ್ರಪಂಚದಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಆನಂತರ ಮತ್ತೆ ನಾನು ಅವ್ರನ್ನ ನೇರವಾಗಿ ಭೇಟಿ ಮಾಡಿ, ಇಲ್ಲ ಸರ್ ತಾವು ಬರಬೇಕು, ಯಾಕಂದರೆ ನೀವು ಈ ಟಾಪ್ ಎಕ್ಸಾಮನ್ನು ಪಾಸ್ ಮಾಡಿರ್ತಕ್ಕಂಥ ವ್ಯಕ್ತಿ, ಅದರ ಜೊತೆಗೆ KS ಅಧಿಕಾರಿ ಆಗಿ ಬೇರೆ ಬೇರೆ ಕೆಪಾಸಿಟಿನಲ್ಲಿ
ಅದು ತಹಸೀಲ್ದಾರ್ ಆಗಿರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ಬೋದು, ಈ ರೀತಿ ವಿಶ್ವವಿದ್ಯಾನಿಲಯಕ್ಕೆ ಕುಲಸಚಿವರಾಗಿ ಆಗಿರ್ಬೋದು, ಹೀಗೆ ಅನೇಕ ಕೆಪಾಸಿಟಿನಲ್ಲಿ ವರ್ಕ್ ಮಾಡಿರ್ತೀರಿ. ನಿಮ್ಮನ್ನು ನೋಡಿ ಅಟ್ಲೀಸ್ಟ್ ಇವತ್ತೊಂದು 400-500 ಜನ ವಿದ್ಯಾರ್ಥಿಗಳು ಕೂತಿರ್ತಾರೆ. ಯಾರಾದರೂ ಒಬ್ಬರು KS ಮಾಡಿದರೆ ನಮ್ಮ ಪ್ರಯತ್ನಗಳು ಫಲಗೊಳ್ತವೆ. ಅದರಿಂದ ತಾವು ದಯವಿಟ್ಟು ಬರಬೇಕು. ನಿಮಗೆ ಅನಿಸಿರ್ತಕ್ಕಂಥ 4 ಒಳ್ಳೆಯ ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ಆಡಿದರೆ 100% ಆಗಿ ನಮ್ಮ ವಿದ್ಯಾರ್ಥಿಗಳು ಮೋಟಿವೇಟ್ ಆಗ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಂದೇಳಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಒಂದೇ ಮಾತು ಒಪ್ಕೊಂಡ್ರು. ಇಲ್ಲ, ನೀವು ಫೋನ್ನಲ್ಲಿ ಅದ್ರ ಜೊತೆಗೆ ನೇರವಾಗಿ ಬಂದಿದ್ದೀರಾ, ಅದು ಶನಿವಾರ, ಇವತ್ತು ಅವ್ರಿಗೆ ರಜೆ ಇರುತ್ತೆ ಯೂನಿವರ್ಸಿಟಿ. ಇಲ್ಲ, ಶನಿವಾರ ಆಗಿರೋದ್ರಿಂದ ನನಗೆ ಭಾಳ ಅನುಕೂಲ, ನಾನು ಮತ್ತೆ ಯೂನಿವರ್ಸಿಟಿ ರಜೆ ತಪ್ಪುತ್ತೆ. ಸೊ ಹಂಗಾಗಿ ನಾನು ಭಾಳ ಸಂತೋಷದಿಂದ ಬರ್ತೀನಿ ಅಂತಂದೇಳಿ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ನಾನು ಮೊದಲೇ ಅವರಿಗೆ ಹೃತ್ಪೂರ್ವಕವಾಗಿ ಇನ್ನೊಂದ್ಸರಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಆನಂತರ ನಿಮಗೆಲ್ಲ ಗೊತ್ತಿದೆ, ಒಟ್ಟು ಹೋರಾಟಗಾರ ಅಂದರೆ ತಪ್ಪಲ್ಲ. ಭಾಳ ಜನಕ್ಕೆ ಇಲ್ಲಿ ಅವ್ರ ಸ್ನೇಹಿತರು ಇದ್ದಾರೆ, ಆಮೇಲೆ ವೆಲ್ವಿಷರ್ಸ್ ಇದ್ದಾರೆ, ಅವರ ಅಭಿಮಾನಿಗಳು ಇಲ್ಲಿ ನಮ್ಮ ಅಧ್ಯಾಪಕ ಮಿತ್ರರು ಇದ್ದಾರೆ. ತುಂಬ ವೆಲ್ ನಾನ್ ಪರ್ಸನಾಲಿಟಿ ಇಡೀ ಸ್ಟೇಟಲ್ಲಿ. ಅದು ನಮ್ಮಂಥ ಅನುದಾನ ರಹಿತ ಕಾಲೇಜ್ ಆಗಿರ್ಬೋದು, ಅಥವಾ ಅನುದಾನಿತ ಕಾಲೇಜುಗಳಾಗಿರ್ಬೋದು, ಅಥವಾ ಸರ್ಕಾರಿ ಕಾಲೇಜುಗಳಾಗಿರ್ಬೋದು, ಅದೇ ರೀತಿ ಎಲ್ಲ ವಿಶ್ವವಿದ್ಯಾನಿಲಯಗಳು ಆಗಿರ್ಬೋದು. ನೀವು ಎಲ್ಲಾದರೂ ಹೋಗ್ರಿ, ಇವುಗಳನ್ನು ಹೊರತುಪಡಿಸಿ, ಈ ಶಿಕ್ಷಕರನ್ನು ಹೊರತುಪಡಿಸಿ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಇಡೀ ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅವರು ಸ್ನೇಹಿತರುಗಳಿದ್ದಾರೆ. ನಾನು ಅವ್ರ ಜೊತೆಗೆ ಭಾಳ ಸುತ್ತಾಡಿದ್ದೀನಿ, ಆ ಕಡೆ ಈ ಕಡೆ. ನೀವೆಲ್ಲರೂ ಹೋಗ್ರಿ, ಅವ್ರ ಸ್ನೇಹಿತರುಗಳಿರ್ತಾರೆ. ಅಷ್ಟೊಂದು ಜನಾಂಗರಾಗಿ. ಸೊ ಅವ್ರನ್ನೂ ಸಹ ನಾನು ಕೇಳ್ಕೊಂಡಿಲ್ಲ, ರಿಜಿಸ್ಟ್ರಾರ್ ಬರ್ತಾರೆ, ನೀವು ಬರಬೇಕು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ, ನೀವು ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಬಾರ್ದು ಅನ್ನೋದಕ್ಕೆ ಅವರು ಸಹ ಇವತ್ತು ಮುಖ್ಯ ಅತಿಥಿಗಳಾಗಿ ತಮ್ಮ ಅಪಾರವಾಗಿರ್ತಕ್ಕಂಥ ಹುಟ್ಟು ಹೋರಾಟಗಾರ. ಸುಪ್ರೀಂ ಕೋರ್ಟಲ್ಲಿ ಇಲ್ಲಿ ದಾವಣಗೆರೆಯಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೂ ಹೋರಾಡಿದ್ದಾರೆ ಅನೇಕ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ. ಸೊ ಹಂಗಾಗಿ ಇವತ್ತು ಅವರು ಸಹ ತಮ್ಮ ಅನುಭವಗಳನ್ನು ಹಂಚ್ಕೊಂಡಿರ್ತಾರೆ. ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ CS ಮುರುಗೇಂದ್ರಪ್ಪನವರು. ಆನಂತರ ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಗಳು ಇನ್ನು ಕೆಲವೇ ಹೊತ್ತಿನಲ್ಲಿ ಬಂದು ನಮ್ಮನ್ನು ಸೇರ್ಕೊಂಡಿರ್ತಾರೆ. ಶ್ರೀ NA ಮುರುಗೇಶ್ ಅವರು, ಶ್ರೀ R ವೆಂಕಟರೆಡ್ಡಿ ಅವರೇ, ಹಿರಿಯ ಟ್ರಸ್ಟಿಗಳು ಹಾಗೂ ಅಧ್ಯಕ್ಷರು PS ಪ್ರಾಥಮಿಕ ಶಾಲೆ, ಶ್ರೀ KG ಸುಗಂಧರಾಜ್ ಅವರು, ಇವರು ಸಹ ಬಹಳ ಹಿರಿಯರು ನಮ್ಮ ವಿನಾಯಕ ಎಜುಕೇಷನ್ ಟ್ರಸ್ಟಿಗೆ, ಅವರು ಸಹ ಬಂದಿದ್ದಾರೆ. ಶ್ರೀ AK ಪ್ರಶಾಂತ್ ಅವರು ತುಂಬ ಯಂಗ್ ಅಂಡ್ ಎನರ್ಜೆಟಿಕ್, ಅನೇಕ ರೀತಿಯಾಗಿರ್ತಕ್ಕಂಥ ಇವತ್ತು ಕಾಲೇಜುಗಳಲ್ಲಿ, ಶಾಲೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ನಮ್ಮೆಲ್ಲರನ್ನ ಅವರು ಮೋಟಿವೇಟ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕ ಮಿತ್ರರೇ, ಪೋಷಕ ಬಂಧುಗಳೇ, ರ್ಯಾಂಕ್ ವಿಜೇತರುಗಳೇ, ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾನು ಜಾಸ್ತಿ ಏನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ, ಯಾಕಂದರೆ 4-5 ಜನ ಇವತ್ತು ನಿಮ್ಮನ್ನು ಕುರಿತು ಮಾತನಾಡಲಿದ್ದಾರೆ. ಇಬ್ಬರು ಮುಖ್ಯ ಅತಿಥಿಗಳು, ಅಲ್ಲದೆ ನಮ್ಮ ಟ್ರಸ್ಟಿಗಳು, ಆನಂತರ ನಮ್ಮ ಸೆಕ್ರೆಟರಿ ಸಹ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸಾಂದರ್ಭಿಕವಾಗಿ ನಾನು ಇನ್ನು 2-5 ನಿಮಿಷ ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಾನು ಅನೇಕ ಸಾರಿ ಕೇಳಿದ್ದೀನಿ, ಸಮಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಗ ಮನುಷ್ಯನಿಗೆ. ಮನುಷ್ಯನ ಅಭಿವೃದ್ಧಿ ಆಗಬೇಕಾದ್ರೆ, ಅಂದರೆ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕಾದ್ರೆ ನಾವು ಸಮಯಕ್ಕೆ ಬೆಲೆ ಕೊಡಬೇಕು. ರಿಜಿಸ್ಟ್ರಾರ್ ನಮ್ಮ ಕಾಲೇಜಿನಾಗ ಇದ್ದಾಗ 10 ಕಾಲು ಕರೆಕ್ಟಾಗಿ ನಾನು ಅವ್ರು ಬಂದದ್ದು ಟೈಮ್ ನೋಡಿದೆ, ಇನ್ನು 10 ಕಾಲು 10-20ಕ್ಕೆ ಅಪ್ರೋಚ್ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಅವರು ಬಂದರು. ಆದರೂ ಇನ್ನೂ ನಮ್ಮ ವಿದ್ಯಾರ್ಥಿನಿಯರು ಇನ್ನೂ ಬರ್ತಾನೆ ಇದ್ದಾರೆ. ಹಾಗಾಗಿ ದಯವಿಟ್ಟು ಬಂದಿರತಕ್ಕಂಥವರಿಗೆ ನಾವು ಹೇಳೋದಷ್ಟೇ, ನೀವು ಸಮಯಕ್ಕೆ ಬೆಲೆ ಕೊಡಿ. 100% ಸಮಯ ನಿಮ್ಮನ್ನು ನೀವೇನು ಅಂದ್ಕೊಂಡಿರ್ತೀರೋ ಅಲ್ಲಿಗೆ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತೆ ಎಂಬತಕ್ಕಂಥದ್ದು. ಇವತ್ತು ಗಂಟೆಯವರಾಗಲಿ, ಮುರುಗೇಂದ್ರಪ್ಪನವರಾಗಲಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಇವತ್ತು ಯಾಕೆ ಅವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಉತ್ತಮ ಸ್ಥಾನಮಾನಗಳು ಸಿಕ್ಕಿದವಂದರೆ ಬಿಕಾಸ್ ಆಫ್ ದೇರ್ ಟೈಮ್ ಮ್ಯಾನೇಜ್ಮೆಂಟ್.
ಸಮಯ ಅವರು ತುಂಬ ವ್ಯವಸ್ಥಿತವಾಗಿ ಮ್ಯಾನೇಜ್ ಮಾಡಿದ್ರಿಂದ ಮಾತ್ರ ಇವತ್ತು ಆ ಸಮಯ ಇವತ್ತು ಅವ್ರನ್ನ ಇಲ್ಲಿಗೆ ತಂದುಕೊಡ್ತಿದೆ ಎಂಬತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನೆಗಳನ್ನು ಸಾಧನೆ ಮಾಡಬೇಕಾದ್ರೆ ನಾವು ಅನೇಕ ಸಾರಿ ಹೇಳ್ತೀವಿ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇರಬೇಕು. ಯಾವುದೇ ವ್ಯಕ್ತಿ ಆಗಲಿ, ಅಥವಾ ಒಬ್ಬ ರಾಜಕೀಯ ವ್ಯಕ್ತಿ ಆಗಲಿ, ಅಥವಾ ಸಾಮಾಜಿಕ ಕಾರ್ಯಕರ್ತನಾಗಲಿ, ಹುಟ್ಟು ಹೋರಾಟಗಾರ ಆಗಲಿ, ಅಥವಾ ಯಾವುದೇ ಒಬ್ಬ ಅಫೀಷಿಯಲ್ ಆಗಲಿ, ವಿದ್ಯಾರ್ಥಿನಿ ಆಗಲಿ, ಜೀವನದಲ್ಲಿ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ 100% ಆಗಿ ಅವರನ್ನ ಅವರ ಜೀವನದಲ್ಲಿ ಅತಿ ಎತ್ತರಕ್ಕೆ ತಂದುಕೊಡುತ್ತೆ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಸೊ ಅದಕ್ಕೆ ಇವತ್ತು ಇಂಟರ್ನೆಟ್ ಯುಗ. ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂದರೆ ಏನಂತ, ವಾಟ್ ಈಸ್ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂತ ನಿಮ್ಮ ಗೂಗಲಿಗೆ ಕೊಟ್ಬಿಟ್ರೆ, ಅಥವಾ ಈಗೇನು ChatGPT ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿದೆ ಅವುಗಳಿಗೆ ನೀವು ಕೊಟ್ಬಿಟ್ರೆ ಸಾವಿರಾರು ಪೇಜ್ಗಂಟ್ಲೆ ಆನ್ಸರ್ ಬರುತ್ತೆ. ವಾಟ್ ಈಸ್ ಇದು ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಅಂತಂದೇಳಿ. ನೀವು ಯಾರು ಬೇಡ, ಬೇರೆ ದೇಶಕ್ಕೆ ಹೋಗಲೇಬೇಡಿ, ನಮ್ಮ ದೇಶದಲ್ಲೇ ತೆಗೆದುಕೊಳ್ಳಿ. ಏನು 1947ರಲ್ಲಿ ಗಾಂಧಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತಾರೆ. ಗಾಂಧಿ ಏನಾದರೂ ನೆಗೆಟಿವ್ ಥಾಟ್ಸ್ ಇದ್ದರೆ ನಮಗೆ ಇನ್ನೂ 200 ವರ್ಷ ಹೋಗ್ತಾನೆ, ಇಲ್ಲಿವರೆಗೂ ನಾವು ಸ್ವಾತಂತ್ರ್ಯ ಪಡಲಿಕ್ಕೆ ಸಾಧ್ಯನೇ ಇದ್ದಿಲ್ಲ. ಗಾಂಧಿಗೆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡು, ಟೈಮ್ ಮ್ಯಾನೇಜ್ಮೆಂಟು, ಆಮೇಲೆ ಯಾವ ರೀತಿ ಹೋರಾಟ ಮಾಡಿದರೆ ಈ ದೇಶಕ್ಕೆ ನಾನು ಸ್ವಾತಂತ್ರ್ಯ ತಂದು ಕೊಡ್ಬೋದು ಎಂತಕ್ಕಂಥದ್ದು ಇದ್ದದ್ರಿಂದಲೇ ಇವತ್ತು ನಾವೆಲ್ಲ ಇಷ್ಟೊಂದು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ. ಗಾಂಧಿ ಮತ್ತು ಆತನ ಅನುಯಾಯಿಗಳು, ಆತನ ಸ್ನೇಹಿತರು. ಸೊ ಹಾಗಾಗಿ ಇವತ್ತು ನಾವು ಯಾಕೆ ಗಾಂಧಿ ನೆನೆಸ್ಕೊಳ್ತೀವಿ, ಗಾಂಧೀಜಿಯವರನ್ನು ಉದಾಹರಣೆ ಕೊಡ್ತೀವಿ ಅಂದರೆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ಗೆ. ಬಿಕಾಸ್ ಆಫ್ ಹಿಸ್ ಕಮಿಟ್ಮೆಂಟ್ ಆ್ಯಂಡ್ ದಟ್ ಈಸ್ ದಿ ಕಮಿಟ್ಮೆಂಟು ಮತ್ತು ಟೈಮ್ ಮ್ಯಾನೇಜ್ಮೆಂಟು, ಅದರ ಜೊತೆಗೆ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ಆಮೇಲೆ ನಾವು ಇವತ್ತು ಈ ಬೆಳಕೆಲ್ಲ ನೋಡ್ತಾ ಇದ್ದೀವಲ್ಲ, ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣೀಭೂತರು ತಮಗೆಲ್ಲ ಗೊತ್ತಿದೆ, ಆದರೂ ನಾನು ಹೇಳ್ತೀನಿ. ಥಾಮಸ್ ಆಲ್ವಾ ಎಡಿಸನ್ ಎಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಥಾಮಸ್ ಆಲ್ವಾ ಎಡಿಸನ್ ಹೆಚ್ಚು ಕಡಿಮೆ 10,000 ಪ್ರಯೋಗ ಮಾಡ್ತಾನೆ ಈ ಬಲ್ಬ್ ಕಂಡುಹಿಡಿಯಲಿಕ್ಕೆ. ನಾನೆಲ್ಲ ಒಂದು ಕಡೆಗೆ ಅದನ್ನು ಓದ್ತಾ ಇರಬೇಕಾದ್ರೆ ನೆನಪಾಯ್ತು ನನಗೆ. ಅಲ್ಲಿಗೆ ಆತ ತನ್ನ ಕಾನ್ಫಿಡೆನ್ಸ್ ಲೆವೆಲನ್ನು, ಈ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡನ್ನು ಕಳ್ಕೊಳ್ಳೋದಿಲ್ಲ. ನಿಮ್ಮಂಥರಾಗಿದ್ದರೆ 1-2 ಸರಿ ಪ್ರಯತ್ನ ಮಾಡಿ 3ನೇ ಸರಿ ಬೇಕು ಹೋಗ್ಬಿಡ್ತಿದ್ದು, ನಾ ಎಲ್ಲ ಇಚ್ಚಿದೆ ಅಂದರೆ ನೋಡ್ತಾನೆ ಅಂತಂದು. ನೀವೆಲ್ಲ ನೋಡ್ತೀರ, ನೋಡಿದ್ದೀವಿ ನಾವೆಲ್ಲ ನಿಮ್ಮ ಆಟಿಟ್ಯೂಡ್ ಹೆಂಗಿರ್ತವೆ, ಹೇಗೆ ನೋಡ್ತೀವಿ. ಅಕಸ್ಮಾತ್ ನಾವೇನಾದರೂ ಥಾಮಸ್ ಆಲ್ವಾ ಎಡಿಸನ್ನಲ್ಲಿ 10,000 ಪ್ರಯತ್ನಗಳನ್ನು ಮಾಡ್ತಾನೆ, 10,001ನೇ ಪ್ರಯತ್ನದಲ್ಲಿ ತಾನು ಸಕ್ಸಸ್ ಆಗ್ತಾನೆ. ಅದು ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ಇದನ್ನು ನೀವೆಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗಮನಿಸ್ಕೊಳ್ಳಿ. ಆನಂತರ ಹೆನ್ರಿ ಫೋರ್ಡ್ ಎಂಬತಕ್ಕಂಥ ಮತ್ತೊಬ್ಬ ಅಮೆರಿಕನ್ ಬಿಸ್ನೆಸ್ ಮ್ಯಾನ್ ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಏನು ಫೋರ್ಡ್ ಕಾರ್ ಇದೆಯಲ್ಲ, ಆ ಫೋರ್ಡ್ ಕಾರನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಒಬ್ಬ ಬಿಸ್ನೆಸ್ ಮ್ಯಾನ್. ಇವತ್ತು ಆತನ ಕಂಪನಿನಲ್ಲಿ ಹೆಚ್ಚು ಕಡಿಮೆ 10 ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಎಂಬತಕ್ಕಂಥದ್ದನ್ನು ನೀವು ತಿಳ್ಕೊಳ್ಳಿ. ಅಂದರೆ ನಾನು ಯಾಕೆ ಈ 3 ಮಹನೀಯರು, ಇನ್ನೂ ಅನೇಕ ಜನ ಇದ್ದಾರೆ, ನಮ್ಮ ದೇಶದಲ್ಲಿ ಇದ್ದಾರೆ, ಪ್ರಪಂಚದಲ್ಲೂ ಇದ್ದಾರೆ, ನಮ್ಮ ದಾವಣಗೆರೆನಲ್ಲೂ ಇದ್ದಾರೆ. ಸೊ ಹಂಗಾಗಿ ಆದಷ್ಟು ವಿದ್ಯಾರ್ಥಿಗಳು ಈ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಬಗ್ಗೆ ನೀವು ತಿಳ್ಕೋಬೇಕು. ಆನಂತರ ಅದರ ಜೊತೆ ಎಲ್ಲೇನೆ ಅದ್ರ ಬಗ್ಗೆ ಹೆಚ್ಚು ರೀತಿಯಾಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಲೆವೆಲನ್ನು ನೀವು ಬೆಳೆಸ್ಕೊಂಡಿದ್ದೆ ಆದರೆ 100% ಆಗಿ ನೀವೆಲ್ಲರೂ ಒಂದು ಉತ್ತಮ ಸ್ಥಾನಕ್ಕೆ ಹೋಗಲಿಕ್ಕೆ ದಾರಿದೀಪ ಆಗುತ್ತೆ. ಅದು ಒಂದು ರೀತಿಯಾಗಿರ್ತಕ್ಕಂಥ ವೇಯನ್ನು ನಿಮಗೆ ಫೈಂಡ್ ಔಟ್ ಮಾಡುತ್ತೆ ಎಂತಕ್ಕಂಥ ಮಾತುಗಳನ್ನು ಹೇಳಿ, ಅದೇ ರೀತಿ ನಮ್ಮ ಕಾಲೇಜಿನಲ್ಲಿ ಕಳೆದ ವರ್ಷದಲ್ಲಿ ಅಂದರೆ 24-25ನೇ ಸಾಲಿನಲ್ಲಿ ಈ ಲಿಸ್ಟ್ ತುಂಬ ದೊಡ್ಡದಿದೆ. ಬಟ್ ಆದರೂ ನಾನು ಸ್ವಲ್ಪ ಬ್ರೀಫಾಗಿ ನಿಮಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ, ವೇದಿಕೆಯ ಗಣ್ಯರ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. 10ನೇ ಸ್ನಾತಕೋತ್ತರ ಕೇಂದ್ರಕ್ಕೆ 2023-24ನೇ ಸಾಲಿನಲ್ಲಿ ಖಾನ್ ಹಮೀದಾ ರೆಹಮಾನ್ ಇವರು 2ನೇ ರ್ಯಾಂಕ್ ತೆಗೆದುಕೊಳ್ತಾರೆ MA ಇಂಗ್ಲೀಷ್ನಲ್ಲಿ. ಪೂರ್ಣಿಮಾ VS ಅದೇ MA ಇಂಗ್ಲೀಷ್ನಲ್ಲಿ
5ನೇ ರ್ಯಾಂಕನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಆನಂತರ ರಾಣೆಬೆನ್ನೂರಿನ SDMV BAJSS ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಫಾರ್ ವುಮೆನ್ಸ್ನಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ BCom ವಿದ್ಯಾರ್ಥಿನಿ ಕುಮಾರಿ ನಾಗವೇಣಿ ಪ್ರಥಮ ಬಹುಮಾನ 3,000 ರೂಪಾಯಿಗಳನ್ನು ನಗದು ಬಹುಮಾನ ತೆಗೆದುಕೊಳ್ತಾರೆ. ಅದೇ ರೀತಿ ಕುಮಾರಿ ರಂಜಿತಾ ದ್ವಿತೀಯ B ವಿದ್ಯಾರ್ಥಿನಿ ಸಹ ಪ್ರಥಮ ಬಹುಮಾನ 3,000 ನಗದು ಬಹುಮಾನ ಗಳಿಸುತ್ತಾರೆ. ಪ್ರಬಂಧ ಮತ್ತು ಚರ್ಚಾ ಸ್ಪರ್ಧೆಯಲ್ಲಿ ಅವರಿಬ್ಬರು ಸಹ ಪ್ರಥಮ ಬಹುಮಾನ ಪಡೆದುಕೊಂಡು 3,000 ನಗದು ಬಹುಮಾನ ಗಳಿಸುತ್ತಾರೆ ಇರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ. ಆನಂತರ ದಾವಣಗೆರೆ ವಿಶ್ವವಿದ್ಯಾಲಯ SSK ಟ್ರಸ್ಟ್ ಹಾಗೂ ಕ್ಯೂ ಸ್ಪೈಡರ್ಸ್ ಬೆಂಗಳೂರು ಇವರು 3 ತಿಂಗಳುಗಳ ಕಾಲ ಆಯೋಜಿಸಿದ್ದ ಕೌಶಲ್ಯ ತರಬೇತಿಯಲ್ಲಿ ನಮ್ಮ ಕಾಲೇಜಿನ ಅಂತಿಮ BCom ವಿದ್ಯಾರ್ಥಿನಿಯರಾದ ಭೂಮಿಕಾ VP HDFC ಬ್ಯಾಂಕಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ರಕ್ಷಿತಾ S HDFC ಬ್ಯಾಂಕಲ್ಲಿ, ರಶ್ಮಿ ಮೆಥಡ್ ಫೈನಾನ್ಸ್ ಕಂಪನಿಗಳಿಗೆ ಆಯ್ಕೆಯಾಗಿರ್ತಾರೆ. ಆಲ್ ಡಿಜಿ ಟೆಕ್ ಕಂಪನಿಗೆ ಅಂತಿಮ BCA ವಿದ್ಯಾರ್ಥಿನಿಯರಾದ ಜೀವನ ವಿಜಯ್, ಸ್ಫೂರ್ತಿ AK, ದೀಕ್ಷಾ BP ಆಯ್ಕೆಯಾಗಿರುತ್ತಾರೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಅದೇ ರೀತಿ ಬಾಪೂಜಿ B ಸ್ಕೂಲ್ಸ್ನಲ್ಲಿ ನಡೆದ 1 ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರದಲ್ಲಿ ಅಥಣಿ ಸ್ನಾತಕೋತ್ತರ ಕೇಂದ್ರದ ಪ್ರಥಮ MCom ವಿದ್ಯಾರ್ಥಿಗಳಾದ ಸ್ವಾತಿ RS, ಮೇಘನಾ ಮಂಜುನಾಥ್, ರೋಷನ್ ಇಮಾಮ್ ಇವರು ಪೇಪರ್ ಪ್ರೆಸೆಂಟೇಷನ್ ನಲ್ಲಿ ಪ್ರಥಮ ಬಹುಮಾನ ಗಳಿಸಿರುತ್ತಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ದ್ವಿತೀಯ MCom ವಿದ್ಯಾರ್ಥಿಗಳಾದ ವರುಣ್ ಕುಮಾರ್ ದಾವಣಗೆರೆ ವಿಶ್ವವಿದ್ಯಾಲಯ ಮಟ್ಟದ ಸಹಕಾರಿ ವಿಷಯ ಕುರಿತು ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಡೆದ ರಾಜ್ಯ ಸಹಕಾರ ಮಂಡಳಿಯ ರಾಜ್ಯ ಮಟ್ಟದ ಸಹಕಾರ ಸ್ಪರ್ಧೆಯಲ್ಲಿ ಚರ್ಚಾ ಸ್ಪರ್ಧೆಯಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಸ್ಥಾನ ಗಳಿಸಿರುತ್ತಾರೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಅಂದರೆ ಈ ವಿದ್ಯಾರ್ಥಿ ಸಹಕಾರ ಮಹಾಮಂಡಳಿಯವರು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಫಸ್ಟ್ ಪ್ರೈಸ್ ತಗೊಳ್ತಾನೆ ದಾವಣಗೆರೆ ಯೂನಿವರ್ಸಿಟಿನಲ್ಲಿ. ಅದೇ ರೀತಿ ಮತ್ತೆ ಅಲ್ಲಿಂದ ಸೆಲೆಕ್ಟ್ ಮಾಡ್ತಾರೆ ರಾಜ್ಯಕ್ಕೆ, ಧಾರವಾಡ ಯೂನಿವರ್ಸಿಟಿನಲ್ಲಿ ಆಗುತ್ತೆ, ಅಲ್ಲೂ ಸಹ ಆತ ಪ್ರಥಮ ಬಹುಮಾನವನ್ನು ಗಳಿಸಿರ್ತಾನೆ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ದಾವಣಗೆರೆ ವಿಶ್ವವಿದ್ಯಾಲಯ ಹಾಗೂ ವೆರಿಸಿಟಿ ಇದೊಂದು MNC ಕಂಪನಿ, ಇವರ ಸಂಯುಕ್ತ ಆಶ್ರಯದಲ್ಲಿ ಇಂಡಿಯಾಸ್ ಪ್ರೀಮಿಯರ್ ಫೈನಾನ್ಸ್ ಕ್ವಿಜ್ನಲ್ಲಿ ನಮ್ಮ ಅಥಣಿ ಸ್ನಾತಕೋತ್ತರ ಕೇಂದ್ರದ ದ್ವಿತೀಯ MCom ವಿದ್ಯಾರ್ಥಿಗಳಾದ ಹರ್ಷವರ್ಧನ, ಸರಸ್ವತಿ ಹಾಗೂ ಲಕ್ಷ್ಮಿ ಇವರು ಪ್ರಥಮ ಬಹುಮಾನ ಗಳಿಸಿ 12,000 ರೂಪಾಯಿ ನಗದು ಬಹುಮಾನ ಗಳಿಸಿರುತ್ತಾರೆ. ಅದೇ ರೀತಿ ಫಸ್ಟ್ MCom ವಿದ್ಯಾರ್ಥಿಗಳಾದ ಸ್ವಾತಿ RS, ಮೇಘನಾ ಮಂಜುನಾಥ್, ರೋಷನ್ ಇಮಾಮ್ ಇವರು ದ್ವಿತೀಯ ಬಹುಮಾನ ಗಳಿಸಿ 9,000 ರೂಪಾಯಿಗಳನ್ನು ನಗದು ಬಹುಮಾನ ಗಳಿಸಿರುತ್ತಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್, ಇತ್ತೀಚೆಗೆ ಈ ಒಂದು ವಾರದ ಹಿಂದೆ ನಮ್ಮ PG ಸ್ನಾತಕೋತ್ತರ ಕೇಂದ್ರದ MA ಇಂಗ್ಲಿಷ್ ವಿದ್ಯಾರ್ಥಿನಿ ಕುಮಾರಿ ಗೌರಿ ಚಿನ್ಮಯಿ ಇವರು ಲಿಟ್ರೇಚರ್ ಫಾರ್ ಲೈಫ್ ಎಂಬ ವಿಷಯದ ಬಗ್ಗೆ ಗವರ್ಮೆಂಟ್ ವುಮೆನ್ಸ್ ಕಾಲೇಜಿನಲ್ಲಿ ಒಂದು ಸೆಮಿನಾರ್ ಆಗುತ್ತೆ. ಅಲ್ಲಿ ಫಸ್ಟ್ ಪ್ರೈಸ್ ಅನ್ನ ಪೇಪರ್ ಪ್ರೆಸೆಂಟೇಷನ್ ಗಳಿಸುತ್ತಾರೆ. ನಾನು ನಿಮ್ಮೆಲ್ಲರಿಗೆ ಮುಖ್ಯ ಅತಿಥಿಗಳಿಗೆ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಆಗುತ್ತೆ. ಅಂದ್ರೆ ಈ ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯಾಗಿರ್ತಕ್ಕಂಥ ಸಾಧನೆ ಮಾಡಲಿಕ್ಕೆ ಏನು ಪ್ರಮುಖವಾಗಿರ್ತಕ್ಕಂಥ ಕಾರಣ ತಮಗೆಲ್ಲ ಗೊತ್ತಿರೋ ಹಾಗೆ, ಯಾವ ವ್ಯಕ್ತಿ ಈ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಇಟ್ಕೊಂಡು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾನೆ, ತನ್ನ ವೃತ್ತಿಯನ್ನು ಮುಂದುವರಿಸ್ತಾನೆ, 100% ಆಗಿ ಈ ದೇಶಕ್ಕೆ, ಈ ನಾಡಿಗೆ, ತಮ್ಮ ತಂದೆ ತಾಯಿಗಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಆಗುತ್ತೆ ಎಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಬೇಸಿಕಲಿ ಮೇಷ್ಟ್ರು, 2 ತಾಸು ಪಾಠ ಮಾಡಿ ರೂಢಿ ಐತೆ ನನಗೆ. ಸೊ ಹಂಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಇನ್ನು 2 ನಿಮಿಷದಲ್ಲಿ ರಿಜಿಸ್ಟ್ರಾರ್ ಬಗ್ಗೆ 1 ನಿಮಿಷ, ಮುರುಗೇಂದ್ರಪ್ಪರ ಬಗ್ಗೆ 1 ನಿಮಿಷ ಮಾತಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. SP ಗಂಟಿ ಅವರು ಬೇಸಿಕಲಿ ಈಸ್ ಫ್ರಮ್ ಹೂವಿನಡಗಲಿ ಅವರ ಸ್ವಂತ ಊರು. ಅಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘದ ನಮ್ಮಂಗೆ ಒಂದು ಡಿಗ್ರಿ ಕಾಲೇಜ್ ಇದೆ. ಈಗ ಅಲ್ಲಿ ನಮ್ಮ ಸ್ನೇಹಿತರು ಪ್ರಿನ್ಸಿಪಾಲ್ ಇದ್ದಾರೆ, ಅವ್ರು ಓದಿರ್ತಕ್ಕಂಥ ಕಾಲೇಜಲ್ಲಿ. ಆ ಕಾಲೇಜಿನಲ್ಲಿ BA ಅವರು ಪದವಿಯನ್ನು ತೆಗೆದುಕೊಳ್ತಾರೆ. ನಂತರ ಗುಲ್ಬರ್ಗ ಯೂನಿವರ್ಸಿಟಿನಲ್ಲಿ ಅವರು MA ಹಿಸ್ಟ್ರಿ ಮಾಡ್ಕೊಳ್ತಾರೆ. ಅವರು ಪ್ರೊಫೆಸರ್ ಮನೆಗೆ ಭಾಳ ಸ್ನೇಹಿತರು. ಮೊನ್ನೆ ನೆನಪು ಮಾಡ್ಕೊಂಡು, ಅವರು ನೆನಪು ಮಾಡಿಕೊಂಡ್ರು, ನಾನು ನೆನಪು ಮಾಡ್ಕೊಂಡೆ. ಈ ರಿಸೈಟ್ಸ್ ಈಗ ಕೊಟ್ಟೂರಲ್ಲಿ ಅವರು ತಮ್ಮ ಏನು ನಿವೃತ್ತಿ ಜೀವನವನ್ನು ಕಳೀತಾ ಇರ್ತಾರೆ. ತುಂಬ ಒಳ್ಳೆಯ ಪ್ರೊಫೆಸರ್, ಹಿಸ್ಟ್ರಿ ಪ್ರೊಫೆಸರ್. ಆನಂತರ 1998ರಲ್ಲಿ ಅವರು KS ಅಪಿಯರ್ ಆಗ್ತಾರೆ.
ಆನಂತರ 2006ರಿಂದ ಅವರು KS ಅಧಿಕಾರಿಗಳಾಗಿ ಇವತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಎಂತಕ್ಕಂಥದ್ದನ್ನು ನಾನು ಬ್ರೀಫ್ ಆಗಿ ಅವ್ರ ಬಗ್ಗೆ 2 ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭಾಳ ಇಂಪಾರ್ಟೆಂಟ್ ಅಂದರೆ ನಮಗೆಲ್ಲ ಗೊತ್ತಿರುತ್ತೆ KS ಅಧಿಕಾರಿಗಳು ಅಂದರೆ ನಾವು ಬೇರೆ ಬೇರೆ ಆಲೋಚನೆಗಳನ್ನು ಮಾಡ್ತೀವಿ. ಬಟ್ ಗಂಟಿ ಅವರು ಅವೆಲ್ಲವನ್ನ ಹೊರತುಪಡಿಸಿ ವೆದರ್ ಯು ಇಮ್ಯಾಜಿನ್ ಇಟ್ ಆರ್ ನಾಟ್, ಇವತ್ತು ಪ್ರತಿ ಡಿಪಾರ್ಟ್ಮೆಂಟನ್ನು ಅವರು ವಿಸಿಟ್ ಮಾಡ್ತಾ ಇದ್ದಾರೆ. ನಾವು ನಮಗೆ ಬಂದಿರತಕ್ಕಂಥ ವಿಚಾರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಅನೇಕ ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ಯೂನಿವರ್ಸಿಟಿನಲ್ಲಿ ಯಾವ ರಿಜಿಸ್ಟ್ರಾರು ಸಹ ಇವತ್ತು ಡಿಪಾರ್ಟ್ಮೆಂಟ್ಗಳನ್ನು ವಿಸಿಟ್ ಮಾಡೋದು ನಾವು ನೋಡಿಲ್ಲ. ಇಲ್ಲಿವರೆಗೂ ನೋಡಿದ್ದೀವಿ, ಭಾಳ ರೇರ್. ಹಿಂದೆ ಪೂರ್ಣಚಂದ್ರ ಪಾಂಡೆ ಅಂತ ಒಬ್ಬರು ರಿಜಿಸ್ಟ್ರಾರ್ ಇದ್ರು, ಅವರು ಸ್ವಲ್ಪ ಭಾಳ ಅತ್ಯಂತ ಕಾಳಜಿ ಇತ್ತು. ಅವರ ನಂತರ ಇವತ್ತು ವಿಶ್ವವಿದ್ಯಾನಿಲಯಕ್ಕೆ ಇವತ್ತು ಗಂಟಿಯವರು ಕಟಿಬದ್ಧರಾಗಿ ಕುಂತಿದ್ದಾರೆ. ನಾನು ಇರೋ ಅವಧಿಯಲ್ಲಿ ವಿಶ್ವವಿದ್ಯಾನಿಲಯವನ್ನು ಒಂದು ಉತ್ತಮವಾಗಿರ್ತಕ್ಕಂಥ ಯೂನಿವರ್ಸಿಟಿಯಾಗಿ ಹೊರಹೊಮ್ಮಿಸಬೇಕು, ಆದಷ್ಟು ಹೆಚ್ಚು ಕ್ವಾಲಿಟಿ ಹೊರಗೆ ಬರಬೇಕು, ರಿಸರ್ಚ್ಗೆ ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ಅವರ ಪ್ರಮುಖವಾಗಿರ್ತಕ್ಕಂಥ ಮಾದಾಸೆ. ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಅದೇ ರೀತಿ ನಾನು ಹೇಳಿದ ಹಾಗೆ ಮುರುಗೇಂದ್ರಪ್ಪನವರು ಇಲ್ಲೇ ಕುಂದೂರಿನವರು, ಅವರು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಮುಗಿಸಿ ಏರಿಕೆ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್, ನಮ್ಮ ಕಾಲೇಜ್ಗಿಂತ ಭಾಳ ಸೀನಿಯರ್ ಕಾಲೇಜ್ ಅದು. ಅಲ್ಲಿ ರಾಜ್ಯಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅವರು ನೇಮಕಗೊಳ್ಳುತ್ತಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ಹುಟ್ಟು ಹೋರಾಟಗಾರರು, ಏನೋ ಆ ಸಂದರ್ಭದಲ್ಲಿ ಸಮಸ್ಯೆಗಳಿರುತ್ತೆ, ಅವೆಲ್ಲ ಸ್ನೇಹಿತರು ಒಗ್ಗೂಡಿ ಸುಪ್ರೀಂ ಕೋರ್ಟಲ್ಲಿ ಅವ್ರ ಕೇಸನ್ನು ಗೆದ್ದುಕೊಂಡು ಬಂದು ಅಲ್ಲಿ ಪೂರ್ಣಕಾಲಿಕವಾಗಿ ಉಪನ್ಯಾಸಕ ವೃತ್ತಿಯನ್ನು ಸುದೀರ್ಘವಾಗಿ 30 ವರ್ಷಗಳಿಗಿಂತ ಹೆಚ್ಚು ಆ ಕಾಲೇಜಿನಲ್ಲಿ ಸೇವೆ ಮಾಡಿರ್ತಾರೆ. ಅದರಲ್ಲಿ ಈ ಸಂದರ್ಭದಲ್ಲಿ ಈ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ವಾಣಿಜ್ಯ ಶಾಸ್ತ್ರ ವಿಭಾಗ, SPC ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. 24-25ನೇ ಸಾಲಿನ ದಾವಣಗೆರೆ ವಿಶ್ವವಿದ್ಯಾನಿಲಯ ಪದವಿ ಪರೀಕ್ಷೆಗಳಾದ BCom, BA, BCA, BSc ಹಾಗೂ ಸ್ನಾತಕೋತ್ತರ ಪದವಿಗಳಾದ MCom, MA ಇನ್ ಇಂಗ್ಲಿಷ್ ಹಾಗೂ MA ಇನ್ ಎಕನಾಮಿಕ್ಸ್ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ತರಗತಿಗೆ ಮೊದಲಿಗರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಆಡಳಿತ ಮಂಡಳಿ ಪ್ರತಿ ವರ್ಷವೂ ನೀಡುತ್ತಾ ಬಂದಿದೆ. ಹಾಗೆಯೇ ಈ ವರ್ಷದಲ್ಲಿಯೂ ಪ್ರತಿಭಾ ಪುರಸ್ಕಾರವನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 2023-24ನೇ ಸಾಲಿನಲ್ಲಿ ಸ್ನಾತಕೋತ್ತರ ಪದವಿಯಾದ MA ಇನ್ ಇಂಗ್ಲಿಷ್ನಲ್ಲಿ ನಮ್ಮ ಕಾಲೇಜಿಗೆ 2 ರ್ಯಾಂಕ್ಗಳನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಪಡೆದುಕೊಂಡು ನಮ್ಮ ಕಾಲೇಜಿನ ಕೀರ್ತಿಯನ್ನು ತಂದಿದ್ದಾರೆ ಎಂದು ಹೇಳುವುದಕ್ಕೆ ನನಗೆ ಅತೀವ ಸಂತೋಷವಾಗುತ್ತದೆ. ರ್ಯಾಂಕ್ ಪಡೆದ ವಿದ್ಯಾರ್ಥಿನಿಯರಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಇದನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ SB ಗಂಟಿ ಸರ್, ಕುಲಸಚಿವರು ಹಾಗೂ ಪ್ರೊಫೆಸರ್ CH ಮುರುಗೇಂದ್ರಪ್ಪ ಸರ್ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಶ್ರೀಮತಿ ಖಾನ್ ಹಮೀದಾ ರೆಹಮಾನ್ MA ಇನ್ ಇಂಗ್ಲಿಷ್ನಲ್ಲಿ 3ನೇ ರ್ಯಾಂಕ್, CGPA 6.75 ಇವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೂ ಶ್ರೀಮತಿ ಪೂರ್ಣಿಮಾ VS MA ಇನ್ ಇಂಗ್ಲಿಷ್ 5th ರ್ಯಾಂಕ್ 6.46 CGPA ಇವರಿಬ್ಬರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಖಾನ್ ಹಮೀದಾ ರೆಹಮಾನ್ MA ಇನ್ ಇಂಗ್ಲಿಷ್ 3rd ರ್ಯಾಂಕ್, ಶ್ರೀಮತಿ ಪೂರ್ಣಿಮಾ VS MA ಇನ್ ಇಂಗ್ಲಿಷ್ 5th ರ್ಯಾಂಕ್. ಇವರಿಬ್ಬರು ಕೂಡ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ಫೂರ್ತಿಯರು. ವಯಸ್ಸು ಓದಲಿಕ್ಕೆ ಸೀಮಿತವಲ್ಲ, ಮನಸ್ಸು ಕಾರಣ ಅಂತ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಇವರಿಬ್ಬರು ಕೂಡ ಕಾಲೇಜಿಗೆ ರ್ಯಾಂಕನ್ನು ಪಡೆದುಕೊಂಡು ಕಾಲೇಜಿನ ಕೀರ್ತಿಯನ್ನು ತಂದಿದ್ದಾರೆ. ಖಾನ್ ಹಮೀದಾ ರೆಹಮಾನ್ MA ಇನ್ ಇಂಗ್ಲಿಷ್ 3rd ರ್ಯಾಂಕ್, ಪೂರ್ಣಿಮಾ VS MA ಇನ್ ಇಂಗ್ಲಿಷ್ 5th ರ್ಯಾಂಕ್. ಧನ್ಯವಾದಗಳು ಸರ್. ರ್ಯಾಂಕ್ ಪಡೆದ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು ಹಾಗೂ ಸನ್ಮಾನಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. 5th ಸೆಮ್ BCom ತಸ್ಮಿಯಾ ಮೆಹಕ್
CGPA 9.19. ಫಿಫ್ತ್ ಸೆಮ್ ಬಿಕಾಮ್ದಲ್ಲಿ ತಸ್ಮಿಯಾ ಮೆಹಕ್ ವೇದಿಕೆಗೆ ಆಗಮಿಸಬೇಕು. ಥರ್ಡ್ ಸೆಮ್ ಬಿಕಾಮ್ದಲ್ಲಿ ಮಾಧವಿ SM 9.07. ಥರ್ಡ್ ಸೆಮ್ ಬಿಕಾಮ್ದಲ್ಲಿ ಮಾಧವಿ SM 9.07. ಫಸ್ಟ್ ಸೆಮ್ ಬಿಕಾಮ್ದಲ್ಲಿ ರಮ್ಯಾ SR 8.43. ಫಸ್ಟ್ ಸೆಮ್ ಬಿಕಾಮ್ ರಮ್ಯಾ SR 8.43 CGPA. ಚಿನ್ನವೇಣಿ YP ಫಸ್ಟ್ MBA ಚಿನ್ನವೇಣಿ. ಫಿಫ್ತ್ ಸೆಮ್ BAದಲ್ಲಿ ರಾಧಿಕಾ BM 8.81 CGPA. ಈಗ ಪ್ರೊಫೆಸರ್ ಮುರುಗೇಂದ್ರಪ್ಪ ಸರ್ ಅವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಫಸ್ಟ್ ಸೆಮ್ BCAದಲ್ಲಿ BB ಫಾತಿಮಾ 8.71 CGPA. ಫಸ್ಟ್ ಸೆಮ್ BCA BB ಫಾತಿಮಾ 8.71. ಇನ್ನು ಪ್ರೊಫೆಸರ್ ಮುರುಗೇಂದ್ರಪ್ಪ ಸರ್ ಅವರು ನೀಡಬೇಕು. ಥರ್ಡ್ ಸೆಮ್ BCAದಲ್ಲಿ ರಜನಿ R. ಥರ್ಡ್ ಸೆಮ್ BCAದಲ್ಲಿ ರಜನಿ R 9.25 CGPA. ಫಿಫ್ತ್ ಸೆಮ್ BCAದಲ್ಲಿ ಸೌಂದರ್ಯ MS. ಫಿಫ್ತ್ ಸೆಮ್ BCAದಲ್ಲಿ ಸೌಂದರ್ಯ MS. ಧನ್ಯವಾದಗಳು ಸರ್. ಈಗ ಶ್ರೀಯುತ N ಮುರುಗೇಶ್ ಸರ್ ಅವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಫಸ್ಟ್ ಸೆಮ್ BScಯಲ್ಲಿ ಪೂರ್ಣಿಮಾ P. ಫಸ್ಟ್ ಸೆಮ್ BSc ಪೂರ್ಣಿಮಾ P CGPA 6.9. ಥರ್ಡ್ ಸೆಮ್ BCAದಲ್ಲಿ ಸಹನಾ P. ವಿದ್ಯಾರ್ಥಿನಿಯರೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಹೃದಯದ ಗುರುತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಥರ್ಡ್ ಸೆಮ್ BScಯಲ್ಲಿ ಸಹನಾ P. ಧನ್ಯವಾದಗಳು ಸರ್. ಈಗ ಶ್ರೀಯುತ R ವೆಂಕಟರೆಡ್ಡಿ ಸರ್ ಅವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. PGದಲ್ಲಿ ಫಸ್ಟ್ ಸೆಮ್ MCom ಮೇಘನಾ ಮಂಜುನಾಥ್. ಫಸ್ಟ್ ಸೆಮ್ MComದಲ್ಲಿ ಮೇಘನಾ ಮಂಜುನಾಥ್ CGPA 7.54 ಮೇಘನಾ ಮಂಜುನಾಥ್. ಥರ್ಡ್ ಸೆಮ್ MComದಲ್ಲಿ ಸ್ನೇಹಾ GM. ನಿನ್ನೆ ತಾನೇ ಥರ್ಡ್ ಸೆಮ್ ರಿಸಲ್ಟ್ ಬಂದಿದೆ. ಥರ್ಡ್ ಸೆಮ್ MComದಲ್ಲಿ ಸ್ನೇಹಾ GM 7.25. ಧನ್ಯವಾದಗಳು ಸರ್. ಈಗ ಶ್ರೀಯುತ ಸುಗಂಧರಾಜ ಸರ್ ಅವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಫಸ್ಟ್ ಸೆಮ್ MA ಇನ್ ಎಕನಾಮಿಕ್ಸ್ನಲ್ಲಿ ಕಾವ್ಯ B ಸಾವಕನವರ್. ಫಸ್ಟ್ ಸೆಮ್ MA ಇನ್ ಎಕನಾಮಿಕ್ಸ್ನಲ್ಲಿ ಕಾವ್ಯ B ಸಾವಕನವರ್ CGPA 7.25. ಥರ್ಡ್ ಸೆಮ್ MA ಇನ್ ಎಕನಾಮಿಕ್ಸ್ನಲ್ಲಿ ಕೌನೈನ್ ತಬಸು. ಥರ್ಡ್ ಸೆಮ್ MA ಇನ್ ಎಕನಾಮಿಕ್ಸ್ನಲ್ಲಿ ಕೌನೈನ್ ತಬಸು. ಥರ್ಡ್ ಸೆಮ್ MA ಇನ್ ಎಕನಾಮಿಕ್ಸ್ ಕೌನೈನ್ ತಬಸು. ಸರ್ ಅವರು ನೀಡಬೇಕು. ಧನ್ಯವಾದಗಳು ಸರ್. ಈಗ ಶ್ರೀಯುತ AK ಪ್ರಶಾಂತ್ ಸರ್ ಅವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಫಸ್ಟ್ ಸೆಮ್ MA ಇನ್ ಇಂಗ್ಲಿಷ್ನಲ್ಲಿ ಗೌರಿ ಚಿನ್ಮಯಿ. ಫಸ್ಟ್ ಸೆಮ್ MA ಇನ್ ಇಂಗ್ಲಿಷ್ನಲ್ಲಿ ಗೌರಿ ಚಿನ್ಮಯಿ. ಥರ್ಡ್ ಸೆಮ್ MA ಇನ್ ಇಂಗ್ಲಿಷ್ನಲ್ಲಿ ಅಮೃತೇಶ್ K ಬಣಕಾರ್. ಫಸ್ಟ್ ಸೆಮ್ MA ಇನ್ ಇಂಗ್ಲಿಷ್ ಗೌರಿ ಚಿನ್ಮಯಿ. ಥರ್ಡ್ ಸೆಮ್ MA ಇನ್ ಇಂಗ್ಲಿಷ್ನಲ್ಲಿ ಅಮೃತೇಶ್ K ಬಣಕಾರ್ CGPA 6.68. ಧನ್ಯವಾದಗಳು ಸರ್. ಧನ್ಯವಾದಗಳು. 2024-25ನೇ ಸಾಲಿನಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿನಿಯರು ಇದನ್ನ ಶ್ರೀಯುತ ಉಮಾಪತಿ ಸರ್ ಅವರು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಜನಪದ ಗೀತೆ ದ್ವಿತೀಯ, ಭಾವಗೀತೆ ದ್ವಿತೀಯ, ಭಕ್ತಿಗೀತೆ ದ್ವಿತೀಯ. ಫೈನಲ್ ಬಿಕಾಮ್ ಲಕ್ಷ್ಮಿ, ಇವಳು ಕೂಡ ಚುಕ್ಕಿ ರಂಗೋಲಿ ಫಸ್ಟ್, ಎಥ್ನಿಕ್ ಡೇ ಕುಕಿಂಗ್ ಫಸ್ಟ್, ಕನ್ನಡ ಅಂತಾಕ್ಷರಿ ಸೆಕೆಂಡ್, ಭಾವಗೀತೆ ಫಸ್ಟ್, ಭಕ್ತಿಗೀತೆ ಫಸ್ಟ್, ಜನಪದ ಗೀತೆ ಥರ್ಡ್. ಧನ್ಯವಾದಗಳು ಸರ್.
SSK ಹಾಗೂ ಕ್ಯೂ ಸ್ಪೈಡರ್ ಇನ್ಸ್ಟಿಟ್ಯೂಟ್ನಿಂದ ಸಹಭಾಗಿತ್ವದಲ್ಲಿ ಆಯೋಜಿಸಲಾದ ಟ್ರೈನಿಂಗ್ ಹಾಗೂ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ನಮ್ಮ ವಿದ್ಯಾರ್ಥಿನಿಯರು ಭಾಗವಹಿಸಿ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನು ಪಡೆದುಕೊಂಡಿದ್ದಾರೆ. ಅವರು ಬಂದು ಇದನ್ನ ನಮ್ಮ ಶ್ರೀಯುತ BC ಉಮಾಪತಿ ಸರ್ ಅವರು ನೀಡಬೇಕು. ಕುಮಾರಿ ಭೂಮಿಕಾ BP ಅಂತಿಮ BCom ಹಾಗೂ ರಕ್ಷಿತಾ S ಅಂತಿಮ BCom, ಇವರಿಬ್ಬರು ಕೂಡ HDFCಗೆ ಸೆಲೆಕ್ಷನ್ ಆಗಿದ್ದಾರೆ. ಭೂಮಿಕಾ BP ಅಂತಿಮ BCom, ರಕ್ಷಿತಾ S HDFC. ಧನ್ಯವಾದಗಳು ಸರ್. ಬಹುಮಾನವನ್ನು ವಿತರಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಹಾಗೂ ಬಹುಮಾನವನ್ನು ಪಡೆದ ಹಾಗೂ ಎಲ್ಲ ಟಾಪರ್ಸ್ಗೂ ಕೂಡ ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಬೇಕೆಂದು ಶ್ರೀಯುತ ಅಣ್ಣಪ್ಪ ಎನ್ಆರ್ ಸರ್, ದೈಹಿಕ ಶಿಕ್ಷಕರು, SPC ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಗಣ್ಯರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಕ್ರೀಡಾಪಟುಗಳು ಹಾಗೂ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಈ ದಿನ ನಾವು 2024-25ನೇ ಸಾಲಿನಲ್ಲಿ ನಡೆದಂಥ ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಂತರ್ ಕಾಲೇಜು ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ನಮ್ಮ ಕಾಲೇಜಿನ ಕ್ರೀಡಾಪಟು ಮಾಧವಿ SN ಸೆಕೆಂಡ್ BCom ವಿದ್ಯಾರ್ಥಿನಿ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 50 ಸುತ್ತುಗಳ 400 ಮೀಟರ್ ಟ್ರ್ಯಾಕಲ್ಲಿ 50 ಸುತ್ತುಗಳನ್ನು 4ನೇ ಸ್ಥಾನವನ್ನು ಪಡೆದು ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಆ ಒಂದು ಕ್ರೀಡಾಪಟು ಈ ಒಂದು ಬಹುಮಾನವನ್ನು ಇಟ್ಕೊಳ್ಳುವಂಥದ್ದು. ಹಾಗೆ ನಮ್ಮ ಕಾಲೇಜಿನಲ್ಲಿ ನಡೆದಂಥ 400 ಮೀಟರ್ ರಿಲೇಲೂ ಸಹ ಬಹುಮಾನವನ್ನು ತೆಗೆದುಕೊಂಡಿದ್ದಾರೆ. ಅವರು ಈ ಸರ್ ಅವರು ಈ ಬಹುಮಾನವನ್ನು ವಿತರಿಸಬೇಕಾಗಿ. ಹಾಗೆ PGಯಲ್ಲಿ ಸ್ಫೂರ್ತಿ HK ಸೆಕೆಂಡ್ MCom ಸ್ಫೂರ್ತಿ HK ಇವರು ಆನ್ಯುವಲ್ ಡೇ ಸ್ಪೋರ್ಟ್ಸಲ್ಲಿ ಅಥ್ಲೆಟಿಕ್ಸಲ್ಲಿ 100 ಮೀಟರ್ ಫಸ್ಟ್ ಪ್ರೈಸ್, 200 ಮೀಟರ್ ಫಸ್ಟ್ ಪ್ರೈಸ್, ಡಿಸ್ಕಸ್ ಥ್ರೋ ಫಸ್ಟ್ ಪ್ರೈಸ್, 400 ಮೀಟರ್ ಇದೆ ಫಸ್ಟ್ ಪ್ರೈಸ್. BC ಉಮಾಪತಿ ಸರ್ ಒಂದು ಬಹುಮಾನವನ್ನು ತೆಗೆದುಕೊಂಡಂಥ ಕ್ರೀಡಾಪಟುಗಳಿಗೂ ಹಾಗೂ ಬಹುಮಾನವನ್ನು ವಿತರಿಸಿದಂಥ ವೇದಿಕೆ ಗಣ್ಯರಿಗೂ ಸಹ ಈ ಅಣ್ಣಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳ ನುಡಿ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ SB ಗಂಟಿ ಸರ್, ಕುಲಸಚಿವರು, ದಾವಣಗೆರೆ ವಿಶ್ವವಿದ್ಯಾನಿಲಯ ದಾವಣಗೆರೆ, ಇವರು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳು. ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಗುರುಗಳ ಪಾದಗಳಿಗೆ ನಮನ ಸಲ್ಲಿಸುತ್ತಾ, ಸುಶೀಲಮ್ಮ ಬಂಕಾಪುರದ ಚನ್ನಬಸಪ್ಪ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಅಥ್ಲೆಟಿಕ್ಸ್ ಸ್ನಾತಕೋತ್ತರ ಕೇಂದ್ರ ದಾವಣಗೆರೆ 24-25ನೇ ಸಾಲಿನ ವಿದ್ಯಾರ್ಥಿನಿಯರ ಸಂಘದ ವಾರ್ಷಿಕೋತ್ಸವ, ರ್ಯಾಂಕ್ ವಿಜೇತರಿಗೆ ಸನ್ಮಾನ ಸಮಾರಂಭ, ಇಂತಹ ಹಾಗೂ ರೆಡ್ ಕ್ರಾಸ್ ಸಾಂಸ್ಕೃತಿಕ ಕ್ರೀಡಾ, NSS ಘಟಕ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಶ್ರೀ BC ಉಮಾಪತಿ ಅಧ್ಯಕ್ಷರು, SPC ಪ್ರಥಮ ಕಾಲೇಜು ದಾವಣಗೆರೆ ಉಮಾಪತಿ ಸರ್ ಅವರೇ, ಹಾಗೂ ಪ್ರೊಫೆಸರ್ CH ಮುರುಗೇಂದ್ರಪ್ಪ ಸರ್ ಅವರೇ, ಹಾಗೂ NA ಮುರುಗೇಶ್ ಸರ್ ಅವರೇ, R ವೆಂಕಟರೆಡ್ಡಿ ಸರ್ ಅವರೇ, KG ಸುಗಂಧರಾಜ್ ಸರ್ ಅವರೇ, ಹಾಗೂ AK ಪ್ರಶಾಂತ್ ಸರ್ ಅವರೇ, ಮತ್ತೆ ಈ ಎಲ್ಲ ಸಮಾರಂಭದಲ್ಲಿ ಮುಖ್ಯವಾಗಿ ತಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುತ್ತಿರುವಂತಹ ಡಾಕ್ಟರ್ ಷಣ್ಮುಖ ಕೆ ಪ್ರಾಂಶುಪಾಲರು ಅವರೇ, ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಹಿರಿಯರೇ ಹಾಗೂ ಮೇಡಮ್ ಅವರೇ, ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ರ್ಯಾಂಕ್ ವಿಜೇತರೇ, ಮತ್ತೆ ಸಾಂಸ್ಕೃತಿಕ ಕ್ರೀಡೆ ಎಲ್ಲ ಪ್ರಶಸ್ತಿ ವಿಜೇತರೇ, ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರೇ, ಮತ್ತು ಈ ಕಾಲೇಜಿನ ಅನುಭವಿಕ ಅಧ್ಯಾಪಕ ವೃಂದವೇ, ಮತ್ತು ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಇವತ್ತಿನ ಸಮಾರಂಭ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರಿ.
ನಾನು ಬಂದ್ಮೇಲೆ ಒಂದು ಪೂರ್ತಿ ಒಂದು ಕಾಲೇಜನ್ನ ಒಂದು ಸ್ವಲ್ಪ ನೋಡ್ಕೊಂಡ್ ಬಂದ್ವಿ. ಬಹಳ ಸುಸಜ್ಜಿತವಾದಂತಹ ತಮ್ಮ ತರಗತಿ ಕೊಠಡಿಗಳಿದ್ದಾವೆ. ನಾನಿಲ್ಲಿ ಬಂದ್ಮೇಲೆ ನೋಡಿರುವಂತಹ ಎಲ್ಲಾ ಕಾಲೇಜುಗಳಿಂತನೂ ಬಹಳ ಒಳ್ಳೆಯ ರೀತಿಯಾದಂತಹ ತಮ್ಮ ಕಟ್ಟಡ ವ್ಯವಸ್ಥೆ ಇದೆ. ಆಮೇಲೆ ಸಾಕು ಹೇಳ್ತಾ ಹೇಳಿದ್ರು, ನಮ್ಮ ವಿಶ್ವವಿದ್ಯಾಲಯ ಸ್ಥಾಪನೆಯ ಮೂಲ ಬೀಜ, ಮೂಲ ಅಂಕುರ ಸ್ಟಾರ್ಟ್ ಆಗಿದ್ದು ಇಲ್ಲಿಂದನೇ ಅಂತ ಹೇಳಿ, ಇದು ಬಹಳ ಹೆಮ್ಮೆಯ ವಿಷಯ. ಎರಡನೇದು ಏನಂತಂದ್ರೆ, ನಮ್ಮ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ ಏನಿದೆ, ತಾವು ವಿಶ್ವವಿದ್ಯಾಲಯದಿಂದ ಬರುವಂತಹ ಎಲ್ಲಾ ರ್ಯಾಂಕ್ಗಳನ್ನು, ಸಾಕಷ್ಟು ರ್ಯಾಂಕ್ಗಳನ್ನ ತಗೊಂತಾ ಇದ್ರಿ. ನಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳು. ಅಲ್ಲದೆ ಇದೇ ರೀತಿ ತಾವು ರ್ಯಾಂಕ್ಗಳನ್ನ ಪಡಿತಾ ಇರಿ ಅಂತ ಹೇಳಿ ನಾನು ಆಶಿಸ್ತೇನೆ. ಬಸವಣ್ಣವ್ರು ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ, ಕೂಡಲ ಸಂಗಮ ದೇವ ಏನಾಗಿದೆ ದಿವ್ಯ ಅಂತ ಹೇಳಿ. ಅಂದ್ರೆ ಅವರು ಎಷ್ಟು ವಿನಯತೆಯಿಂದ ಇದ್ರು ಅಂತ ಹೇಳಿ. ಏನಂದ್ರೆ ಈ ವಚನ ಮುಖ್ಯವಾಗಿ ವಿನಯತೆಯನ್ನು ತೋರಿಸ್ತಾ ಶಿವಭಕ್ತರನ್ನು ಉನ್ನತವಾಗಿ ಕಾಣುವಂತಹದ್ದು, ಗೌರವ ಸೂಚಿಸುವಂತಹದ್ದು. ಇದಕ್ಕೆ ಏನಪ್ಪ ಸಾಕ್ಷಿ ಅಂದ್ರೆ ನನ್ನ ಜೀವನನೇ ಸಾಕ್ಷಿ ಅಂತ, ಕೂಡಲ ಸಂಗಮ ದೇವನ ಪಾದಗಳೇ ಸಾಕ್ಷಿ ಅಂತ ಹೇಳಿ ಅವ್ರು ಹೇಳ್ತಾರೆ. ನಮಗೆಲ್ಲ ಗೊತ್ತಿರ್ಬೇಕು, ಬಸವಣ್ಣವರು ವೇದ, ಉಪನಿಷತ್ತು, ಆಗಮ ಎಲ್ಲಾ ಶಾಸ್ತ್ರಗಳಲ್ಲಿ ಪಂಡಿತರಾಗಿದ್ರು. ಆಗಿದ್ರು ಕೂಡ ಅವ್ರು ಏನ್ ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ ಅಂತ ಹೇಳಿ. ಆಮೇಲೆ ಅವರು ಭಂಡಾರದ ಮುಖ್ಯಸ್ಥರಾಗಿದ್ರು. ವಿಜಯನ ಆಸ್ಥಾನದಲ್ಲಿ ಭಂಡಾರದ ಮುಖ್ಯಸ್ಥರಾಗಿದ್ರು, ಪ್ರಧಾನಮಂತ್ರಿ ಆಗಿದ್ರು ಕೂಡ ಅವ್ರು ಒಂದಿಷ್ಟು ಇದು ಇಲ್ಲದೆ 780 ಜನ ವಚನಕಾರರನ್ನ ಕಲ್ಯಾಣ ಮಂಟಪದಲ್ಲಿ ಇದ್ದು ಪ್ರತಿಯೊಂದು ಜೀವನದ ಅನುಭವಗಳನ್ನ ಹಂಚಿಕೊಂಡು ಅನುಭವದ ಒಂದು ಇದನ್ನ ಜ್ಞಾನವನ್ನು ಪಡ್ಕೊಂಡಿದ್ರು. ಅಲ್ಲಿ ಕೂಡ 33 ಜನ ವಚನಕಾರರಿದ್ರು. ಇವತ್ತು ತಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾವು ಮಹಿಳಾ ಸಬಲೀಕರಣ ಅಂತ ಹೇಳ್ತಾ ಇದೀವಿ. ನೀವು ಇವತ್ತು ಮೊನ್ನೆ ಕೂಡ ತಾವು ನೋಡಿ, ನಮ್ಮ ಸೈನಿಕರು ಕೂಡ ಯಾವ ರೀತಿ ಮಾಡಿದ್ರು ಅಂತಕ್ಕಂಥ ನೆನಪಲ್ಲಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ, ನಾನು ಇತ್ತೀಚಿನ ದಿನಗಳಲ್ಲಿ ನಾವು ಮಹಿಳೆಯರ ಸಬಲೀಕರಣ ಬಗ್ಗೆ ಮಾತಾಡ್ತಾ ಇದೀವಿ. ಎಲ್ಲರೂ ಕೂಡ ಮಹಿಳೆಯರು ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಇರಬೇಕು, ಅದನ್ನು ಮುಖ್ಯನೇ. ಅದರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷಣವನ್ನು ನಿಲ್ಲಿಸುವಂತಹ ಆಗ್ಬಾರ್ದು ಅಂತಕ್ಕಂಥದ್ದು. ಅಲ್ಲದೆ ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ನಲ್ಲಿ ಸಾಕಷ್ಟು ಜನ ತಾವು ಸೆಲೆಕ್ಷನ್ ಆಗಿದ್ರಿ, ನಮ್ಗೆಲ್ಲರೂ ಕೂಡ ಅಭಿನಂದನೆಗಳು. ಯಾವ್ದಾದ್ರೂ ಒಂದು ಹುದ್ದೆ ನಮಗೆ ಸಿಕ್ಕಿದೆ ಅಂತಂದ್ರೆ, ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ, ಆ ಹುದ್ದೆಗೆ ನ್ಯಾಯವನ್ನು ಒದಗಿಸುವಂತಹ ಎಲ್ಲಾ ಪ್ರಯತ್ನವನ್ನು ನಾವು ಮಾಡಬೇಕು. ಆದ್ರೆ ನಮಗೆ ಆ ಹುದ್ದೆಗಿಂತನೂ ಇನ್ನು ಹೆಚ್ಚಿನ ಇದಕ್ಕೆ ಹೋಗುವಂತಹ ಒಂದು ವ್ಯವಸ್ಥೆ ಇತ್ತಂದ್ರೆ ಖಂಡಿತ ಅದನ್ನು ಬಿಡಬಾರ್ದು, ಅದರಲ್ಲಿ ತೃಪ್ತಿ ಪಡುವಂತಹ ವ್ಯವಸ್ಥೆ ಆಗಬಾರ್ದು. ಅದು ಉನ್ನತ ಶಿಕ್ಷಣದಲ್ಲಿ ಶಿಕ್ಷಣ ಪಡೆಯುವಂತದ್ದಾಗಿರ್ಬೋದು. ಈಗಿರುವ ಹುದ್ದೆಯನ್ನ ನಿಭಾಯಿಸಿಕೊಂಡು ಮತ್ತೆ ಕೂಡ ಮುಂದಿನ ಹುದ್ದೆಗೆ ಹೋಗುವಂತ ಅವಕಾಶ ಇದ್ರೆ ಆದಷ್ಟು ಅದನ್ನೆಲ್ಲರೂ ಕೂಡ ತಾವು ಕಷ್ಟಪಟ್ಟು ಅದು ಮುಂದೆ ಹೋದ್ರೆ ತಮ್ಗೆ ಅನುಕೂಲ ಅಂತಕ್ಕಂಥದ್ದು. ಈಗ ತಾವೆಲ್ಲ ನೋಡ್ತಾ ಇದ್ರಿ ಏನಂತಂದ್ರೆ, ಈಗ ಕಾಂಪಿಟೇಟಿವ್ ಜಗತ್ತು ಇವತ್ತಿನಂದ್ರೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಸಾಕಷ್ಟು ಸ್ಪರ್ಧೆ ಇದೆ. ಸ್ಪರ್ಧೆಯಲ್ಲಿ ತಾವು ಏನಾದ್ರೂ ವಿಶ್ವಾಸವನ್ನು ಇಟ್ಕೊಂಡ್ಬಿಟ್ಟು, ಈ ಪ್ರಿನ್ಸಿಪಲ್ ಸಾರ್ ಹೇಳಿದ್ರು, ತಾವು ಯಾವ ರೀತಿ ತಮ್ಮ ಯೋಚನೆಗಳು ಯಾವ ರೀತಿ ಇರ್ಬೇಕಂತ ಹೇಳಿ ಬಹಳ ಚೆನ್ನಾಗಿ ಹೇಳಿದ್ರು. ಇವರು ಏನಂತಂದ್ರೆ, ನಾವು ಯಾವುದನ್ನ ಮಾಡ್ತಾ ಇದೀವಲ್ಲ ಮಾಡೋದ್ರಲ್ಲಿ ನಾವು ಅತ್ಯಂತ ಪರಿಣಿತಿಯನ್ನ ಒಂದು ಯಾರು ಹಿಡಿದೀವಿ ಅಂದ್ರೆ ಸತತ ಪ್ರಯತ್ನ ನಿಮಗೆ ಯಶಸ್ಸಿಗೆ ಕಾರಣ ಆಗುವಂತದ್ದು. ಈಗ ನಮ್ಮಲ್ಲಿ ಇರುವಂತದ್ದು ಏನಂತಂದ್ರೆ, ಈಗ UPSC ಇದೆ, KPSC ಇದೆ, ಇವೆಲ್ಲವೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾ ಇರ್ತಾವೆ. ತಾವು ಅವೆಲ್ಲ ವೆಬ್ಸೈಟ್ ಗಳನ್ನ ಪ್ರತಿ ವಾರಕ್ಕೋಸ್ಕರ ನೋಡ್ತಾ ಇರ್ಬೇಕು. ಯಾವುದನ್ನ ಕಾಲ್ಫರ್ ಮಾಡಿದ್ದಾರೆ, ನಾವು ಯಾವ ಹುದ್ದೆಗೆ ನಮ್ಮ ಅರ್ಹತೆ ಇದೆ, ಮತ್ತೆ ನಾವು ಅದನ್ನ ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇರುವಂತಹ ಸಿಲೆಬಸ್ ಏನಿದೆ, ಆ ಸಿಲೆಬಸ್ ನಲ್ಲಿ ನಾವೇನನ್ನ ಓದ್ಬೇಕಂತಕ್ಕಂಥದ್ದು. ತಾವೇ ನೀವು BA ಮಾಡ್ತಾ ಇದ್ರಿ, BCom ಮಾಡ್ತಾ ಇದ್ರಿ, BSc ಮಾಡ್ತಾ ಇದ್ರಿ, ಇಲ್ಲಿ ಕೂಡ PG ಸೆಂಟರ್ ನಲ್ಲಿ ಎಕನಾಮಿಕ್ಸ್ ಇದೆ, ಕಾಮರ್ಸ್ ಇದೆ, ಇಂಗ್ಲಿಷ್ ಇದೆ. ಇದನ್ನ ಮಾಡ್ಕೊಳ್ತಾನೆ ಯಾವ ರೀತಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕು ಅಂತಕ್ಕಂಥದ್ದು. ಈಗ ಪ್ರಥಮವಾಗಿ ಫಸ್ಟ್ ಏನಂದ್ರೆ, ನಾವು ಮೊಬೈಲ್ ನಲ್ಲಿ ಬಹಳಷ್ಟು ಬಿಜಿ ಆಗ್ಬಿಡ್ತಾ ಇದ್ವಿ ಇತ್ತೀಚಿನ ಎಲ್ಲ ದಿನಮಾನಗಳಲ್ಲಿ. ತಾವು ಪೇಪರ್ ನೋಡುವಂತದ್ದು ಕೂಡ ಆಗ್ಬೇಕು. ಪೇಪರ್ ಏನಂದ್ರೆ, ಒಂದು ಇಂಗ್ಲಿಷ್ ಪೇಪರ್ ಆಗಲಿ, ಒಂದು ಕನ್ನಡ ಪೇಪರ್ ಆಗಲಿ, ತಾವು ಪ್ರತಿದಿನ ಒಂದು ಅರ್ಧ ತಾಸು, ಇವತ್ತು ನಿಮ್ಗೆ ಇಂಟ್ರೆಸ್ಟ್ ಇರಲಿ, ನೀವು ಬರ್ತಾ ಇದ್ರೆ ಅದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಬೆಳಿತಾನೆ ಬರುತ್ತೆ. ನೀವು ಕೈ ಬಿಟ್ರೆ ಅದೇನಂತ ಒಂದ್ ದಿವಸ ಅಥವಾ 2 ದಿವಸ ನಾವು ಓದಿಲ್ಲ ಅಂತಂದ್ರೆ ಮುಂದೆ ಅದು ಕೈ ಬಿಟ್ಬಿಡ್ತೀವಿ. ಹಂಗ ಆಗ್ಬಾರ್ದು. ಅದು 1 ದಿವಸ ಅಥವಾ 2 ದಿವಸ ನಾವು ಬಿಟ್ಟರು ಕೂಡ ಮತ್ತೆ ತಿರುಗಿ ಅದನ್ನ ಹೆಚ್ಚಿಗೆ ಅದನ್ನ ಕಾಳಜಿ ತಗೊಂಡು ಓದುವಂಥದ್ದು ಆಗ್ಬೇಕು. ಆಮೇಲೆ ಇದು ಪರೀಕ್ಷಾ ಏನಿದ್ರೆ, ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಆ ಇದ್ರ ಮೂಲಕ ಕೂಡ ಸಾಕಷ್ಟು ಹುದ್ದೆಗಳನ್ನ ಆಹ್ವಾನಿಸ್ತಾ ಇರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ. ಆ ವೆಬ್ಸೈಟ್ ಅನ್ನು ತಾವು ನೋಡ್ಬೇಕು.
ಅಲ್ಲದೆ SSC ಆಗಿರ್ಬೋದು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಆಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಎಲ್ಲಾದ್ರೂ ಕೂಡ ನಾವು ನೋಡ್ತಾ ಇದ್ದೇವೆ. ಈ ತರ ತಮಗೆ ಮುಂದೆ ಏನು ಯಾವ ಹುದ್ದೆಗಳಿಗೆ ನಾವು ಹೋಗ್ಬೇಕು, ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು ತಮಗೆ ಮಾಹಿತಿ ಸಿಗುತ್ತೆ. ಅದೇ ರೀತಿ ಇಲ್ಲಿ ಸಾಕಷ್ಟು ತಾವು ಒಳ್ಳೆಯ ರೀತಿಯಲ್ಲಿ ಇದು ಅಭ್ಯಾಸ ಮಾಡ್ತಾ ಇದ್ರಿ. ಮುಂದೆ ನಮಗೆ ವಿಶ್ವವಿದ್ಯಾಲಯಕ್ಕೆ ಮುಂದೆ PG ಮಾಡಕ್ ತಾವು ಕೂಡ ಬರ್ರಿ. ಇಲ್ಲಿ ಎಷ್ಟು PG ಸೆಂಟರ್ಸ್ ಇದಾವಲ್ಲ, ಇಲ್ಲಿ ತಾವು ಅಡ್ಮಿಷನ್ ತಗೊಂಡ್ರೆ ಉಳಿದಂತಹ ಏನಲ್ಲ ಉಳಿದವರು ತಾವು ಮುಂದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ರಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಜೀವನದ ಉದಾಹರಣೆ ಅನುಭವವನ್ನು ಹಂಚಿ ವಿದ್ಯಾರ್ಥಿಗಳಲ್ಲಿ ಸ್ಫೂರ್ತಿ ತುಂಬಿದ SP ಗಂಟಿ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಪ್ರೊಫೆಸರ್ CH ಮುರುಗೇಂದ್ರಪ್ಪ ಸರ್, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ ಹಾಗೂ ಕಾಲೇಜು ಅಧ್ಯಾಪಕರ ಸಂಘ ಒಕ್ಕೂಟ ಬೆಂಗಳೂರು, ಇವರು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀ ಶ್ರೀ ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತಾರಾಧ್ಯ ಗುರುಗಳಿಗೆ ನಮಿಸುತ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಹಿರಿಯರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಶ್ರೀ BC ಉಮಾಪತಿಯವರೇ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ದಾವಣಗೆರೆ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಶ್ರೀ ಗಂಟೆಯವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ಮುರುಗೇಶ್ ಅವರೇ, ವೇದಿಕೆ ಮೇಲಿರುವ ವೆಂಕಟರೆಡ್ಡಿಯವರೇ, KG ಸುಗಂಧರಾಜ್ ಅವರೇ, ಪ್ರಶಾಂತ್ ಅವರೇ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ಗಾಯನ ಅವರೇ, ನನ್ನ ಆತ್ಮೀಯ ಮಿತ್ರರು, ಬಹಳ ವರ್ಷಗಳ ಕಾಲದಿಂದ ಸಂಗಾಯಕರಾಗಿರ್ತಕ್ಕಂಥ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ಷಣ್ಮುಖ ಅವರೇ, ನನ್ನ ಆತ್ಮೀಯ ಅಧ್ಯಾಪಕರ ಬಂಧುಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು. ಈ ಕಾಲೇಜ್ ಅಂದರೆ ನಮ್ಮ ಕಾಲೇಜ್ ಇದ್ದಂಗೆ. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಯೋಗ್ಯ ಕಾಲೇಜಿಂದ ಮಾತಾಡ್ದಂಗೆ. ಯಾಕೆಂದರೆ 33-34 ವರ್ಷಗಳ ಕಾಲ ಬಾಪೂಜಿ ವಿದ್ಯಾಸಂಸ್ಥೆಯ ಇಡೀ ಕರ್ನಾಟಕದಲ್ಲಿ ಪ್ರತಿಷ್ಠಿತ AVK ಕಾಲೇಜಲ್ಲಿ ಕೆಲಸ ಮಾಡಿ ನಾನು ನಿವೃತ್ತನಾಗಿ ಎಲ್ಲ 10 ವರ್ಷ ಆಯ್ತು. ಈಗ ಆದರೂ ಕೂಡ ಈ ದಾವಣಗೆರೆ ಅಂದರೆ ನನಗೆ, ನಾನು ಓದಿದ್ದೆಲ್ಲ ಶಿವಮೊಗ್ಗ, ಮೈಸೂರು, ಧಾರವಾಡ, ಕೆಲಸ ಮಾಡಿದ್ದು ಇಲ್ಲಿ. ಅಲ್ಲಿ ಬೇರೆ ಕರ್ಮಭೂಮಿ, ಇಲ್ಲಿಂದ ಕರ್ಮಭೂಮಿ ದಾವಣಗೆರೆಯಲ್ಲಿ ಏನು ಕಲಿತೆ ಅಂತಂದರೆ ಕಲಿಯೋದಕ್ಕಿಂತ ಹೆಚ್ಚಾಗಿ ಅನುಭವಗಳು ಹೆಚ್ಚಿಗೆ ಆಯಿತು ನನಗೆ. ಇಲ್ಲಿ ಬಂದಾಗ ಹೊಸದಾಗಿ ನಾನು 82ರಲ್ಲಿ ಕೆಲಸಕ್ಕೆ ಸೇರಿದಾಗ ಹಿರಿಯರಾಗಿರ್ತಕ್ಕಂಥ ಶಾಮು ಶಿವಶೇಖರಪ್ಪರು ಮತ್ತು ಮುದುಗೌಡರು ಹೇಳಿಸಿದ್ದಪ್ಪ ಒಂದು ಅವಕಾಶ ಮಾಡಿಕೊಟ್ರು. ನನಗೆ ಅದು ಪಾರ್ಟ್ ಟೈಮ್ ಸೇರ್ಕೊಂಡಿದ್ದೆ. ನಾನು ಬರೀ 250 ರೂಪಾಯಿ ಸಂಬಳ ಅಷ್ಟೇ. ನಾನು ಮೇಸ್ಟ್ರಿ ಕೆಲಸಕ್ಕೆ ಸೇರಬೇಕು ಅಂತ ಅನ್ಕೊಂಡಿದ್ದೆ ಅಲ್ಲ. ನಾನು ಇಲ್ಲೇನೋ ಅವಾಗ ಹಣಬೇಕು ಚಂದ್ರಣ್ಣರಂಗಿ ನಮ್ಮೂರಲ್ಲ ಕರ್ಕೊಂಡು ಭತ್ತ ಕೊಡಕ್ಕಂತ ಬಂದಿದ್ದೆ. ನಾನು ಅಲ್ಲಿ ಡಿಗ್ರಿ ಮುಗಿಸ್ಕೊಂಡು ಮನೇಲಿ ಇದ್ದೆ. ನಾನು ಪೋಸ್ಟ್ ಗ್ರಾಜುಯೇಷನ್ ಹೋಗಿರಲಿಲ್ಲ. ಹೋಗಿನ ಮುಂಚೆ ಇಲ್ಲಿ ಬಂದಾಗ ನಾನು ನೋಡ್ತಾ ಇದ್ದೆ ದಾವಣಗೆರೆಗೆ ಯಾವಾಗ ಬರ್ತಾ ಇದ್ವಿ ಅಂದರೆ, ನಾನು ಚಿಕ್ಕಂದಿನ ದಿನಗಳು ನೆನಪು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ 30 ಕಿಲೋಮೀಟರ್ ಊರು. ಆವಾಗ ರಾತ್ರಿ ಎಲ್ಲ ಗಾಡಿ ಕರ್ಕೊಂಬರೋ ನಮ್ಮ ತಂದೆಯವರು, ನಮ್ಮ ಮಾಮಗಳು ರಾಗಿ ಮಾರಕ್ಕೆ, ಜೋಳ ಮಾರಕ್ಕೆ ಏರ್ಕೊಂಡು ಕರ್ಕೊಂಬರೋರು. ದಿಬ್ಬಳ್ಳಿ ಕರ್ಮಸಪ್ಪರ ಅಂಗಡಿ ಬಿಡೋರು. ದಿಬ್ಬಳ್ಳಿ ಕರ್ಮಸಪ್ಪರು ನಮ್ಮ ತಂದೆಯವರು ಸ್ನೇಹಿತರು. ಅಲ್ಲಿ ಹಳೆ ಊರಿನಲ್ಲಿ ಹೋದಾಗ ಏನಪ್ಪ ಅಂದರೆ, ಅಲ್ಲಿ ಇದ್ಬಿಟ್ಟು ರಾತ್ರಿ ಇದ್ಬಿಟ್ಟು ಬೆಳಿಗ್ಗೆ ದೋಸೆ ತಿನ್ಸಿ ಮತ್ತೆ ಗಾಡಿ ಮೇಲೆ ಕರ್ಕೊಂಡು. ಯಾಕೆ ಹೇಳ್ತಿದ್ವಿ, ಇದನ್ನು ಮರಿಬಾರ್ದು, ಹಳೆ ಜೀವನವನ್ನು ಮರಿಬಾರ್ದು. ಅದಾದ ನಂತರ PUCಗೆ ನಾವು ಶಿವಮೊಗ್ಗ ಹೋದ್ವಿ. ಅದು ನಡುವೇನೂ ಸ್ವಲ್ಪ ದಾವಣಗೆರೆ ಕನೆಕ್ಷನ್ ಇತ್ತು. ಯಾಕಂದ್ರೆ SSLC ನಾನು ಫೇಲ್ ಆಗಿದ್ದೆ, ಸೋಷಿಯಲ್ ಸ್ಟಡಿ ಫೇಲ್ ಆಗಿದ್ದೆ. ಈ ಮಲೆಬೆನ್ನೂರು ಹೋದವಾಗ ಸೆಂಟ್ರಲ್ಗೆ ಹಾಕಿದ್ರು ನನಗೆ. ಇಲ್ಲಿ ಟ್ಯೂಷನ್ಗೆ ಬರ್ತಾ ಇದ್ದೆ, ರೇವಣ್ಕರ್ ಅಂತ, ಅವ್ರು ಟ್ಯೂಷನ್ ಸೆಂಟ್ರಿಗೆ ಬರ್ತಾ ಇದ್ದೆ. ನಾನು ಬಂದು ಅದು ಪಾಸ್ ಮಾಡ್ಕೊಂಡು ಇಲ್ಲಿಂದ ನಾನು ಶಿವಮೊಗ್ಗ ಹೋದೆ.
ಶಿವಮೊಗ್ಗದಲ್ಲಿ ಎಲ್ಲಿ ಫೇಲ್ ಆಗಲಿಲ್ಲ, ಒಂದೊಂದು ಸಬ್ಜೆಕ್ಟ್ ಫೇಲ್ ಆಗಿ ಅಷ್ಟೇ. PUC ಎಲ್ಲಿ ಫೇಲ್ ಆಗಲಿಲ್ಲ. PUC ರಿಸಲ್ಟ್ಸ್ ಅವಾಗ ಎಲ್ಲಿ ಬರೋದು, ಹೈಸ್ಕೂಲ್ ರಿಸಲ್ಟ್ ಎಲ್ಲಿ ಬರೋದು, SSLC ರಿಸಲ್ಟ್ ಯಾವಾಗ ಬರೋದು, ಪೇಪರಲ್ಲಿ ಬರೋದು. ಪೇಪರ್ ನಂಬರ್ಗಳು ಬರೋದು. ಈಗ ಎಲ್ಲಿ ಪೇಪರ್ ಇಲ್ಲ, ಮೊಬೈಲ್ ಅಲ್ಲಿ ಬಂದ್ಬಿಡ್ತವೆ ಅಲ್ಲಿ. ಅವಾಗ PUC ಏನಿತ್ತಂದ್ರೆ ಫಸ್ಟ್ PUC ಸೆಕೆಂಡ್ PUC ಪ್ರಮೋಷನ್ ಆಗಿ ಮಿನಿಮಮ್ 2 ಸಬ್ಜೆಕ್ಟ್ ಪಾಸ್ ಆಗಿರೋದು. 2 ಸಬ್ಜೆಕ್ಟ್ ಪಾಸ್ ಆಗಿರೋದು ತೆಳ ಬಂದಿರೋದು, ಫಸ್ಟ್ ಟೈಮ್ ಪಾಸ್ ಆಗಿರೋದು ಮೇಲೆ ಬಂದಿರೋದು. ಈ ನಾವು ಶಿವಮೊಗ್ಗ ಓದಕ್ಕೆ ಹೋದ್ಮೇಲೆ ಫಸ್ಟಿಗೆ ಈಗ ಯಾಕಂದ್ರೆ ಒಂದ್ಸರಿ ಫೇಲ್ ಆಗಿಬಿಟ್ಟಿದ್ದಿಲ್ಲ, 30 ಮಾರ್ಕ್ಸ್ ಒಂದು 3 ಮಾರ್ಕ್ಸ್ ಫೇಲ್ ಆಗಿದ್ದಿಲ್ಲ ಸೋಷಿಯಲ್ ಸ್ಟಡಿ. ಸೈನ್ಸ್ ಸೇರ್ಬೇಕು ಅಂದ್ರೆ ಭಯ ಆಗ್ಬಿಡ್ತು. ಆಮೇಲೆ ಆರ್ಟ್ಸ್ ಸೇರಿಸಿದ್ರು, ನಮ್ಮ ರಿಲೇಟಿವ್ ಕರ್ಕೊಂಡು ಹೋಗಿ ಆರ್ಟ್ಸ್ ಸೇರಿಸಿದ್ರು. ಓದ್ತಾ ಇದ್ದು ರಿಸಲ್ಟ್ ಬಂದಾಗ ನೋಡ್ತಾ ಇದ್ವಿ ನಮ್ಮ ರಿಸಲ್ಟ್ ಎಲ್ಲಿದ್ದಾವೆ ಅಂತಂದ್ರೆ ನಾವು ಅಲ್ಲಿ ಫಸ್ಟ್ ಟೈಮ್ ನೋಡ್ತೀವಿ, ಕೆಳಗಡೆ ನೋಡ್ತಾ ಇದ್ವಿ. ಕೆಳಗಡೆ ಎಲ್ಲ ಮನೆಗೆ ಹೋಗ್ಬೇಕು ಅಂತಲ್ಲ. ಅವಾಗ ಆ ಟೈಪ್ ಎಕ್ಸಾಮಿನೇಷನ್ ಸಿಸ್ಟಮ್ ಇತ್ತು ಅವಾಗ, ಪಬ್ಲಿಕ್ ಎಕ್ಸಾಮ್ಸ್. SSLC ಎಕ್ಸಾಮ್ಸ್ ಕೂಡ ಇದ್ರಲ್ಲಿ ಬರೋದು. SSLC ಪಾಸ್ ಆದ್ರೆ ಊರಿನಲ್ಲಿ ಎಲ್ಲ ಮನೆಗೂ ನಮಸ್ಕಾರ ಮಾಡ್ಕೊಂತ ಹೋಗೋದು. PUC ಪಾಸ್ ಆದ್ರೆ ನಮಸ್ಕಾರ ಮಾಡ್ಕೊಂತ ಹೋಗೋದು. ಡಿಗ್ರಿ ಪಾಸ್ ಆದ್ರೆ ಮೆರವಣಿಗೆ ಮಾಡೋದು. ಈ ಒಂದು ಸಿಸ್ಟಮ್ ಇತ್ತು ಅವಾಗ. ನಾ ಬರೋ ಕಾಲಕ್ಕೆ ಸ್ವಲ್ಪ ಕಡಿಮೆ ಆಗಿತ್ತು. ನಾನು ಇದ್ದಾಗ ಈ ಪಾಸ್ ಆಗಿದ್ರೆ ಊರಾಗಿದ್ರೆ ಈ ರೀತಿ. ಇವತ್ತು ಎಷ್ಟು ಬದಲಾವಣೆ ಆಗಿದೆ. ಅನಂತರ ಅಲ್ಲಿ PUC ಆದ್ಮೇಲೆ ಡಿಗ್ರಿ ಆದ್ಮೇಲೆ ಫೈನಲ್ ಇಯರ್ ಮೈಸೂರಿಗೆ ಹೋದೆ. ನಾನು ಮೈಸೂರಿಗೆ ಯಾಕೆ ಹೋದ್ರೆ 75ರಲ್ಲಿ ಇದು ಬಂತು, ಎಮರ್ಜೆನ್ಸಿ ಬಂತು. ಅವಾಗಲೂ ಚುನಾವಣೆಗಳು ನಿಲ್ತಾ ಇತ್ತು, ಸ್ಟೂಡೆಂಟ್ಸ್ ಎಲೆಕ್ಷನ್ಗಳು ಅವಾಗಲೇ ನಿಲ್ತಾ ಇದ್ದೆ. ಎಮರ್ಜೆನ್ಸಿ ಬಂದ ಮತ್ತು ಚುನಾವಣೆ ಮೈಸೂರು ವಾತಾವರಣ ನೋಡಿದ್ಮೇಲೆ ಏನಾದ್ರೂ ಮಾಡಿ ಪೋಸ್ಟ್ ಗ್ರಾಜುಯೇಷನ್ ಮಾಡಲೇಬೇಕು ಅಂತೇಳಿ ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸ್. ಈಗಿನ ಕನ್ನಡ ಮೀಡಿಯಂ ಓನ್ಲಿ ಇಂಗ್ಲಿಷ್ ಮೀಡಿಯಂ. ನಾವು ಓದಿದ್ದಲ್ಲೇ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲಲ್ಲಿ ಮಲೆಮೂರು. ಆ ಟ್ಯೂಷನ್ಗೆ ಹೋಗಿ ಪಾಸ್ ಮಾಡ್ಕೊಂಡು ಏನಾದರೂ ಮಾಡಿ PC ಮಾಡಲೇಬೇಕು ಅಂತೇಳಿ ಫೈನಲ್ ಇಯರ್ ಕೂಡ ಸೆಕೆಂಡ್ ಕ್ಲಾಸ್ ಪಾಸ್ ಮಾಡ್ಕೊಂಡು ಎಕನಾಮಿಕ್ಸ್ ಅಪ್ಲೈ ಮಾಡಿದ್ರೆ ಸೀಟ್ ಸಿಗಲಿಲ್ಲ. ಆಮೇಲೆ ಅವಾಗ ಈ ಟೈಪ್ ಏನಿರಲಿಲ್ಲ ಸೆಂಟರ್ಗಳು. ಕಷ್ಟ, ಸೀಟ್ ಸಿಗೋದು ತುಂಬ ಕಷ್ಟನೇ ಅವಾಗ. ನಮ್ಮ ಷಣ್ಮುಖಪ್ಪ ಹೋದಾಗ ಇಲ್ಲಿ ಸೆಂಟರ್ ಆಗಿತ್ತು ತಲೆಯಲ್ಲಿ ದಾವಣಗೆರೆಯಲ್ಲಿ. ಆಮೇಲೆ ಕರ್ನಾಟಕ ಯೂನಿವರ್ಸಿಟಿ ಔಟ್ ಆಫ್ ಯೂನಿವರ್ಸಿಟಿ ಕೋಟದಲ್ಲಿ ನಮ್ಮ ರಿಲೇಟಿವ್ ಸೀಟ್ ಕೊಡಿಸಿದ್ರು. ರಾಜಶೇಖರ್ ಅಂತ ದಾವಣಗೆರೆಯವರೇ ಚೇರ್ಮನ್ ಇದ್ರು. ಅವ್ರು ಸೀಟ್ ಕೊಟ್ಮೇಲೆ ಅಲ್ಲಿಂದ ಓದ್ಕೊಂಡು ಅಲ್ಲಿಂದ ಸುಮ್ಮನೆ ಅಲ್ಲಿಂದ ಜನರಲ್ ಸೆಕ್ರೆಟರಿ ಆಗಿದ್ದೆ. ಬಂದಮೇಲೆ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ ಕೆಲಸಕ್ಕೆ ಅಚಾನಕ್ ಬಂದು ಸೇರಿದ್ದು. ನಾನು ಇಲ್ಲಿ ಭತ್ತ ಕೊಡೋಕ್ಕಂತ ಬಂದು ಅವಾಗ ಒಬ್ಬ ಹೆಣ್ಮಗಳು ಬಿಟ್ಟು ಹೋಗಿದ್ದಾಳೆ. ಮುರುಗೇಶ ಸೇರು ಅಂತೇಳಿ ನಮ್ಮ ಶಿವಲಿಂಗಪ್ಪನವರು ಅಂತ ಕೆಲಸ ಮಾಡ್ತಿದ್ದು ಪೊಲಿಟಿಕಲ್ ಸೈನ್ಸು B.Ed ಕಾಲೇಜ್ ಶಿವಲಿಂಗಪ್ಪ ಏನು ಮಾಡಿದ್ರೆ ಬಿಡಲಿಲ್ಲ, ಸಾಹೇಬ್ ಹತ್ರ ಕರ್ಕೊಂಡು ಕೆಲಸಕ್ಕೆ ಸೇರಿಸ್ಬಿಟ್ಟು ಸೇರಿಸಿದ್ಮೇಲೆ ಶುರುವಾಯಿತು ಬಿಡು ಹೋರಾಟ. ನಂದು ಪಾರ್ಟ್ ಟೈಮ್ ಸೇರಿದೆ. ಎಷ್ಟು ವರ್ಷ ಅಂತ ಕೆಲಸ ಮಾಡೋದು ಪಾರ್ಟ್ ಟೈಮು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ಆಮೇಲೆ ಫುಲ್ ಟೈಮ್ ಅಂತ ಮಾಡಿದ್ರು 740 ಕೊಡೋದು. ಆಮೇಲೆ ವರ್ಷದಲ್ಲಿ ಏನಪ್ಪ ಅಂದರೆ 3 ತಿಂಗಳು 4 ತಿಂಗಳು ನಮ್ಮನ್ನ ರಿಲೀವ್ ಮಾಡೋದು, ಮತ್ತೆ ಹೋರಾಟ ಮಾಡಬೇಕು. ಇದು ಯಾರಿಗೆ ಬೇಕು, ಊರಿಗೆ ಹೋಗ್ಬಿಡ್ತೀನಿ ಅಂತ. ಅವಾಗ ವಿಮಲಾ ದಾಸ್ ಪ್ರಿನ್ಸಿಪಾಲ್ ಅವಾಗ, ಶಿ ಇಸ್ ಮೈ ಗಾಡ್ಲಿ ಲೇಡಿ. ಆಮೇಲೆ ಶಿ ಸಪೋರ್ಟ್ ಲಾಟ್. ಆಮೇಲೆ SS ಕೂಡ ಎಲ್ಲ ಒಂದು ದಿವಸ ಆಗ್ತದೆ, ಸುಮ್ಮನೆ ಹಂಗೆ ಕೊಡ್ತೀನಿ, ಬಿಟ್ಟು ಹೋಗ್ತೀನಿ ಅಂತ. ಆಮೇಲೆ ಕೊನೆಗಿದ್ವಿ. ಆಮೇಲೆ ಕೋರ್ಟ್ಗೆ ಹೋದ್ವಿ 87ರಲ್ಲಿ. 89ರಲ್ಲಿ ಕೇಸ್ ಬಿದ್ದೋಯ್ತು. ಆಮೇಲೆ ಸುಪ್ರೀಂ ಕೋರ್ಟ್ ನನ್ನಂತ ಒಂದು 8 ಜನ ಕರ್ಕೊಂಡು ಕೇಸ್ ಗೆದ್ದು 92 ಕೇಸ್ ಗೆದ್ಬಿಟ್ಟು 94 ಎಲೆಕ್ಷನ್ ಬಂತು. ಏಕದಮ್ ಸೆನೆಟಿಗೆ ಎಲೆಕ್ಷನ್ ನಿಂತಲ್ಲಿ ನಮ್ಮ ಷಣ್ಮುಖಪ್ಪ ಪರಿಚಯ ಆಗಿತ್ತು. ಸೆನೆಟಿಗೆ ಗೆದ್ಬಿಟ್ಟು ಅವ್ರು ಫಸ್ಟ್ ಟೈಮ್ ದಾವಣಗೆರೆಗೆ ಯಾವ ನಿಂತಿದ್ದಾರೆ ನಮ್ಗೆ ಗೆದ್ದಕ್ಕೆ ಆಗೋದು. ಆದ್ರೂ ಗೆದ್ದೆ. ದೊಡ್ಡವರಲ್ಲಿ ನಿಂತಿದ್ರು ಅವ್ರ ಜೊತೆ ನಿಂತು ಗೆದ್ದು ಕೂಡಲೇ ಯಾಕೆ ನೆನಪಾಗುತ್ತೆ ಈ ಕಾಲೇಜ್ ಅಂದ್ರೆ 94-95ರಲ್ಲಿ ಅವರು ಸೆನೆಟ್ ಮೆಂಬರ್ ಎಲೆಕ್ಷನ್ಸ್ ಅವಾಗ ಇದು BBMಗೆ ಅಪ್ಲೈ ಮಾಡಿದ್ವಿ. BBMಗೆ SBC ಕಾಲೇಜ್ ಅಪ್ಲೈ ಮಾಡಿದ್ರು. ಅವಾಗ ನಮ್ಮ ಷಣ್ಮುಖಪ್ಪ ಏನಪ್ಪ ಕಾಲೇಜ್ ಅಲ್ಲಿ ನಡೀತಾ ಇತ್ತು, ಅಲ್ಲೇನು ಸ್ಕೂಲ್ ನಡೀತಾ ಇತ್ತಲ್ಲ, ಇದು ಗುಡ್ಡಿ ಸ್ಕೂಲಲ್ಲಿ ನಡೀತಾ ಇತ್ತು. ಷಣ್ಮುಖಪ್ಪ ಇಲ್ಲ ಕೊಡಲೇಬೇಕು ಅಂತ. ಅವಾಗ ಸ್ಟಾಲ್ವರ್ಡ್ಸ್ ಮೆಂಬರ್ಗಳೆಲ್ಲ ಬಂದ್ರ ಜೊತೆಗೆ ನಾನು ಕಮಿಟಿಯಲ್ಲಿದ್ದೆ. ಅವಾಗ ವೀರಣ್ಣರು ಹೆಂಗ್ ಮಾಡೋಣ ಸರ್, ಮತ್ತೆ ಬಂದಿದ್ದೆ ಕೊಡ್ಬೇಕು ಬೇಡ, ಏನ್ ಮಾಡ್ಬೇಕು ಅಂತ ನೀವು ಅಂದ್ರೆ ಕೊಡ್ತೀನಿ ಅಂತ ಇದ್ದಾರೆ. ಇವಾಗ ಕೊಡಿಸ್ಬಿಡ್ತೀನಿ ಅಂತ. ಅವಾಗ 95ರಲ್ಲಿ BBM ಕೊಡಿಸಿದ್ದು ಈ ಕಾಲೇಜ್. ತುಂಬ ನೆನಪಾಗುತ್ತೆ ನನಗೆ. ಯಾಕೆಂದ್ರೆ ಈ ಏನಾದರೂ ಒಂದು ಸಮಸ್ಯೆ ಬೇಕಾದ್ರೆ, ಯಾಕೆಂದ್ರೆ ಏನಾಗಿತ್ತು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿಬಿಟ್ಟು ಈ ಸಂಸ್ಥೆ ಕಟ್ಟಿದ್ದಾರೆ. ತುಂಬಾ ಕಷ್ಟಪಟ್ಟು ಕಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಗ್ರಾಂಟ್ ಆಗ್ಬೇಕಾಯ್ತು, ಆಗ್ಲಿಲ್ಲ. ಅದ್ರ ನಡುವೆ ಮತ್ತೆ ಅನೇಕ ಕಿರಿಕಿರಿಗಳು, ಯೂನಿವರ್ಸಿಟಿಯಲ್ಲಿ ಕಿರಿಕಿರಿಗಳು, ಸರ್ಕಾರದಲ್ಲಿ ಕಿರಿಕಿರಿಗಳು, ಏನಾದ್ರೂ ಕಿರಿಕಿರಿ. ನಮ್ಮ ಷಣ್ಮುಖಪ್ಪನ ಫೋನ್ ಬಂದದ್ದು ಏನೋ ಸಮಸ್ಯೆ ಐತೆ ಅಂತ. ಫೀಸ್ ಆಗಿರ್ಬೋದು, ಫೀಸ್ ಜಾಸ್ತಿ ಕಟ್ಟೋದಾಗಿರ್ಬೋದು, ಎಕ್ಸಾಮಿನೇಷನ್ ವಿಷಯ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ನಾನು ಅದೇ ಹೇಳ್ತೀನಿ, ಪಾಸ್ ಮಾಡಿಸೋದನ್ನ ಬಿಟ್ಟು ಏನಾದ್ರು ಕೇಳಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಸೆಮಿಸ್ಟರ್ ಸ್ಕೀಮ್ ನಮ್ಮಲ್ಲಿ ಯೂನಿವರ್ಸಿಟಿ ಆಗಿದೆ, ಇದು ನಮ್ಮಲ್ಲಿ ಫಸ್ಟ್ ಟೈಮ್ ಆಗಿದೆ. ಆಮೇಲೆ ಯೂನಿವರ್ಸಿಟಿ ಕಟ್ಟೋದಕ್ಕೆ ಒಂದು ಹೋರಾಟ. ಯೂನಿವರ್ಸಿಟಿ ಯಾಕೆ ನನ್ಗೆ ನೆನಪಾಗ್ತೈತೆ ಅಂತಂದ್ರೆ, ನಾವು ನಮ್ಮ SS ಮಲ್ಲಿಕಾರ್ಜುನ್ ಅವರು ಸಿಂಡಿಕೇಟ್ ಇಂದ ಮೀಟಿಂಗ್ ಹೋಗ್ತಾ ಇದ್ವಿ. ಇಲ್ಲಿಂದ 130 ಕಿಲೋಮೀಟರ್ ಹೋಗ್ಬೇಕಲ್ಲ, ಎಲ್ಲಿಗೆ BRPಗೆ.
ಅಲ್ಲಿ ಹೋಗೋದು ಸುಸ್ತಾಗಿ ಏನು ಡಬಲ್ ರೋಡ್ ಆಗಿದ್ದಾವೆ, ಎಲ್ಲ ಕಾರುಗಳಿದಾವೆ. ಆ ಕಾರುಗಳಿಗೆ ಹೋದ್ರ ಮೇಲೆ ಮತ್ತೆ ಸಾಕಾಗೋಗ್ಬಿಟ್ಟಿತ್ತು. ಇವು ಸ್ಟೂಡೆಂಟ್ಸ್ ಮಾಡಬೇಕು, ಮೆಸ್ಗಳು ಮಾಡಬೇಕು, ಏನು ಮಾಡಬೇಕಪ್ಪ, ಏನು ಮಾಡಬೇಕು ಅಂತ ಅವಾಗಲೂ ಚಿಂತನೆ ಶುರುವಾಯಿತು. ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ಯಾಮು ಶಿವಶಂಕರಪ್ಪನವ್ರು 50 ಎಕರೆ ಜಮೀನಿಗೆ ಕೊಟ್ಟಿದ್ರು. 24 ಎಕರೆ ಏನಪ್ಪ ಅಂತಂದ್ರೆ ರಾಜಧಾನಿ ಫ್ಯಾಮಿಲಿಯವ್ರು ಕೊಟ್ಟಿದ್ರು. ಅದು ಹಾಗೆ ಖಾಲಿ ಬಿದ್ದಿತ್ತು. ಏನಾದ್ರು ಮಾಡಿ ಬಿಲ್ಡಿಂಗ್ ಮಾಡಿದ್ರೆ ಮುಂದೆ ಯೂನಿವರ್ಸಿಟಿ ಕ್ಲೈಮ್ ಮಾಡ್ಬೋದಲ್ಲ ಅಂತ ಅವಾಗಲೇ ಸ್ಕೆಚ್ ಹಾಕೊಂಡು, ಆಮೇಲೆ ನಮ್ಮ ಮಲ್ಲಣ್ಣ ಹಿಡ್ಕೊಂಡು ದೊಡ್ಡ ಸಾಹೇಬ್ ಕೈ ಬಯಸ್ಕೊಂಡು 1 ಕೋಟಿ ಬಿಲ್ಡಿಂಗ್ ಅನ್ನು ಸೈನ್ಸ್ ಬ್ಲಾಕ್ ಅದನ್ನು ಕಟ್ಸಿಕೊಟ್ಟಾದ್ಮೇಲೆ ಜೆ.ಎಚ್. ಪಾಟೀಲ್ CM ಆದಾಗ ಮತ್ತೆ 50 ವರ್ಷ ಕೊಡ್ಸಿದ್ವಿ. ಕೊಟ್ಟು ಅದನ್ನ ಹಿರೇಮಠ ಅವ್ರು ಬೀಸಿದ್ರು. ಸಾಹೇಬ್ರ ಕಡೆ ಕೊಟ್ಟು 1 ಕೋಟಿ ಬಿಲ್ಡಿಂಗ್ ಅನ್ನ 2 ಕೋಟಿ ಬಿಲ್ಡಿಂಗ್ ಕಟ್ಸಿಕೊಟ್ಟಾದ್ಮೇಲೆ ಅವಾಗ ಕ್ಲೈಮ್ ಮಾಡಿದ್ರು. ಏನ್ ಕ್ಲೈಮ್ ಮಾಡಿದ್ರು? ಯೂನಿವರ್ಸಿಟಿ ದಾವಣಗೆರೆಗೆ ಆಗ್ಬೇಕು. ಅವಾಗ ಈಗ ಎಷ್ಟೀಗ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ನೋಡ್ತಾ ಇದ್ದೀನಿ, ಎಲ್ಲಾ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಹುಡುಗರ ಸಂಖ್ಯೆನೇ ಇಲ್ಲ. 40 ಜನ ಇದ್ರೆ 5 ಜನ ಹುಡುಗರು, 35 ಹುಡುಗಿಯರಿದ್ದಾರೆ. ನಾವಲ್ಲಿ ಅಲ್ಲಿ ನಾವು ಮೆಂಬರ್ ಇದ್ದಾಗ ಅಲ್ಲಿ ದಾವಣಗೆರೆಯಿಂದ ಹೋಗ್ತಕ್ಕಂಥ ಮಕ್ಕಳ ಸಂಖ್ಯೆನೇ ಕಡಿಮೆ, ಹುಡುಗರು ಕಡಿಮೆ, ಹುಡುಗಿಯರು ಕಡಿಮೆ. ಆಗ್ಬೇಕಲ್ಲ, ಶಕ್ತಿ ಬೇಕಲ್ಲ ದುಡ್ಡು ಕೊಟ್ಟು ಹೋಗೋದಕ್ಕೆ. ಎಸ್ಪೆಷಲಿ ದಾವಣಗೆರೆ ಬಿಸಿ ಬೇರೆ ಸಿಟಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕನ್ಸರ್ವೇಟಿವ್ ಜಾಸ್ತಿ. ಹೊರಗಡೆ ಕಳ್ಸೋದಿಲ್ಲ ಹೆಣ್ಮಕ್ಳನ್ನ, ಈಗ ಕಳ್ಸಿಕೊಡ್ತಾರೆ. ಹೊರಗಡೆ ಅಂದ್ರೆ ಬೇರೆ ಹೈಯರ್ ಕೋರ್ಸಿಗೆ ಕಳ್ಸಿಕೊಡ್ತಾರೆ. ಮತ್ತೆ ಇಲ್ಲಿ ಬೇಕಾದ್ರೆ ಇಲ್ಲ ಹೋಗಕ್ಕೆ ಬೇಡ ಮನೆಗೆ ಬಂದ್ಬಿಡ್ತಾರೆ. ನಾನು ನೋಡ್ತಾ ಇದ್ದಿದ್ದೆ, ಕಾಲೇಜುಗಳೆಲ್ಲ ನೋಡ್ತಾ ಇದ್ದಿದ್ದೆ. ಆಮೇಲೆ ನಾವೇನ್ ಮಾಡಿದ್ವಿ, ಏನಾದ್ರೂ ಮಾಡಿ ಯೂನಿವರ್ಸಿಟಿ ಮಾಡ್ಲೇಬೇಕು ಅಂತೇಳಿ ನಂಬ್ತಿರಿ ಬಿಡ್ತೀರಿ ಒಂದು ಸೆಲೆಕ್ಟ್ ಮೀಟಿಂಗ್ ಮಾಡಿಸಿದೆ, ಒಂದು ಸಿಂಡಿಕೇಟ್ ಮೀಟಿಂಗ್ ಮಾಡಿಸಿದೆ, ಒಂದು ಅಕಾಡೆಮಿಕ್ ಕೌನ್ಸಿಲ್ ಮೀಟಿಂಗ್ ಇಲ್ಲೇ ದಾವಣಗೆರೆ ಆ ಸೆಂಟ್ರಲ್ಲೇ ಮಾಡ್ತಿದ್ರು. ಸ್ನೇಹಿತರೆಲ್ಲ ಬೈ ನನಗೆ, ಇಲ್ಲ ಯಾಕೆ ಮಾಡಿಸ್ತೀವಿ ಮುರುಗಪ್ಪ, ಅಲ್ಲಾದ್ರೆ TAD ಸಿಗುತ್ತೆ, ಇಲ್ಲ ಯಾಕೆ ಮಾಡ್ತಿದ್ರು? ನಾವು TAD ಬೇಡ, ಇಲ್ಲಿ ಮಾಡಿದ್ರೆ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಯೂನಿವರ್ಸಿಟಿ ಮಾಡ್ಬೋದಲ್ಲ ಅನ್ನೋ ಉದ್ದೇಶದ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ಏನಾಯ್ತು, ಹೋರಾಟ ಮಾಡ್ಕೊಂತ ಮುಂದೆ 2009ರಲ್ಲಿ ಫಸ್ಟ್ ಮೀಟಿಂಗ್ ಕರ್ಕೊಂಡು ನಮ್ಮ MLC ವೀರಭದ್ರಪ್ಪರಿದ್ರು, ಎಲ್ಲಾರು ಕಲೆ ಹಾಕಿದ್ದು ಎಲ್ಲಾರ ಮನೆಗೆ ಹೋದ್ವಿ. ಎಲ್ಲಾರ ಮನೆಗೆ ಹೋಗಿ ಜನ ಜಿದ್ದು ಮಾಡ್ಕೊಂಡು 2009ರಲ್ಲಿ ಇಲ್ಲೇನೆ ತಡಬಂಡು ಉಡುಮೆ ನಡೆಯುವಾಗ ಗುರುಗಳು ಚೆನ್ನಾಗಿ ಬೆನ್ನೆತ್ತಿ. ಅವಾಗ ಯಡಿಯೂರಪ್ಪ ಹತ್ರ ಅಲ್ಲಿ ಶಿವಮೊಗ್ಗದವ್ರು ಯೂನಿವರ್ಸಿಟಿ ಸಪ್ರೇಟ್ ಮಾಡಕ್ ಹೋಗ್ಬಿಡಿ, ಈ ಸಣ್ಣದಾಗ್ಬಿಡುತ್ತೆ ಅಂತ ಅವ್ರು ಅಲ್ಲಿ ಫೈಟ್ ಮಾಡೋ, ನಾವು ಇಲ್ಲಿ ಫೈಟ್ ಮಾಡ್ತಿದ್ವಿ. ದಿವಸ ಬೆಳಿಗ್ಗೆ ಹೋಗಿ ಅವ್ರ ಮನೆ ಕುತ್ಕೊಂಡ್ಬಿಡ್ತಿದ್ವಿ. ಗುರುಗಳು ಬಿಡಾರಿ ತಾಲೂಕು ಕುತ್ಕೊಂಡ್ಬಿಡ್ತಿದ್ವಿ ಎಲ್ಲರೂ. ಕೊನೆಗೆ ಏನಾಯ್ತು, ಅವತ್ತು ಡಿಕ್ಲೇರ್ ಆಯ್ತು 2009ರಲ್ಲಿ ಯೂನಿವರ್ಸಿಟಿ ಡಿಕ್ಲೇರ್ ಮೇಲೆ. ಇವತ್ತು ಅಲ್ಲಿಗಿನ ಸಂಖ್ಯೆ ಜಾಸ್ತಿ, ಅಲ್ಲಿಗಿನ ಸಂಖ್ಯೆ ಜಾಸ್ತಿ. ಆಮೇಲೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ. ಮಿಡ್ಲ್ ಕ್ಲಾಸ್, ಬಿಲೋ ಮಿಡ್ಲ್ ಕ್ಲಾಸ್ ಎಲ್ಲಾ ಕಂಪ್ಯೂಟರ್ ದೂರದಲ್ಲೂ ಓದ್ತಾ ಇದ್ದಾರೆ, ಇಲ್ಲಿನೂ ಓದ್ತಾ ಇದ್ದಾರೆ. ನಮ್ಗೆ ಅದನ್ನ ಸಂತೋಷ. ಯೂನಿವರ್ಸಿಟಿ ಮಾಡದೇ ಇದ್ದಿದ್ರೆ ಅಲ್ಲಿ 8 ಜನ ಹೋಗ್ತಾ ಇದ್ರು. ಆಮೇಲೆ ಇನ್ನೊಂದು PG ಸೆಂಟರ್ ಕೊಡ್ಬೇಕಂತ ಬೆಡ್ಗಾಲಿಟ್ಟೇನೆ ಅದು ಏನು ಮಾಡುದು? ಸರ್ ಯೂನಿವರ್ಸಿಟಿ ಸುಮ್ಮನೆ ರಾಜಕಾರಣ ಅಲ್ಲ. ಯೂನಿವರ್ಸಿಟಿ ನೀವು ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಸೇರಕ್ ಆಗ್ತಾ ಇಲ್ವಲ್ಲ, ಕೊಡಿ. ಅದಕ್ಕೆ ಷಣ್ಮುಖಪ್ಪ ಹೇಳಿ ಎಂತೆಂಥ ಕಾಲೇಜಿಗೆ ಕೊಡೋದಿಲ್ಲ, ನೀವು ಅಪ್ಲೈ ಮಾಡಿ ಷಣ್ಮುಖಪ್ಪ ಮುಂದೆ ನೋಡೋದಂತೆ ಅಂತೇಳಿ ನಮ್ಮ ಷಣ್ಮುಖಪ್ಪ ಶ್ರಮ, ನಮ್ಮ ಸಂಸ್ಥೆ ತುಂಬಾ ಶ್ರಮ ಇದೆ ಅದ್ರಲ್ಲಿ. ಯಾಕಂದ್ರೆ PG ಸೆಂಟರ್ ನಡೆಸೋದು ಸುಲಭ ಇಲ್ಲ. ಇವತ್ತು ಅಲ್ಲಿಗಿನ ರಿಸಲ್ಟ್ ಜಾಸ್ತಿ ಬರ್ತಾ ಇದೆ. ಕೆಲವು ಮಧ್ಯದಲ್ಲಿ ಏನಾದ್ರು ಕೆಲವು ಕಿರಿಕಿರಿ ಮಾಡ್ತಾರೆ. ಅವಾಗ ಕೆಲವರು ನೇರವಾಗಿ ಹೇಳ್ತೀನಿ, ನೀವೆಲ್ಲ ಕಟ್ಟಿರೋದು ಯೂನಿವರ್ಸಿಟಿನ, ನಾವು ಕಟ್ಟಿರೋದು ನಾವು ಬೇಡದೆ ಕೇಳಬೇಕು ಅಂತ ಹೇಳ್ತೇವೆ. ಅದರಿಂದ ಈ ಸಮಯ ಸಂದರ್ಭದಲ್ಲಿ ಹೆಣ್ಮಕ್ಳಿಗೆ ಹೇಳೋದೇನಪ್ಪ ಅಂತಂದ್ರೆ, ನಮ್ಮ ಗಂಟೆಯವರು ಹೇಳುವಾಗ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ಮುಂಚೆ ಯಾರು ಸೆಲೆಕ್ಟ್ ಆಗ್ತಾ ಇದ್ರು ಜಾಸ್ತಿ, IAS, IPS, KS ಯಾರು ಆಗ್ತಾ ಇದ್ರು ಅಂದ್ರೆ ಓನ್ಲಿ ಆರ್ಟ್ಸ್ ಫಸ್ಟ್, ನೆಕ್ಸ್ಟ್ ಕಾಮರ್ಸ್ ತುಂಬಾ ಕಡಿಮೆ, ಹಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಆಗ್ತಾ ಇದ್ರು, ಎಕನಾಮಿಕ್ಸ್ ಅಲ್ಲಿ ಆಗ್ತಾ ಇದ್ರು, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಆಗ್ತಾ ಇದ್ರು, ಸೋಷಿಯಲಿಸಂ ಕಡಿಮೆ. ಇವತ್ತು ಯಾರು ಆಗ್ತಾ ಇದ್ದಾರೆ? ಸುಮ್ಮನೆ ಯೋಚನೆ ಮಾಡಿ. ಎಂಜಿನಿಯರಿಂಗ್ ಗ್ರಾಜುಯೇಟ್ಸ್, ಮೆಡಿಕಲ್ ಗ್ರಾಜುಯೇಟ್ಸ್, ವೆಟರ್ನರಿ ಗ್ರಾಜುಯೇಟ್ಸ್, ಮತ್ತೆ ನೀವೆಲ್ಲಿ ಹೋದ್ರಿ ಅಂತ ನನ್ನ ಪ್ರಶ್ನೆ. ತಮಾಷೆ ಹೇಳ್ತೀನಿ, ವೆರಿ ಸೀರಿಯಸ್ ಇದು. ನೀವೆಲ್ಲಿ ಹೋದ್ರಿ? ನಮ್ಮ ಮಕ್ಕಳು ಎಲ್ಲಿ ಹೋದ್ರು? ಆರ್ಟ್ಸ್ ಓದೋರು ಎಲ್ಲಿ ಹೋದ್ರು? ಈ ಪ್ರಶ್ನೆ ನೀವು ಹಾಕಬೇಕಾಗುತ್ತೆ. ಇವತ್ತೇನಾಗಿದೆ, ಎಲ್ಲಾ ಕ್ಷೇತ್ರದಲ್ಲಿ ನೀವು ಮುಂದೆ ಇದ್ದೀರಾ. ನಾನೊಬ್ಬ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿ ದಿವಸ ಕ್ಲಾಸಿಗೆ ಬಂದ್ಬಿಟ್ರೆ ಆ ಪೇಪರ್ ಏನು ಫಸ್ಟ್ ಕೇಳ್ತಿದ್ದೆ ಕ್ಲಾಸ್ನಾಗ ನೋಡ್ತಿದ್ದವ್ರು. ಇವತ್ತು ಇಷ್ಟೆಲ್ಲ ಕೇಳ್ಬಿಟ್ಟು ದಿವಸ ರೆಗ್ಯುಲರ್ ಪೇಪರ್ ಯಾಗುತ್ತೆ ಕೈ ಎತ್ತು ನೋಡೋಣ, ಒಂದ್ ದಿವಸ ಪೇಪರ್ ಯಾಗುತ್ತೆ ಕೈ ಎತ್ತು ನೋಡೋಣ. ಮತ್ತೆ ಜನರಲ್ ನಾಲೆಜ್ ಹೆಂಗ್ ಬರುತ್ತೆ? ಜನರಲ್ ಹೆಂಗ್ ಬರುತ್ತೆ ನಿಮ್ಗೆ ಅಂತ ನನ್ನ ಪ್ರಶ್ನೆ. ನೀವು ಮೊಬೈಲ್ ನೋಡಿ ಬೇಡ ಅಂತ ಹೇಳ್ತಾರೆ. ಆ ಮೊಬೈಲ್ ಪೇಪರ್ ಇರೋದೆಲ್ಲ ನೋಡಿ, ಅದನ್ನ ನೋಡಿ ಪಾಪ. ಇವತ್ತೇನಾಗಿದೆ ಅಂತಂದ್ರೆ, ಕೇಳಿ ಡಜನ್ ಗಂಟ್ಲೆ ಮಕ್ಕಳು ಇರೋದ್ರಿಂದ ಓದ್ಬೋದು, ಬಿಟ್ರೆ ಬಿಡ್ಬೋದು. ಈ ನಮ್ಮ ಮುಮ್ಮಣ್ಣರು ಹೇಳ್ತಾ ಇದ್ರು, ನಮ್ಮ ಸಿಸ್ಟರ್ಸ್ ಬೇರೆ ಕಡೆ ಕಳ್ಸಕ್ ಆಗಲಿಲ್ಲ ಓದಕ್ಕೆ. ಇವತ್ತು ಫಾರಿನ್ ಎಲ್ಲ ಹೋಗ್ತಾ ಇದಾರೆ, ಹೆಣ್ಮಕ್ಳೆಲ್ಲ ಹೋಗ್ತಾರೆ. ಅದು ಖುಷಿ ಆಗುತ್ತೆ ನಮಗೆ. ಅದ್ರ ಜೊತೆಗೆ ಕಾಂಪಿಟೇಟಿವ್ ಮೈಂಡ್ ಅನ್ನ ಬೆಳೆಸ್ಕೋಬೇಕು. ಈ ಸಂಸ್ಥೆ ಎಲ್ಲಾ ಒಂದು ಅವಕಾಶ ಮಾಡ್ಕೊಟ್ಟಿದ್ದೀವಿ. ಮಾಡ್ಕೊಟ್ಟು ಅಟ್ಲೀಸ್ಟ್ ವರ್ಷಕ್ಕೆ ಒಬ್ಬರಿಬ್ಬರ ಸೆಲೆಕ್ಷನ್ ಆಗ್ಬೇಕಾ? ಯಾರಾಗುದಿಲ್ಲ. ಏನ್ ಮಾಡ್ತಿದ್ರು ಅಂತ ನನ್ನ ಪ್ರಶ್ನೆ ಇದೆ. ನೀವೇನಾರು ಅನ್ಕೊಂಡು ಬೇಸ್ಟ್ ಬೈದರ ಏನಾರು ಅನ್ಕೊಂಡು, ಬಟ್ ಏನಪ್ಪಾ ಅಂದ್ರೆ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರದಲ್ಲಿ ನೀವು ಮುಂದೆ ಇದ್ದೀರಾ.
ಇನ್ನು ಎಲ್ಲಾ ಕ್ಷೇತ್ರದಲ್ಲಿ ಮುಂದೆ ಬರಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಏನಾದ್ರೂ ಸಮಸ್ಯೆ ಬಂದಾಗ ಯು ಕ್ಯಾನ್ ರಿಯಾಕ್ಟ್ ಪ್ರಾಪರ್ಲಿ. ರಿಯಾಕ್ಷನ್ ಎಲ್ಲಿರುತ್ತೆ? ನೋ ರಿಯಾಕ್ಷನ್ ಅಟ. ಆ ರಿಯಾಕ್ಷನ್ ಎಲ್ಲಿರುತ್ತೋ ಅಲ್ಲಿ ಒಂದು ವಿದ್ವತ್ತಿರುತ್ತೆ, ಅಲ್ಲಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಅದರಿಂದ ಈ ಸಂದರ್ಭ ಸನ್ನಿವೇಶದಲ್ಲಿ ಈ ಒಂದು ಸಂಸ್ಥೆ ಅತ್ಯುತ್ತಮವಾಗಿ ಬೆಳೀತಾ ಇದೆ. ಬೆಳೆದಕ್ಕೆ ನಮ್ಮ ಸಂಸ್ಥೆಯ ಹಿರಿಯರಾಗಿರ್ತಕ್ಕಂಥ ಉಮ್ಮಣ್ಣರಾಯ್ತು, ವೀರಣ್ಣರಾಯ್ತು, ನಮ್ಮ ಪ್ರಶಾಂತ್ ಅವರಾಯ್ತು, ನಮ್ಮ ಮುರುಗೇಶ್ ಅವರಾಯ್ತು, ಗುರುಗಳ ಆಶೀರ್ವಾದ ಇರೋದ್ರಿಂದ ನೀವೆಲ್ಲ ಇಲ್ಲಿ ಬಂದ್ಬೋದು. ಒಂದು ಮಾತ್ರ ನಿಮಗೆ ನೆನಪು ಹೇಳ್ತೀನಿ, ಒಂದು ಸ್ಟೂಡೆಂಟ್ಸ್ ಇದರಲ್ಲಿ ಒಂದು ಹೋರಾಟ ಭಾವನೆ, ಒಂದು ಪಾಸಿಟಿವ್ ಮೈಂಡ್ ಇರಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ ಕೃತಜ್ಞತಾ ಮನೋಭಾವನೆ. ಡಿಗ್ರಿ ಮುಗಿಸ್ಕೊಂಡು ಹೋಗ್ತಾರಪ್ಪ ನೀವು, ದಾವಣಗೆರೆಗೆ ಬಂದಾಗ ಎಷ್ಟು ಜನ ಬಂದು ಕಾಲೇಜಿಗೆ ಬಂದು ಹೋಗ್ತೀರಿ ನೀವು? ಯಾರು ಬರೋದೇ ಇಲ್ಲ, ಯಾರ್ಯಾರು ಬರೋದಿಲ್ಲ. ಬಂದು ಮೇಡಮ್ಗಳನ್ನ ಮೇಸ್ಟ್ ಮಾಡಿ ಎಷ್ಟು ಖುಷಿ ಪಡ್ತಾರೆ ಅವರು. ಹಂಗೆ ನೋಡ್ಕೊಂಡು ಹೋದ್ರೆ ಒಳಗೊಂದು ಹೋಗ್ಬೇಕು ನೀವು, ಗೊತ್ತಾಯ್ತಾ? ಅದನ್ನ ಮಾಡ್ಬೇಕು ಅಂತ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಇವತ್ತು ನಾವೇನ್ ನೋಡ್ತಾ ಇದ್ದೀವಿ, ನಾನು ಮೊನ್ನೆ ಏನೋ ಒಂದು ಕಡೆ ಮಾತಾಡುವಾಗ ಹೇಳಿದೆ, ಹೈಯೆಸ್ಟ್ ಡೈವರ್ಸ್ ಕೇಸ್ಗಳು ಎಲ್ಲ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲೇ ಆಗ್ತಾ ಇಲ್ಲ. ಜನರಲ್ ಎಜುಕೇಶನ್ ಅಲ್ಲಿ ಮೈನ್ಯೂಟ್ ಅಷ್ಟೇನೆ ಹೈಯೆಸ್ಟ್ ಡೈವರ್ಸ್ಗಳು ಎಲ್ಲ ಆಗ್ತಿದ್ರು. ಓನ್ಲಿ IT-BT ಎಲ್ಲ ಆಗ್ತಾ ಇದೆ, ನಾಟ್ ಇವನ್ ಮೆಡಿಕಲ್. IT-BT ಎಲ್ಲ ಅದಕ್ಕೆ ನಾನು ನಮ್ಮ ಮಕ್ಕಳಿಗೆ ಧನ್ಯವಾದಗಳು ಹೇಳ್ತಾರೆ. ನಮ್ಮಲ್ಲಿ ಆ ಪರಿಸ್ಥಿತಿ ಬಂದಿಲ್ಲ. ಯಾಕೆಂದ್ರೆ ಇಂಥ ಸಮಯ ಸಂದರ್ಭದಲ್ಲಿ ಈ ಕಾಲೇಜ್ ಏನ್ ಸವಲತ್ತುಗಳು ಕೊಟ್ಟಿದೆ ಸರಿಯಾಗಿ ಯೂಸ್ ಮಾಡ್ಕೊಬೇಕು. ಅದ್ ಮೇಲೆ ಬರೋದ್ ಪ್ರಯತ್ನ ಪಡ್ರಿ. ಆದಷ್ಟು ಕೂಡ ಏನು PG ಮುಗಿಸ್ಕೊಳ್ತೀರಿ, ರಿಸರ್ಚ್ ಮಾಡಿ. ಯೂನಿವರ್ಸಿಟಿ ಇಲ್ಲೇ ಆ ಪಕ್ಕದಲ್ಲಿ ಇದೆ. ಎಷ್ಟು ಜನ ಯೂನಿವರ್ಸಿಟಿ ನೋಡಿದಾರೆ ಹೋಗಿ? ನೀವೇನಾದ್ರು ಪ್ರಾಬ್ಲಮ್ ಆದ್ರೆ ನೋಡೋದಲ್ಲ, ಒಂದ್ ದಿವಸ ಪಿಕ್ನಿಕ್ ಕಳಿಸ್ಬಿಡ್ರಿ ಅವ್ರು, ಬೆಳಿಗ್ಗೆ ಹೋಗಿ ತಿಂಡಿ ತಿನ್ಕೊಂಡು ನೋಡ್ಕೊಂಡ್ರು, ತಪ್ಪೇನಿಲ್ಲ ಇದು. ಯಾಕೆಂದ್ರೆ ತುಂಬಾ ಜನ ಶ್ರಮ ಇದೆ ಯೂನಿವರ್ಸಿಟಿ, ದಾವಣಗೆರೆ ಜನತೆ ಶ್ರಮ ಇದೆ ಅಲ್ಲಿ. ಅದು ಸುಲಭದಲ್ಲ. ಆ ಹೋಗಿ ನೋಡಿದ್ರೆ ಖುಷಿ ಆಗುತ್ತೆ. ನಾನು ಯಾವಾಗ ಹೋದ್ ಮೊನ್ನೆ ನಮ್ಮ ಬಿಸಾರಿ ಬಂದಾಗ ಹೇಳಿದೆ, ಅಲ್ಲಿ ಏನಾದ್ರು ಸಮಸ್ಯೆ ಇದ್ರು ಸರ್ ಹಂಗೆ ಬಿದ್ದು ಸರಿಪಡಿಸ್ರಿ ಅಂತ. ಯಾಕಂದ್ರೆ ನಮ್ಗೆ ಗೊತ್ತೇನ್ ಖುಷಿ ಆಗುತ್ತೆ ಅಂತ ದಾವಣಗೆರೆ ಯೂನಿವರ್ಸಿಟಿ ನಮ್ಮ ಎಲ್ಲ ಲೆಕ್ಕದಲ್ಲಿ ಮುಂದೆ ಬರ್ತಾ ಇದ್ದೇವೆ, ಇನ್ನೂ ಮುಂದೆ ಬರ್ಬೇಕು ಅಷ್ಟೇ. ಅದಕ್ಕೆ ಇದೇ ಸಮಯ ಸಂದರ್ಭದಲ್ಲಿ ನಾವು ನಮ್ಮ ಷಣ್ಮುಖಪ್ಪನಿಗೆ ಏನಪ್ಪಾ ಅಂದ್ರೆ ಯಾಕಂದ್ರೆ ಅಭಿನಂದನೆ. ಯಾಕಂದ್ರೆ ತುಂಬಾ ಸ್ಮೂತ್ ಮನುಷ್ಯ. ಕೆಲವು ಸರಿ ಷಣ್ಮುಖಪ್ಪನ ಕೈಲಿ ಏನೋ ಅನ್ಸ್ಕೊಳ್ತದೆ, ಫಾಲೋ ಮಾಡೋದಿಲ್ಲ, ಏನೋ ಕೆಲಸ ಬೇಗ ಮಾಡಿಸ್ಕೊಳ್ಳೋದಿಲ್ಲ. ಮಾಡಿಸ್ಬೇಕು ಏನಾಗುತ್ತೆ, ಮಾಡ್ಕೊಡ್ತೀವಿ. ಆದ್ರೂ ಕೂಡ ಏನಪ್ಪಾ ಅಂದ್ರೆ ತುಂಬಾ ಕಷ್ಟಪಟ್ಟು ಸಂಸ್ಥೆನ ಬೆಳೆಸಿದ್ದಾರೆ, ಯಾವ್ದು ಸಪೋರ್ಟ್ ಎಲ್ಲ ಮಾಡಿದ್ದಾರೆ. ನೀವೇನು ವಿದ್ಯಾರ್ಥಿಗಳು ಏನಿದ್ದೀರಿ ಆದಷ್ಟು ಕಷ್ಟಪಟ್ಟು ಓದೋದ್ರ ಜೊತೆಗೆ ಈ ಕಮ್ಯುನಿಕೇಶನ್ ಇಂಗ್ಲಿಷ್ ಅದ್ರ ಬಗ್ಗೆ ಒಂದು ನಿಮಿಷ ಮಾತಾಡಿ ಮುಗಿಸ್ಬಿಡ್ತೀವಿ. ಕಮ್ಯುನಿಕೇಶನ್ ಇಂಗ್ಲಿಷ್ ನ ಫ್ರೀಯಾಗಿ ಪಾಠ ಮಾಡಿದ್ರೆ ಬಂದು ಕೂತ್ಕೊಳ್ಳೋದಿಲ್ಲ. ನೀವು ಕನ್ನಡ ಮಾತಾಡ್ತಿರೋ ಓಕೆ, ಎಲ್ಲ ಓಕೆ, ಇಂಗ್ಲಿಷ್ ಎಕ್ಸಾಮ್ ಬರುತ್ತೆ ಕಮ್ಯುನಿಕೇಶನ್. ಇವತ್ತು ಕಮ್ಯುನಿಕೇಶನ್ ಇಲ್ಲದಕ್ಕೆ ನಮ್ಮ ಮಕ್ಕಳು ಇದ್ದ ಬಿಟ್ಟಿದ್ದಾರೆ. ಆಮೇಲೆ ಇನ್ಫೀರಿಯಾರಿಟಿ ಕಾಂಪನ್ಸಿಟಿ ಇನ್ನು ಮುಂದೆ ಹೋಗೋದು. ನಮ್ಮ ಮುಂದೆ SPC ಕಾಲೇಜ್ ಅಂದ್ರೆ ಒಂದು ಇಂಪಾರ್ಟೆನ್ಸ್ ಇದೆ, ದಾವಣಗೆರೆ ಒಂದು ಇಂಪಾರ್ಟೆಂಟ್. ಮುಂದೆ ಯಾಕೆ ಹೋಗೋದಿಲ್ಲ ನೀವು? ಇಂಗ್ಲಿಷ್ ಯಾಕೆ ಕಲಿ ಮಾಡಿ? ಇಂಗ್ಲಿಷ್ ಕ್ಲಾಸ್ಗಳನ್ನು ನೀವು ಮಾಡಿ. ಫಸ್ಟ್ ಡೇ 100 ಜನ ಬರ್ತಾರೆ, 2ನೇ ದಿವಸಕ್ಕೆ ಕೆಲವು ಕಡಿಮೆ ಆಗ್ತದೆ, ಬರ್ತಾ ಇರೋದೇ ಆಗ್ತದೆ. ಮತ್ತೆ ಎಲ್ಲಿ ಹೋಗ್ತೀರಿ? ಟೈಮ್ ಎಲ್ಲಿ ವೇಸ್ಟ್ ಮಾಡ್ತೀರಿ ಅಂತ ನೀವು ಪ್ರಶ್ನೆ ಕೇಳಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಷಣ್ಮುಖಪ್ಪ ಹೇಳ್ದಂಗೆ ಟೈಮನ್ನು ವೇಸ್ಟ್ ಮಾಡಲೇಬಾರ್ದು ನೀವು. ಆದಷ್ಟು ಜೊತೆಗೆ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಅನೇಕ ಕಷ್ಟಗಳು ಬರ್ತವೆ. ಆ ಫೇಸ್ ಮಾಡ್ತಕ್ಕಂಥ ಧೈರ್ಯ, ಆ ಶಕ್ತಿ ಯಾಕೆ ಕೊಡುತ್ತೆ ಅಂದ್ರೆ ಎಜುಕೇಶನ್ ಕೊಡುತ್ತೆ. ನಾನಲ್ಲಿ AVK ಕಾಲೇಜ್ ಕೆಲಸ ಮಾಡುವಾಗ ಹೇಳ್ತಾ ಇದ್ದೆ, ಯಾವುದೇ ಕಾರಣಕ್ಕೂ ಕೂಡ ಅರ್ಧಬರ್ಧ ಎಜುಕೇಶನ್ ಅನ್ನ ಮಾಡಕ್ ಹೋಗ್ಬೇಡಿ. ನೀವು ಕಂಪ್ಲೀಟ್ ಡಿಗ್ರಿನ ಮುಗಿಸ್ಕೊಂಡ್ರೆ ಮಾತ್ರ ಅದು ಸ್ಟ್ರೆಂತ್ ಇರುತ್ತೆ. ನಾಳೆ ಹಿಂಗೆ ಇರ್ತೈತೆ. ನನಗೆ ಅನೇಕ ಸಂದರ್ಭದಲ್ಲಿ ಒಳ್ಳೊಳ್ಳೆ ಎಕ್ಸಾಂಪಲ್ಸ್ ಬಂದಿತ್ತು ನನಗೆ. ಏನಪ್ಪಾ ಅಂದ್ರೆ ಮದುವೆ ಮಾಡ್ಬಿಡ್ತಾರೆ, ಒಳ್ಳೆ ಸಿಕ್ಕಂತ ಮದುವೆ ಮಾಡ್ಬಿಡ್ತಾರೆ, ಹೋಗಿ ಒಳ್ಳೇದಾಗ್ತದೆ, ಪರವಾಗಿಲ್ಲ. ಡಿಗ್ರಿ ಅರ್ಧಕ್ಕೆ ನಿಂತ್ಬಿಡುತ್ತೆ. ಅದ್ರ ಜೊತೆ ಅವ್ರಿಗೆ ಏನೋ ಒಂದು ಕಾಯಿಲೆ ಹೊಟ್ಟೋಗ್ಬಿಡ್ತಾನೆ. ಮತ್ತೆ ಅವ್ರು ಹೆಣ್ಮಕ್ಳು ಏನ್ ಮಾಡ್ಬೇಕು? ಅವಾಗ 10 ವರ್ಷ ಆದ್ಮೇಲೆ ಪರೀಕ್ಷೆ ಕಟ್ಬೇಕು ಅಂತ ಬಂದಿದ್ದೆ. ಅವ್ರು ಪರೀಕ್ಷೆ ಕೊಡಿಸಿದ್ದೆ ನಾವು 10 ವರ್ಷ ಆದ್ಮೇಲೆ. ಮೊನ್ನೆ ಇನ್ನೊಂದ್ಸರಿ ಪರ್ಮಿಷನ್ ಎಲ್ಲ ಕೊಡಿಸಿದೀವಿ. ಅವ್ರಿಗೆ ಕೆಲಸ ಕೊಡ್ಸಕ್ಕಾಗ ಒಂದು ಡಿಗ್ರಿ ಕೈ ಇತ್ತು. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಒಂದು ಡಿಗ್ರಿ ಇತ್ತು ಅಂತ ಹೇಳಿ ಒಂದು ಅಸ್ತ್ರ ಇದ್ದಾಗ. ಅದ್ರಿಂದ ಯಾವುದೇ ಕಾರಣ ಕೂಡ ಡಿಗ್ರಿನ ಅರ್ಧಕ್ಕೆ ನಿಲ್ಸಕ್ಕೆ ಹೋಗ್ಬೇಡಿ. ಏನೇ ಕಷ್ಟ ಆದ್ರೂ ಕೂಡ ಪರವಾಗಿಲ್ಲ, ಈ ಕಾಂಪಿಟೇಟಿವ್ ಡಿಗ್ರಿ ಗೊತ್ತಾಗುತ್ತೆ. ಆ ಡಿಗ್ರಿನೂ ಮುಂದೆ ಏನಾಗುತ್ತೆ ಹಾಕೊಂಡು ಹೋಗುತ್ತೆ. ಆದಷ್ಟು ಕೂಡ ಆ ಧೈರ್ಯ, ಶಕ್ತಿ ಆ ಭಗವಂತ ನಿಮ್ಗೆ ಕೊಡ್ಲಿ. ಈ ಒಂದು ಕಾಲೇಜಿನ ಅತ್ಯುತ್ತಮ ಬೆಳೀಲಿ ಅಂತ ಹಾರೈಸುತ್ತಾ ನನಗೆ ಕರೆಸಿ. ಯಾಕೆಂದ್ರೆ ಮೊನ್ನೆ ನಿಮ್ಗೆ ಆಗ್ತೀವಿ ಬರ್ತೀನಿ ಅಂತ ಅಂದೆ. ಇನ್ವಿಟೇಷನ್ ಕೊಡಕ್ ಬರ್ತೀನಿ. ಯಾರು ಕೊಡಕ್ ಬರ್ತೀನಿ? ಅವೆಲ್ಲ ಫಾರ್ಮಾಲಿಟೀಸ್ ಇಟ್ಕೋಬೇಡಿ, ನಾ ಬರ್ತೀನಿ ಹೋಗ್ಲಿ ಅಂತ. ಇಲ್ಲ ಮನೆ ಕಳಿಸಿ ಷಣ್ಮುಖಪ್ಪ ನೋಡಿ ಹಿಂಗೆ ಮಾತಾಡಿ ಸುಮ್ಮನೆ ಬಯಸ್ಕೊಂಡ್ಬಿಡ್ತೀನಿ. ಮಂಜುನಾಥ ಇದು ಮೈ ಕಾಲೇಜ್ ಇದೆ. ಮನುಷ್ಯ ಏನಪ್ಪ ಅಂದ್ರೆ ಆದಷ್ಟು ಎಷ್ಟು ಸಿಂಪಲ್ ಆಗಿರ್ತಾರೆ ಅಷ್ಟು ಮೇಲೆ ಬರ್ತಾ ಹೋಗುತ್ತೆ. ಬಟ್ ದಾವಣಗೆರೆ ಯಾಕೆ ಬರೀದಿಲ್ಲ ಅಂತ ಹೇಳಿದ್ರೆ, ಈ ದಾವಣಗೆರೆ ಜನ ನನ್ನ ಚೆನ್ನಾಗಿ ಕೈ ಹಿಡಿದಿದ್ರು. ಒಂದು ಎಲೆಕ್ಷನ್ ಮಾತ್ರ ಸೋತೆ ಅಷ್ಟೇ ಎಮ್ಮೆಸಿದ್ದು. ಅದು ಬಿಟ್ಟು ಎಲ್ಲ ಎಲೆಕ್ಷನ್ ಗೆದ್ದು ಅಂತ ಬಂದೆ. ತುಂಬಾ ಎಸ್ಪೆಷಲಿ ಈ ಸಂಸ್ಥೆ ಮೇಲೆ ತುಂಬಾ ಗೌರವ ಇದೆ, ಅಭಿಮಾನ.
ಯಾವುದೇ ಸಮಸ್ಯೆ ಬಂದರೂ ಕೂಡ ನಡಿ ಷಣ್ಮುಖಪ್ಪ ಹೋಗೋಣ ಅಂತ ಹೇಳಿ. ಅವ ಷಣ್ಮುಖಪ್ಪ ಏನಪ್ಪ ಅಂದ್ರೆ ಒಂದು ಫೀಸ್ ಎಷ್ಟೆಷ್ಟು ಜಾಸ್ತಿ ಮಾಡಿದ್ರು ಗೊತ್ತಾ ಬಿಫೋರ್ ಲಾಸ್ಟ್ ಇಯರ್ ಸರ್. ಒಂದೊಂದು ಹೇಳ್ಬಾರ್ದು ಹೆಂಗ್ ಬೇಕಂಗ ಮಾಡಿದ್ರು. ತುಂಬಾ ಗಲಾಟೆ ಮಾಡಿದ್ದಾನೆ ವೈಸ್ ಚಾನ್ಸಲರ್ ಮೇಲೆ. ನೀವು ಕಡಿಮೆ ಮಾಡಿದ್ರೆ ಬಂದ್ರೆ ಬೆಳಗ್ಗೆ ಬಂದು ಸ್ಟ್ರೈಕ್ ಕೂತ್ಕೊಳ್ತೀನಿ ಅಂತ. ಅಲ್ಲಿ ಕಡಿಮೆ ಆಯ್ತು. ಒಬ್ಬೊಬ್ರು ಕಾಲೇಜ್ಗೆ ಒಂದೊಂದು 1 ಲಕ್ಷ 2 ಲಕ್ಷ 2 ಲಕ್ಷ ಕಡಿಮೆ ಆದ್ಮೇಲೆ ಅವೆಲ್ಲ ಹಾಕಿದ ಆದ್ಮೇಲೆ ಹಾಕ್ಬೇಕು, ನಿಮ್ಮೇಲೆ ಹಾಕ್ಬೇಕು ತಾನೆ. ನಿಮ್ಮೇಲೆ ಹಾಕಿದ್ರೆ ಕಡಿಮೆ ಮಾಡಿದ್ದು ಅಷ್ಟೇ. ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಕೂಡ ಚೆನ್ನಾಗಿ ಓದಿ, ಆಮೇಲೆ ಧೈರ್ಯವಾಗಿರ್ಬೇಕು. ಸಣ್ಣ ಪುಟ್ಟದಾಗೆ ಮೈಂಡನ್ನು ವೀಕ್ ಮಾಡ್ಕೊಳಕ್ಕೆ, ಯಾವುದೇ ಕಾರಣಕ್ಕೂ ಮೈಂಡನ್ನು ವೀಕ್ ಮಾಡ್ಕೊಳಕ್ಕೆ ಹೋಗ್ಬೇಕು. ಏನೋ ಮೈಂಡ್ ವೀಕ್ ಮಾಡ್ಕೊಂಡು ಏನೋ ಮಾಡಿ ಹೋಗ್ತಿರೋದೆ ತಂದೆ ತಾಯಿಗಳು ಏನಾಗಬೇಕು, ಹೇಳಿ ಕೇಳಿ ಒಂದೊಂದು ಮಕ್ಕಳು ಇಟ್ಕೊಂಡು ಹೆಣ್ಣಾದ್ರು ಒಂದೇ ಗಂಡಾದ್ರು ಅವ್ರ ಗತಿ ಏನಾಗಬೇಕು ಪಾಪ, ಅವ್ರೇ ಯೋಚನೆ ಮಾಡಿದ್ರು. ಅವ್ರದೇ ಯೋಚನೆ ಗಟ್ಟಿಯಾಗಿರ್ಬೇಕು ಅಂತ ಹೇಳ್ತಾ ಈ ಸಮಯ ಸಂದರ್ಭದಲ್ಲಿ ಆದಷ್ಟು ಈ ಕಾಲೇಜ್ ಏನು PG ಏನು ಮುಗಿಸಿದ್ರಲ್ಲ, ಹೆಣ್ಮಕ್ಳು ಇಬ್ಬರು ಏನು ಮುಗಿಸಿದ್ರಲ್ಲ, ಅವ್ರಿಗೂ ಒಂದು ಶುಭಾಶಯಗಳನ್ನು ಹೇಳ್ತಾ ಅವ್ರು ಕೋರ್ಸ್ಗಳೆಲ್ಲ ಮಾಡಿ ನಮ್ಮ ರಿಜಿಸ್ಟ್ರಾರ್ ಕೂಡ ಇದ್ದಾರೆ, PhD ಮಾಡಿ ಆದಷ್ಟು ಇಲ್ಲ ಹೆಚ್ಚಿನ ರೀತಿಯಲ್ಲಿ ಓದ್ರಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಜೈ ಜೈ. ಪೋಷಿತ ವಿನಾಯಕ ಎಜುಕೇಶನ್ ಟ್ರಸ್ಟ್ ಸುಶೀಲಮ್ಮ ಬಂಗಾಪುರ ಚನ್ನಬಸಪ್ಪ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಅಥಣಿ ಸ್ನಾತಕೋತ್ತರ ಕೇಂದ್ರ ಮತ್ತು ಈ ಸಾಲಿನಲ್ಲಿ 2024-25ನೇ ಸಾಲಿನಲ್ಲಿ ವಿದ್ಯಾರ್ಥಿನಿಯರ ಸಂಘದ ವಾರ್ಷಿಕೋತ್ಸವ ಸಮಾರಂಭ ಮತ್ತು ರ್ಯಾಂಕ್ ವಿಜೇತರಿಗೆ ಇವತ್ತು ಅವರಿಗೆ ಸನ್ಮಾನ, ಸಾಂಸ್ಕೃತಿಕ ಕ್ರೀಡಾ ಮತ್ತು NSS ಘಟಕ ಹಾಗೂ ರೆಡ್ ಕ್ರಾಸ್ ಘಟಕದ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ BC ಉಮಾಪತಿ ಅವರೇ, ತುಂಬ ಸುಂದರವಾಗಿ ಮಾತಾಡಿರ್ತಕ್ಕಂಥ ಕುಲಸಚಿವ ಆಡಳಿತದ ಗಟ್ಟಿಯವರೇ, ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ SC ಮುರುಗೇಂದ್ರಪ್ಪನವರೇ, ವೆಂಕಟರೆಡ್ಡಿ ಅವರೇ, ಸುಗಂಧರಾಜರವರೇ, ಪ್ರಶಾಂತ್ ಅವರೇ, ದಿವ್ಯಾ ಡಯಾನ್ ಅವರೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೇ, ಸಿಬ್ಬಂದಿ ವರ್ಗದವರೇ, ಎಲ್ಲ ನನ್ನ ಒಂದು ವಿದ್ಯಾರ್ಥಿನಿಯರು ಎಲ್ಲರೂ ಎದ್ದು ನಿಂತು ಮೊನ್ನೆ ಆದಂಥ ಒಂದು ಕೆಟ್ಟ ಒಂದು ಘಟನೆಗೆ ನಮ್ಮ ಸೋದರ ಸೋದರಿಯರು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಎಲ್ಲ ಬಂಧುಗಳನ್ನ ನಾವು ಕಳ್ಕೊಂಡಿದ್ದೇವೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ಧೈರ್ಯ ಕೊಡಲಿ ಅಂತ ಹೇಳಿ 1 ನಿಮಿಷದ ಒಂದು ಮೌನಾಚರಣೆಯನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳಿ. ಅಲ್ಲಿ ಘಟನೆ ನಡೆದಾಯ್ತು, ಆದರೆ ಯಾವುದೂ ನಿಲ್ಲಲ್ಲ ಅನ್ನಲಿಕ್ಕೆ ಒಂದು ಸಣ್ಣ ಉದಾಹರಣೆ. ಅದಿನ್ನು ಪ್ರಾಯಶಃ ಆ ಬೆಂಕಿನೂ ಕೂಡ ಅಲ್ಲಿ ಆರ್ತಾ ಇದ್ದಿಲ್ಲ. ಅಂಥ ಸಂದರ್ಭದಲ್ಲಿ 5 ನಿಮಿಷ 10 ನಿಮಿಷ ಅಂತ ಮತ್ತೊಂದು ವಿಮಾನ ತೆರಳಿ ಹೋಯ್ತು. ಅಂದರೆ ಯಾವುದು ಕೂಡ ನಿಲ್ಲಲ್ಲ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಯಾಕಂದ್ರೆ ಎಲ್ಲದೂ ಕೂಡ ಟೆಂಟಿವ್ ಆಗಿದೆಲ್ಲ ಫಿಕ್ಸ್ ಆಗಿರ್ತದೆ, ಯಾರು ಯಾವ ಡೆಸ್ಟಿನೇಷನ್ಗೆ ಹೋಗ್ಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು. ಆದಾಗ ಅದರಲ್ಲೂ ಕೂಡ ಅದೃಷ್ಟವಶಾತ್ ಒಬ್ಬ ರಮೇಶ್ ವಿಕಾಸ್ ಕುಮಾರ್ ಅಂತಕ್ಕಂಥವನು ಬದುಕಿ ಬಂದಿರೋದಾನೆ. ಅಂದರೆ ಅವನಿಗೆ ಅದೃಷ್ಟ ಎಷ್ಟು ಚೆನ್ನಾಗಿ ಇತ್ತು ಅಂತಕ್ಕಂಥದ್ದು. ಇನ್ನೊಬ್ಬ ಮಹಿಳೆ 10 ನಿಮಿಷ ತಡವಾಗಿ ಹೋಗಿದ್ದಕ್ಕೆ ಅವಳು ಆಕಿ ಅಮ್ಮ ಹೇಳ್ಕೊಂಡಿದ್ದಾಳೆ, ನಾನು ಗಣಪತಿ ಭಕ್ತೆ ಅಂತೇಳಿ. ಹಾಗಾಗಿ ಅವರ ಒಂದು ಇಂಥ ಒಂದು ಅದೃಷ್ಟ ಅವರಿಗೆ ಕಾಪಾಡಿದ್ದು ಆ ಭಗವಂತನ ಆಶೀರ್ವಾದ ಅಂತೇಳಿ ನಾನು ಹೇಳ್ತಾ, ಈಗ ನಾನು ಈ ಬಹುಮಾನ ವಿತರಣೆಯನ್ನ ಅಬ್ಸರ್ವ್ ಮಾಡಿದೆ. ನೀವೆಲ್ಲ ಬಹುಮಾನ ತಗೊಂಡಿದ್ದು ಮುಖ್ಯ ಅಲ್ಲ, ನಮ್ಮ ಅಮೃತೇಶ್ ಬಣ್ಕಾರ್ ತಗೊಂಡ್ರಲ್ಲ ಅದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ಮ ಪುರುಷ ಸಮಾಜದ ಮರ್ಯಾದೆಯನ್ನು ಅವ್ರು ಕಾಪಾಡಿದ್ದಾರೆ. ಯಾಕಂದ್ರೆ ನಾವು ಕುಂತ ವೇದಿಕೆ ಮೇಲೆಲ್ಲ ಪುರುಷರು, ಅಷ್ಟು ಮಹಿಳೆಯರೇ ನೀವು ತಗೊಂಡ್ಬಿಟ್ರೆ ನಾನು ಅದೇ ನೋಡ್ತಾ ಇದ್ದೆ, ಏನಪ್ಪ ಎಲ್ಲ ಇವ್ರು ಯಾರು ಒಬ್ರು ಯಾರಿಲ್ಲ ಅಂತ. ಸರಿ ಅವ್ನು ಬಂದ, ಪಾಪ ಅವ್ನು ಬಂದು ಪ್ರಶಸ್ತಿ ತಗೊಂಡ. ವೈಯಕ್ತಿಕವಾಗಿ ನನ್ನ ಕಡೆಯಿಂದ ನಿಮಗೆ ದೊಡ್ಡ ಅಭಿನಂದನೆಗಳು. ಮತ್ತೆ ಈ ನಿಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಮುರುಗೇಂದ್ರಪ್ಪ ತುಂಬ ಚೆನ್ನಾಗಿ ಹೇಳಿದ್ರು. ಪ್ರಾಯಶಃ ವಿದ್ಯಾರ್ಥಿ ಜೀವನ ನಿಮ್ದು ಹೆಂಗಿರಬೇಕು ಏನು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ನಿಮ್ಮ ಆಯ್ಕೆಗಳ ಮುಂದೆ ಅನೇಕ ಆಯ್ಕೆಗಳು ನಿಮ್ಗೆ ಇರ್ತವೆ. ನಿಮಗೋಸ್ಕರ ನಿಮ್ಮ ತಂದೆ ತಾಯಿಗಳು ಅವ್ರದ್ದೇ ಆಗಿರ್ತಕ್ಕಂಥ ಶ್ರಮ ಪರಿಶ್ರಮವನ್ನು ಹಾಕಿರ್ತಾರೆ. ಅವರ ಒಂದು ನಯಾ ಪೈಸನ್ನು ಕೂಡ
ನೀವು ದುಂದುವೆಚ್ಚನೆ ಮಾಡದ ರೀತಿಯಲ್ಲಿ ನೀವು ಮಾಡ್ತಾ ಹೋದರೆ ನಿಮ್ಮ ಬದುಕು ಚೆನ್ನಾಗಾಗ್ತದೆ. ಮತ್ತು ನಿಮ್ಮ ಜೀವನದಲ್ಲಿ ನೀವು ವಿದ್ಯಾರ್ಥಿ ದೇಶದಲ್ಲಿ ಏನು ಅಳವಡಿಸ್ಕೊಳ್ಬೇಕು, ಏನನ್ನು ಕಲಿಬೇಕು, ನಿಮಗೆ ಶಿಸ್ತು, ಸಂಯಮ, ಮತ್ತು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಂತ ಏನು ಕರಿತೀವಿ ಅದು ಕೂಡ ಭಾಳ ಮುಖ್ಯವಾಗಿರ್ತದೆ. ನಿಮಗೆ ಶಿಸ್ತಂತೂ ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಒಂದು ಸಂಯಮ, ನಿಮ್ಮ ಟೈಮ್ನ ನೀವು ಯಾವತ್ತೂ ಕೂಡ ವ್ಯರ್ಥ ಮಾಡಬಾರ್ದು. ಆ ಶಿಸ್ತನ್ನು ನೀವು ಸಂಯಮವನ್ನು ಕಾಪಾಡಿಕೊಂಡು, ಆಮೇಲೆ ನಿಮಗೆ ಈಗಾಗಲೇ ಪ್ರಬುದ್ಧತೆ ಬರ್ತಾ ಇರ್ತದೆ. ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮೋದಿಯವರು ಒಂದು ಮಾತು ಹೇಳಿದ್ದು ಏನಂದರೆ, ಯುವರ್ ಮೆಚುರಿಟಿ ಶುಡ್ ಗ್ರೋ ವಿತ್ ಯುವರ್ ಏಜ್ ಅಂತ. ಏಜ್ ಗೆ ಸಾಥ್ ಮೆಚುರಿಟಿ ಹೋನಾ ಚಾಹಿಯೆ. ಅಂದರೆ ನಿಮ್ಮ ವಯಸ್ಸು ಬೆಳೀತಾ ಬಂದಂಗೂ ಕೂಡ ನಿಮಗೆ ಮೆಚುರಿಟಿ ಬರ್ತಾ ಹೋಗ್ಬೇಕು. ನೀವು ಎಷ್ಟು ಮೆಚೂರ್ಡ್ ಆಗಿ ಬಿಹೇವ್ ಮಾಡಬೇಕು, ನಮ್ಮ ಮೆಚುರಿಟಿ ಲೆವೆಲಲ್ಲಿ ಯಾವ ಥರ ಥಿಂಕ್ ಮಾಡಬೇಕು, ನಿಮ್ಮ ಮೆಚುರಿಟಿ ಹೇಗಿರಬೇಕು. ಈ ಶಿಸ್ತು ಬಗ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೊನ್ನೆ ನಡೆದಂಥ ಒಂದು ಉದಾಹರಣೆ, ತನ್ನ ತಂದೆ ತನ್ನ ಮಗನಿಗೆ ತುಂಬ ಶಿಸ್ತನ್ನು ಹೇಳ್ಕೊಳ್ಲಿಕ್ಕೆ ಬಯಸ್ತಾ ಇರ್ತಾನೆ. ಭಾಳ ಶಿಸ್ತಿಂದ ನೀನಿರಬೇಕು, ಶಿಸ್ತು 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 ಅಂತೇಳಿ ಅವನಿಗೆ ಸಣ್ಣನಿದ್ದಾಗಿಂದ ಅವ್ರ ತಂದೆ ಮಾತು ಕೇಳಿ ಕೇಳಿ ತುಂಬ ಬೇಜಾರಾಗಿದೆ. ಏನು ಮಾತು ಇದ್ದಾರೆ ಬರೀ ನಮ್ಮ ಅಪ್ಪಾಜಿ ನಿಂಗೆ ಅಷ್ಟು ಶಿಸ್ತಿಂದ ಇರಬೇಕು, ಶಿಕ್ಷಕರ ಹತ್ರ ನೀನು ಹಿಂಗಿರ್ಬೇಕು, ಸಂಬಂಧಿಕರ ಹತ್ರ ಹಿಂಗಿರ್ಬೇಕು, ಈ ಥರ ನಡ್ಕೋಬೇಕಾ. ಸರಿ, ಅವನು ವಿದ್ಯಾಭ್ಯಾಸ ಮುಗಿತಾ ಬರ್ತದೆ, ಅವನು ಡಿಗ್ರಿ ಮುಗಿಸ್ತಾನೆ, ಡಿಗ್ರಿ ಆಗ್ತದೆ, ಅವನಿಗೆ ಒಂದು ಇಂಟರ್ವ್ಯೂ ಬರ್ತದೆ, ಇಂಟರ್ವ್ಯೂಗೆ ಅವನು ಅಪ್ಲಿಕೇಶನ್ ಹಾಕ್ತಾರೆ, ಅಲ್ಲಿ ಕೂಡ ಸೆಲೆಕ್ಟ್ ಆಗ್ಬಿಡ್ತಾನೆ. ಅವ್ನು ಸೆಲೆಕ್ಟ್ ಆಗಿ ಹೋಗ್ಬೇಕಾದ್ರೆ ಅವ್ರ ಅಪ್ಪಾಜಿಗೆ ನಾನು ಹೋಗ್ತಾ ಇದ್ದೀನಿ ಇಂಟರ್ವ್ಯೂಗೆ ಅಂತ ಅಷ್ಟೇ ಹೇಳ್ತಾರೆ. ಅವ್ರ ಅಪ್ಪಾಜಿಗೆ ನಮಸ್ಕಾರನೂ ಮಾಡಲ್ಲ, ಯಾಕಂದ್ರೆ ಬೇಜಾರಾಗ್ಬಿಟ್ಟಿರ್ತಾವ. ಬರೀ ಮಾತು ಎತ್ತಿದ್ರೆ ನನ್ನ ತಂದೆ ಶಿಸ್ತು ಶಿಸ್ತು, ಈ ಶಿಸ್ತಿಂದ ನೀನಿರಬೇಕು, ಇಷ್ಟು ಶಿಸ್ತಿಂದ ಇರು. ಅವನು ಅಲ್ಲಿ ಹೋಗ್ತಾನೆ, ಹೋದಾಗ ಇಂಟ್ರ್ಯೂ ಹಾಲಲ್ಲಿ ಎಂಟ್ರ್ ಆಗ್ತಾನೆ, ನೋಡ್ತಾನೆ ಚಪ್ಪಲಿಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಾರೆ. ಇದೇನಿದು, ನನಗೆ ಇಂಟ್ರ್ಯೂ ಕದರೆ ಇದೆ ಚಪ್ಪಲಿ ಇಲ್ಲ. ಅವನೇನು ಮಾಡ್ತಾನೆ, ಚಪ್ಪಲಿ ಎಲ್ಲ ಒಂದು ಹತ್ರ ಸೈಡಿಗೆಲ್ಲ ಸರಿಸಿ ಒಳಗೋಗಿ ನೋಡ್ತಾನೆ. ಅಲ್ಲಿ ಸಿಸ್ಟಮ್ ಎಲ್ಲ ಆನ್ ಇರ್ತವೆ, ಕಂಪ್ಯೂಟರ್ ಸಿಸ್ಟಮ್ಸ್ ಎಲ್ಲ ಆನ್ ಇರ್ತದೆ, ಯಾರೂ ಇರೋದೇ ಇಲ್ಲ ಅಲ್ಲಿ ಹಾಲಲ್ಲಿ, ಯಾರೂ ಇರೋಲ್ಲ. ಫ್ಯಾನ್ ಇರ್ತದೆ, AC ಇರ್ತದೆ. ಅವನೇನು ಮಾಡ್ತಾನೆ, ಆ ರೂಮಲ್ಲಿ ಹೋಗಿ AC ಆಫ್ ಮಾಡ್ತಾನೆ, ಫ್ಯಾನ್ ಆಫ್ ಮಾಡ್ತಾನೆ, ಸಿಸ್ಟಮ್ಗಳು ನೋಡ್ತಾನೆ, ಸಿಸ್ಟಮ್ ಸುಮ್ಮನೆ ಉರಿತಾರೆ, ಸಿಸ್ಟಮ್ಸ್ ಎಲ್ಲ ಆಫ್ ಮಾಡ್ತಾನೆ. ಆಮೇಲೆ ಯಾರು ಇಲ್ಲಲ್ಲ, ಇದೆ ನನಗೆ ಇಂಟರ್ವ್ಯೂ ಕರೆದಿದ್ದಾರೆ ಅಂತೇಳಿ ಮತ್ತೊಂದು ಹಾಲಲ್ಲಿ ಹೋಗ್ತಾನೆ. ಅಲ್ಲಿ ಕೆಲವರು ಕೂತಿರ್ತಾರೆ. ಅವನಿಗೆ ನೋಡಿ ಗಾಬರಿ ಆಗುತ್ತೆ. ಸರ್, ನಾನು ಇಂಟರ್ವ್ಯೂ ಬಂದಿದ್ದೀನಿ, ನೀವು ಇಲ್ಲಿ ಯಾರೂ ಇಲ್ಲ ಹಂಗೆ ಅಂತೇಳಿ. ನೀನು ಇಂಟರ್ವ್ಯೂ ಬಂದಿರೋದು ಗೊತ್ತು, ನೀನು ಏನೇನು ಒಳಗಿಂದ ಮಾಡ್ತಾ ಬಂದಿ ಅಂತಲೂ ನಾವು ಅಬ್ಸರ್ವ್ ಮಾಡಿದ್ವಪ್ಪ, ಇದು ತಗೋ ನಿನ್ನ ಅಪಾಯಿಂಟ್ಮೆಂಟ್ ಆರ್ಡರ್ ಅಂತ ಕೊಡ್ತಾರೆ. ಯಾಕೆಂದರೆ ನಿನಗೆ ಶಿಸ್ತಿದೆ, ನಿನಗೆ ಆ ಶಿಸ್ತು ನಿನಗೆ ಕಲಿಸ್ಕೊಟ್ಟಿದ್ದಾರೆ. ನೀನು ಎಂಟ್ರ್ ಆದ ತಕ್ಷಣವೇ ನಿನ್ನ ಎವ್ರಿ ಆ್ಯಕ್ಟಿವಿಟಿನೂ ನಾವು ಅಬ್ಸರ್ವ್ ಮಾಡಿದ್ವಿ ಅಂತ. ಅವಾಗ ಅವನಿಗೆ ಕಣ್ಣೀರು ಬಂದುಬಿಡುತ್ತೆ. ಕಣ್ಣೀರು ಬಂದು ಆಳ್ತಾರೆ. ಫಸ್ಟ್ ಒಂದು ನೆನೆಸ್ಕೊಳ್ಳೋ ತನ್ನ ತಂದೆನ, ಅಯ್ಯೋ ನನ್ನ ತಂದೆ ಹೇಳ್ಕೊಟ್ಟು ಶಿಸ್ತಿಗೆ ನನಗೆ ಇವತ್ತು ಈ ಕೆಲಸ ಸಿಕ್ತು ಅಂತೇಳಿ ಓಡ್ ಬರ್ತಾನೆ. ಮನೆಗೆ ಓಡ್ ಬಂದು ತನ್ನ ತಂದೆನ ಹಪ್ಕೊಂಡು ಹೇಳ್ತಾನೆ, ಅಪ್ಪಾಜಿ ನೀನು ಹೇಳ್ಕೊಟ್ಟ ಶಿಸ್ತಿಗೆ ಇವತ್ತು ನನಗೆ ಈ ಒಂದು ನನಗೆ ನೌಕರಿ ಸಿಕ್ತು, ನನಗೆ ಭಾಳ ಖುಷಿ ಆಯ್ತು ಅಪ್ಪಾಜಿ, ನನಗೆ ನಿಜವಾಗ್ಲೂ ಭಾಳ ಸಂತೋಷ ಆಯಿತು, ನಿನ್ನ ನಾನು ಯಾವತ್ತೂ ಮರೆಯಲ್ಲ ಅಂತೇಳಿ ತಂದೆ ನಮಸ್ಕಾರ ಮಾಡಿ ಕೆಲಸಕ್ಕೆ ಹೋಗ್ತಾನೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನು ನೀವು ಶಿಸ್ತನ್ನು ಅಳವಡಿಸ್ಕೊಳ್ತೀರಿ ಅದು ಕೂಡ ಭಾಳ. ಆಮೇಲೆ ನೀವು ನಾನು ಚೆನ್ನಾಗಿ ಕಾಣಬೇಕು, ನಾನು ಹಾಗೆ ಮಾಡಬೇಕು, ಈಗ ಡ್ರೆಸ್ ಮಾಡಬೇಕು, ಅದೆಲ್ಲ ಇರ್ತದೆ. ಅದು ಎಲ್ಲರಲ್ಲೂ ಇರುತ್ತೆ, ಗಂಡು ಮಕ್ಕಳಲ್ಲಿ ಇರುತ್ತೆ, ಹೆಣ್ಮಕ್ಳಲ್ಲೂ ಇರುತ್ತೆ. ಅದು ಈ ಅಡೋಲೆಸೆಂಟ್ ಏಜಲ್ಲಿ ತುಂಬ ನೀವು ನಿಮ್ಮ ಆಂತರಿಕ ಆಡಂಬರಕ್ಕೆ, ಬೈಯ ಆಡಂಬರಕ್ಕಿಂತ ನಿಮ್ಮ ಆಂತರಿಕ ಆಡಂಬರಕ್ಕೆ ನೀವು ಹೆಚ್ಚು ಪ್ರಾಧಾನ್ಯತೆ ಕೊಡಿ. ನಿಮ್ಮ ಆಂತರಿಕವಾಗಿ ನಿಮ್ಮ ಆಡಂಬರ ಹೆಚ್ಚಾಗಿರಬೇಕು. ಆಂತರಿಕವಾಗಿ ನೀವು ಭಾಳ ಸಬಲರಾಗಿರ್ಬೇಕು. ಯು ಶುಡ್ ಬಿ ಸೆಲ್ಫ್ ಕಾನ್ಫಿಡೆಂಟ್. ನಿಮ್ಮ ನಾನು ಏನು ಬೇಕಾದರೂ ಸಾಧನೆ ಮಾಡ್ತೀನಿ, ನಾನು ಏನಾದರೂ ಸಾಧನೆ ಮಾಡಬಲ್ಲೆ ಅಂತಕ್ಕಂಥ ಒಂದು ಡಿಟರ್ಮಿನೇಷನ್ನ ನೀವು ಇಟ್ಕೊಂಡು ಇವತ್ತು ಬದುಕು. ಆವಾಗ ನೀವು ಏನಾದರೂ ಒಂದು ನಿಮ್ಮ ಜೀವನದಲ್ಲಿ ಅಚೀವ್ ಮಾಡಲಿಕ್ಕೆ ಅಥವಾ ಸಾಧನೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಆಮೇಲೆ ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ, ನೀವು ನಿಮ್ಮಲ್ಲಿ ಶ್ರದ್ಧೆ, ನೀವು ಏನು ಮಾಡ್ತೀರಿ. ಇದು ಮುರುಗೇಂದ್ರಪ್ಪ ಸರ್ ಹೇಳಿದರು, ನ್ಯೂಸ್ ಪೇಪರ್ಸ್ನ ಓದಬೇಕು, ಮಾಡಬೇಕು. ನೀವು ಮಹಿಳೆಯರೇ ಹೆಚ್ಚು ಜನಸಂಖ್ಯೆಯಲ್ಲಿರೋದ್ರಿಂದ ಹೇಳ್ತಿದ್ದಾರೆ. ಮೊನ್ನೆ ಸಿಂಧೂರ್ ಆಪರೇಷನಲ್ಲಿ ನಮ್ಮ ಸೋಫಿಯಾ ಕುರೇಶಿ ಮತ್ತು ಭೂಮಿಕಾ ಸಿಂಗ್ ಎಷ್ಟು ಅವರು ಇವತ್ತು ಇಡೀ ವಿಶ್ವಕ್ಕೆ ಇವತ್ತು ಪ್ರಖ್ಯಾತರಾದರು. ಅಂದರೆ ಮಹಿಳೆಯರು ಇಂಥ ಕಡೆ ಸಾಧನೆ ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಎಲ್ಲ ಕ್ಷೇತ್ರದಲ್ಲಿ ನೀವು ಇವತ್ತು ಹೆಚ್ಚಿಗೆ ಇದ್ದೀರಿ, ಹೆಚ್ಚಿದಾಗಿ ಸಾಧನೆ ಮಾಡ್ತಾ ಇದ್ದೀರಿ. ಮೊನ್ನೆ ನೆಚ್ಚಿನ ಪ್ರಧಾನಿಯಾಗಿರ್ತಕ್ಕಂಥವ್ರು ಒಂದು ದೊಡ್ಡ ಬ್ರಿಡ್ಜ್ನ ಇವತ್ತು ಉದ್ಘಾಟನೆ ಮಾಡಿದರು. ಅದರದ್ದು ಕೂಡ ನೀವು ನೋಡಿರ್ಬೋದು. ಅವರು ಮಹಿಳೆಯ ಇಂಜಿನಿಯರ್ ಕೂಡ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರಿ ಮಾಧವಿಲತಾ ಅವರು, ಅವಳದು 17 ವರ್ಷದಿಂದ ಈ ಒಂದು ಕ್ಷೇತ್ರಕ್ಕೆ ಆ ಕೊಡುಗೆ ಇದೆ. ಅಂದರೆ ಮಹಿಳೆ ಅಥವಾ ಒಬ್ಬ ಮಹಿಳೆ ಏನಾದರೂ ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ. ಯಾಕೆಂದರೆ ಮಹಿಳೆಗೆ ಅವ್ರದ್ದೇ ಆಗಿರ್ತಕ್ಕಂಥ
ಹೆಣ್ಮಕ್ಳಿಗೆ ಸೃಜನಶೀಲತೆ ಇರ್ತದೆ, ಸಹನೆ ಇರ್ತದೆ, ಸಹನಶೀಲರು, ಸೃಜನಶೀಲರು. ಮತ್ತು ಪುರುಷ ಪ್ರಧಾನ ಸಮಾಜ ಆದರೂ ಕೂಡ ಮಹಿಳೆಯರದ ಪಾತ್ರನೇ ಇವತ್ತು ಹೆಚ್ಚಿಗೆ ಇರ್ತದೆ. ಯಾಕೆಂದರೆ ಒಬ್ಬರು ಕವಿಗಳು ಬರೀತಾರೆ, ಮನೆ ಮನೆಗೆ ದೀಪ ಹಚ್ಚಿ ಹೊತ್ತೊತ್ತಿಗೆ ಅನ್ನ ಬಡಿಸಿ ತಂದೆ ಮಕ್ಕಳನ್ನ ತಪ್ಪಿದ ಆಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇವತ್ತು ನೀವು ಸ್ತ್ರೀಯರು ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ಈ ನಾವು ವಿಚಾರವನ್ನ ತಿಳಿಸ್ತಾ ಇದ್ದೀವಿ. ನಿಮಗೆ ಮತ್ತೆ ಎಷ್ಟು ಆಲೋಚನೆ ಇರ್ತದೆ ಹೆಣ್ಮಕ್ಳಿಗೆ, ವಿಶೇಷವಾಗಿ ಮುಂದಿನ ದೂರದೃಷ್ಟಿ ನಿಮ್ಮ ತಾಯಿಯಿಂದ, ನಿಮ್ಮ ಸಂಸ್ಕಾರದಿಂದ, ನಿಮ್ಮ ಮನೆಯಿಂದ ಹೆಂಗ್ ಬಂದಿರುತ್ತೆ. ಅಲ್ಲಿಗೆ ಒಂದು ಸಣ್ಣ ಉದಾಹರಣೆ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಒಬ್ಬ ಭಿಕ್ಷುಕ ಇರ್ತಾನೆ, ಭಾಳ ಬಳಲ್ಬಿಟ್ಟಿರ್ತಾನೆ. ಅವನಿಗೆ 3 ದಿವಸದಿಂದ ಒಂದು ಹಣ್ಣು ಊಟ ಸಿಕ್ಕಿರಲ್ಲ. ಅವನು ಎಲ್ಲರ ಮನೆ ಹೋಗ್ತಾರೆ, ಎಲ್ಲರೂ ಇಲ್ಲ ಹೋಗಪ್ಪ ಅಂತ ಹೇಳ್ತಾರೆ. ಕೊನೆಗೆ ಒಂದು ಮನೆ ಸಿಗುತ್ತೆ ಅವನಿಗೆ. ಆ ಮನೆಯಲ್ಲಿ ಒಬ್ಬ ಸುಂದರವಾಗಿರ್ತಕ್ಕಂಥ ಹುಡುಗಿ ಇರ್ತಾಳೆ. ಅವನು, ತಾಯಿ ನಾನು 3 ದಿವಸದಿಂದ ನನಗೆ ಒಂದು ಅಗಳಿಲ್ಲಮ್ಮ, ನೀನೇನಾದ್ರು ಕೊಟ್ಟರೆ ನಾನು ಊಟ ಮಾಡಿ ಬದುಕಬಲ್ಲೆ, ಇಲ್ಲ ನಾನು ಬದುಕಲ್ಲ. ಆವಾಗ ಅವ್ರ ಮನೇಲಿ ಯಾರ್ಯಾರೆಲ್ಲ ಎಲ್ಲ ಯಾವುದೋ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಎಲ್ಲ ಊಟವನ್ನು ತಂದು ಅವನಿಗೆ ಬಡಿಸ್ತಾಳೆ. ಅವನು ಊಟ ಮಾಡ್ತಾನೆ, ಹೊಟ್ಟೆ ತುಂಬ ಊಟ ಮಾಡಿ ದೇವರೇ ನಾನು ಇವತ್ತು ಬದುಕಿದೆ ಅಂತ ಕೈ ಮುಗಿತಾನೆ. ಈ ಗಂಡು ಮಕ್ಕಳದ್ದು ಒಂದು ಕೆಟ್ಟ ಅಭ್ಯಾಸ ಅಂದರೆ, ಊಟ ಹೊಟ್ಟೆ ತುಂಬಿದ ಮೇಲೆ ಅವರ ಆಲೋಚನೆ ಬೇರೆ ಕಡೆ. ಅವಾಗ ಅವನೇನು ಮಾಡ್ತಾನೆ, ಊಟ ಮಾಡಿದ ತಕ್ಷಣ ಅವಳಿಗೆ ಒಂದು ಪ್ರಶ್ನೆ ಆಗ್ತಾನೆ. ಅವಳು ಏನು ಉಳಿಸಲ್ಲ, ತನ್ನ ಏನು ಮನೆಯಲ್ಲಿ ಇರ್ತದೆ ಪ್ರತಿಯೊಂದನ್ನು ಕೂಡ ತಂದು ಅವನಿಗೆ ಬಡಿಸ್ಬಿಡ್ತಾನೆ. ಆವಾಗ ಅವನು ಕೇಳ್ತಾನೆ, ನಾನು ಸುಂದರವಾಗಿಲ್ವಾ, ನೀನು ಸುಂದರವಾಗಿಲ್ಲ ಅಂತ ಯಾರು ಹೇಳ್ತಾರೆ? ನಾನು ಭಿಕ್ಷುಕ ಅಂತ ನೀನು ನಾನು ನಿರಾಕರಿಸ್ಬೋದಾ? ನೀನು ಮದುವೆ ಆಗ್ಬೋದಾ ನಾನು ನಿನ್ನ ಖಂಡಿತವಾಗ ಮದುವೆ ಆಗ್ತಿದ್ದೆ. ಒಂದು ಕಾರಣ ನಿನ್ನಲ್ಲಿ ನಾನು ಕಂಡ್ಕೊಂಡೆ, ಆ ಕಾರಣಕ್ಕೆ ನೀನು ಮದುವೆ ಆಗಲ್ಲ. ಯಾಕೆ? ನೀನು ಸ್ವಾರ್ಥಿ ಇದೆಯಾ? ಯಾಕೆ ಅಂತ ಕೇಳ್ತಾರೆ ಅವರು. ಅವಾಗ ಯಾಕೆ ಅಂತ ಅವ್ನು ಕೇಳಿದಾಗ ಅವ್ರು ಹೇಳ್ತಾರೆ, ತಾಯಿ ನಿನಗಾರ ಸ್ವಲ್ಪ ಏನಾದ್ರು ಉಳಿಸ್ಕೊಂಡಿದ್ದೀವಿ, ಅಷ್ಟು ನನಗೆ ಬಡಿಸಿದೆ ಅಂತ ಕೇಳಿದ್ರೆ ಖಂಡಿತ ನಾನು ನಿನ್ನ ಮದುವೆ ಆಗ್ತಿದ್ದೆ ಅಂತ. ಅವನು ಅಷ್ಟು ಸ್ವಾರ್ಥಿ ಇದ್ದಾನೆ ಅಂತೇಳಿ. ಅಂದರೆ ಹೆಣ್ಮಕ್ಳಿಗೆ ಅಷ್ಟು ಒಬ್ಬರನ್ನ ಗುರುತಿಡಿಯುವಂಥ, ಅಂದರೆ ಅವರ ಗುಣಗಳನ್ನ ಗುರುತಿಸುವಂಥ ಶಕ್ತಿ ಭಗವಂತ ಹೆಣ್ಮಕ್ಳಿಗೆ ಕೊಟ್ಟಿರ್ತಾನೆ. ಹಾಗಾಗಿ ಮತ್ತೆ ನಿಮ್ಮ ಈ ವಿದ್ಯಾರ್ಥಿ ಜೀವನದಲ್ಲಿ ಪರೀಕ್ಷೆನೇ ಬೇರೆ, ಜೀವನನೇ ಬೇರೆ. ನೀವು ಓದಿ ಪರೀಕ್ಷೆಯನ್ನು ಎದುರಿಸ್ತೀರಿ, ಜೀವನ ಆಗಲ್ಲ. ಮೊದಲೇ ಪರೀಕ್ಷೆ ಬಂದ್ಬಿಡ್ತದೆ, ಆಮೇಲೆ ಓದ್ಬೇಕು. ಇದು ಜೀವನ ಮತ್ತು ನಿಮ್ಮ ವಿದ್ಯಾಭ್ಯಾಸಕ್ಕಿರ್ತಕ್ಕಂಥ 2 ವಿಭಿನ್ನ ಸಂಗತಿಗಳಿವು. ಮತ್ತು ಇನ್ನು ಈ ಸ್ಟೂಡೆಂಟ್ಸ್ ಜೀವನದಲ್ಲಿ ಈ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಆಫ್ ಫಸ್ಟ್ ಬೆಂಚ್, ಲಾರ್ಡ್ಸ್ ಆಫ್ ಲಾಸ್ಟ್ ಬೆಂಚಸ್ ಅಂತ ಇರ್ತಾರೆ. ನಿಮ್ಮಲ್ಲಿ ಲಾರ್ಡ್ಸ್ ಆಫ್ ಲಾಸ್ಟ್ ಬೆಂಚ್ ಯಾರು? ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್, ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಯಾರು? ಲಾಸ್ಟ್. ನೀವು ಲಾರ್ಡ್ಸ್ ಆಫ್ ಲಾಸ್ಟ್ ಬೆಂಚ್ ಭಾಳ ಜನ ಇದ್ದೀರಾ? ಕೈ ಎತ್ತಿ ನೋಡೋಣ. ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅವರೇ ಜಾಸ್ತಿ ಇರೋದು. ಲಾರ್ಡ್ಸ್ ಆಫ್ ಲಾಸ್ಟ್. ಯಾರು ಒಂದು ಡಿಫರೆನ್ಸ್ ಹೇಳ್ತೀರಾ ಏನಂತ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂಡ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್? ಯಾರಾದ್ರು ಒಬ್ಬರು? ಏನಿಲ್ಲ, ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನೋಸ್ ದ ಸೊಲ್ಯೂಷನ್ ಟು ಎ ಪ್ರಾಬ್ಲಮ್, ಬಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನೋಸ್ ಸೊಲ್ಯೂಷನ್ ಫಾರ್ ಆಲ್ ಪ್ರಾಬ್ಲಮ್ಸ್ ಅಂತ ಹೇಳಿ ನಾನು ಜಗದ್ಗುರುಗಳಿಗೆ ನಮಿಸುತ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ವಿದ್ಯಾಪಕರೇ ಹಾಗೂ ಸ್ಟೂಡೆಂಟ್ಸ್ ಆಫ್ ದ ಕಾಲೇಜ್. Already too many speeches have happened, so I don't think there's anything left for me to say on this occasion. You are beginning a new semester is one thing, and many of you have taken ranks, and already Professor Murugendra sir has clearly mentioned a lot of very good things to all of you. There's nothing else to add to all those things. All I would like to say is this is a very golden period for you. ಹಳೆ ಕಾಲದಲ್ಲಿ ಹೇಗಿತ್ತು ಅಂದರೆ, ಅವ್ರು ಹೇಳ್ದಂಗೆ SSLC PUC ಮಾಡಿಬಿಟ್ರೆ ಏನೋ ಓದ್ಬಿಟ್ಟಿದ್ದಾನೆ ಅಂತ. ಆದರೆ ಈಗ
BCom ಮಾಡಿದ್ರು ಸಾಲದು. ಯಾಕೆಂದರೆ ಟೈಮ್ ಅಷ್ಟೊಂದು ಚೇಂಜ್ ಆಗೋಗಿದೆ. ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಬೇಕೇ ಬೇಕು. ಈಗ ನೀವೇನು PUC ಓದ್ತಿದ್ದರಿಂದ ನಾವು ಇಂಜಿನಿಯರಿಂಗು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಓದ್ತಾ ಇದ್ವಿ. ಅದನ್ನೇ ಸೇಮ್ ಥಿಂಗ್ಸ್ ಹ್ಯಾಸ್ ಕಮ್ ಟು PUC ಲೆವೆಲ್. ಸೊ ನೀವು BCom MCom ಅಲ್ಲಿ ಓದೋದನ್ನ ನಾವು ಯಾರು ಓದೇ ಇಲ್ಲ. ಏನಕ್ಕೆ ಅಂದರೆ ವರ್ಲ್ಡ್ ಹ್ಯಾಸ್ ಗ್ರೋನ್ ಸೋ ಮಚ್. ಅದ್ರ ತಕ್ಕಂತೆನೋ ಇಲ್ಲ ನಮಗೆ ಸಿಲೆಬಸ್ ಭಾಳ ಆಗಿದೆ, ಭಾಳ ಓದಕ್ಕೆ ಅನ್ನೋದಕ್ಕಿಂತ ಎವ್ರಿ ಇಯರ್ ಇಟ್ ಈಸ್ ಪ್ರೂವನ್ ದಟ್ the brain capacity also is increasing. It's evolution, it's human evolution, is natural, right? Physically we are all becoming weak, but mentally we are all becoming strong. So don't think that you cannot assimilate all these things. You can easily take all these things. Ega BCom ಅನ್ನೋದು ಒಂಥರ it's not only BCom, it's a basic necessity. ಹಳೆ ಕಾಲದಲ್ಲಿ ಹೆಂಗೆ PUC ಇತ್ತು ಹಾಗೆ graduation is a basic necessity. So it's very imperative that you do not stop at this stage. And one more very important thing is, ಯಾರೋ ಒಬ್ರು ದೊಡ್ಡ ವ್ಯಕ್ತಿಗಳು ಹೇಳಿದ್ದಾರೆ, as long as you live, you learn. The moment you stop learning, you think that you are dead. So this is becoming more and more very important nowadays. ನೀವು ಅಬ್ಸರ್ವ್ ಮಾಡಿ, ಎಲ್ಲ ಹಳುಬರು 45, 50, 55 years ಆದವರು they are coming back and getting their degrees. ಮೊನ್ನೆ ರೀಸೆಂಟಾಗಿ ಒಂದು ಪೇಪರ್ ಆರ್ಟಿಕಲ್ ಓದಿದೆ ನಾನು. ಒಬ್ಬನು 45 or 46 ಇಯರ್ಸ್ನವನು, ಅವ್ನು ಪ್ಯೂನ್ ಗ್ರೇಡಿಗೆ, ಗೌರ್ಮೆಂಟ್ ಗ್ರೇಡಿಗೆ ಮಿನಿಮಮ್ ರಿಕ್ವೈರ್ಮೆಂಟ್ 10th ಸ್ಟ್ಯಾಂಡರ್ಡ್ ಮಾಡಿದ್ರು. ಸೊ ಹಿ ಕೇಮ್ ಬ್ಯಾಕ್ ಅಟ್ ದಿ ಏಜ್ ಆಫ್ 45 years, he sat and wrote the 10th standard examination. ಬರ್ಬಿಟ್ಟು ಪಾಸ್ ಆಗಿದ್ದಾನೆ ಮೊನ್ನೆ. ಆದರೆ ವಾಟ್ ಈಸ್ ಮೋರ್ ಡಿಸ್ಕರ್ನಿಂಗ್ ಅಂಡ್ ವಾಟ್ ಈಸ್ ಮೋರ್ ಅಲಾರ್ಮಿಂಗ್ ಇಸ್ ಈಗಿರೋ ಜನರೇಷನ್ ಹುಡುಗರದು ಪಾಸ್ ಪರ್ಸೆಂಟೇಜಸ್ ಡ್ರಾಪ್ ಆಗ್ತಾ ಇದೆ. ಇವೆಲ್ಲ ಗೊತ್ತಿರ್ಬೋದು ನಿಮಗೆ. 10th standard pass percentage is only 60 to 63%. PUC pass percentage is also ranging in the sense of 60 to 65. In spite of what? ಎಲ್ಲದು ಏನು ಅಂದರೆ ಎಕ್ಸಾಮಿನೇಷನ್ಸ್ನ ಪೇಪರ್ಸ್ನ ಈಸಿಯಾಗಿ ಸೆಟ್ ಮಾಡ್ತಾರೆ. ಭಾಳ ಚೆನ್ನಾಗಿ ಓದಲಿ, ಯಾರು ಫೇಲ್ ಆಗಬಾರ್ದು, ಪಾಸ್ ಆಗಲಿ, ಮುಂದೆ ಹೋಗಲಿ. ಯಾಕಂದರೆ ಹಿಂದ್ಗಡೆ ಭಾಳ ಜನ ಪಾಪ್ಯುಲೇಷನ್ ಗ್ರೋ ಆಗ್ತಾ ಇದೆ. ಫೇಲ್ ಆದವ್ರಿಗೆ ಕೇರ್ ಮಾಡೋಕ್ಕಾಗಲ್ಲ, ಅಂದ್ರೂ ಫೇಲ್ ಆಗ್ತಾರೆ ಅಂದರೆ ಇಟ್ಸ್ ಎ ವೆರಿ ಸೀರಿಯಸ್ ಕನ್ಸರ್ನ್. ಈ ಗ್ರಾಜುಯೇಷನ್ನಲ್ಲಿ ಸೆಮಿಸ್ಟರ್ಗಳಲ್ಲಿ ಏನು 1-2 ಪಾಸ್ ಆಗ್ಬೋದು, ಕ್ಲಿಯರ್ ಆಗಿ ಮುಂದೆ ಹೋಗ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಆದರೂ ನೀವು ಫೇಲ್ ಆಗ್ತೀರಾ ಅಂದರೆ ದಟ್ಸ್ ಎ ವೆರಿ ಅಲಾರ್ಮಿಂಗ್ ಸಿಚುವೇಶನ್. ಈಗ ನೋಡಿ, ಮುರುಗೇಂದ್ರಪ್ಪ ಸರ್ ಹೇಳಿದರು, ಎಂಜಿನಿಯರಿಂಗು ಮೆಡಿಕಲ್ನವ್ರು ಯಾಕೆ IAS ಬರ್ತಾ ಇದ್ದಾರೆ? ಯಾಕಂದ್ರೆ ಅದು ಸ್ಯಾಚುರೇಟ್ ಆಗೋಗಿದೆ. ಎಲ್ಲ ಕ್ರೀಮ್ನವರೆಲ್ಲರೂ ಫಸ್ಟಿಗೆ ಇಂಜಿನಿಯರಿಂಗು MBBS ಹೋಗ್ಬಿಡ್ತಾರೆ. ಅಲ್ಲಿ ಅವರು ಗುದ್ದಾಡ್ದು ಅವ್ರಿಗೆ ಅಲ್ಲಿ ಏನು ಜಾಬ್ ಸಿಗ್ತಾ ಇಲ್ಲ, ಏನು ಮಾಡೋಕೆ ಆಗ್ತಾ ಇಲ್ಲ ಅಂತ those people are looking at avenues which is actually your forte. You being a arts background, commerce background, you should have a more positive head start as far as IAS, KAS, IPS, IRS, IFS, all these are concerned. But ಅವರಿಂದ ಬಂದು ಬಿಡ್ಕೊಂತ ಇದ್ದೀರಾ ಅಂದರೆ it's a very alarming signal. Before they come and capture your forte, you should all become more aware of this. So hopefully we saw 2 ranks only this time, but we wish from all of you, we wish that this day should not be sufficient for us to honor you. So many people should come and get ranks, and we also hope that one day some of you will get into some higher services like IAS, IPS, IRS, KS and all those things, or even as far as commerce is concerned, BCom, CA, CMA, ACCA, a lot of opportunities are there for you. So with these few words, I thank you for giving an opportunity and listening. Thank you. ಆಗಮಿಸಿ ವಿದ್ಯಾರ್ಥಿಗಳನ್ನು ಕುರಿತು ಪ್ರೋತ್ಸಾಹಿಸಿದ AK ಪ್ರಶಾಂತ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀಯುತ BC ಉಮಾಪತಿ ಸರ್, ಅಧ್ಯಕ್ಷರು SBC ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ, ಇವರು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಶ್ರೀಶೈಲ ವಾಗೀಶಮಲ್ಲಿಕರಾದ ಮಹಾಸ್ವಾಮಿಗಳನ್ನು ಆತ್ಮದಲ್ಲಿ ಸ್ಮರಿಸುತ್ತಾ ಈ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿದ ಶ್ರೀ SP ಗಂಟಿಯವರೇ ಮತ್ತು ಆತ್ಮೀಯ ಸ್ನೇಹಿತರಾದ ಶ್ರೀ CH ಮುರುಗೇಂದ್ರಪ್ಪವರೇ, ನಮ್ಮ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದ ಮುರುಗೇಶ್ ಅವರೇ ಮತ್ತು ವೆಂಕಟರೆಡ್ಡಿ ಅವರೇ, ಶಿವಂತರಾಜ್ ಅವರೇ, AK ಪ್ರಶಾಂತ್ ಅವರೇ,
ಮತ್ತು ಪ್ರಿನ್ಸಿಪಾಲ್ ಷಣ್ಮುಖ ಅವರೇ, ಅಧ್ಯಾಪಕ ವೃಂದವರೇ, ವಿದ್ಯಾರ್ಥಿಗಳೇ, ಈ ಒಂದು ಸಮಾರಂಭ ನಿಜವಾಗ್ಲೂ ಇಷ್ಟು ದಿವಸ ನಡೆದ ಸಮಾರಂಭಕ್ಕಿಂತ ಈ ಸಮಾರಂಭ ಬಹಳ ಅತ್ಯುತ್ತಮವಾಗಿತ್ತು ಅಂತ ಹೇಳಿದ್ರೆ ತಪ್ಪ. ನಮಗೆ ಇದುವರೆಗೂ ಏನು ಗಂಟೆಯವರಾಗಲಿ, ಮುರುಗೇಂದ್ರಪ್ಪನವರಾಗಲಿ, ಎಲ್ಲರೂ ಷಣ್ಮುಖಪ್ಪನವರೆಲ್ಲರೂ ಪ್ರಾಕ್ಟಿಕಲ್ ಆಗಿ ತಾವು ಮುಂದೆ ಯಾವ ರೀತಿ ಇರಬೇಕು, ನಿಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅಂತ ಪ್ರಾಕ್ಟಿಕಲ್ ವಿಚಾರಗಳನ್ನ ಒಂದು ಎಕ್ಸಾಂಪಲ್ ಮುಖಾಂತರ ತಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಬಹಳ ಅವಕಾಶಗಳದು. ಹಿಂದೆ ತಂದೆ ತಾಯಿಗಳು ಬಹಳ ಅಂದರೆ SLC ಅಷ್ಟೇ ಓದಿಸ್ತಿದ್ದು ಮಹಿಳೆಯರಿಗೆ. ಇವತ್ತು ಅವಕಾಶಗಳು ಬಹಳ ಅದವು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ತಂದೆ ತಾಯಿಗಳ ಪ್ರೋತ್ಸಾಹ ಇದೆ, ಸರ್ಕಾರದ ಪ್ರೋತ್ಸಾಹ ಇದೆ. ಇವತ್ತು ಬಹಳ ನಿಮಗೆ ಅವಕಾಶಗಳು ಆ ಅವಕಾಶಗಳು ಉಪಯೋಗಿಸ್ಕೊಂಡು ತಾವು ಇವತ್ತು ಎಜುಕೇಷನ್ ನಾವು ಡಿಗ್ರಿ ಮುಗಿತು ಅಂತ ಅಲ್ಲ, ಭಾಳ ಅವಕಾಶಗಳು ಅದಾವೆ. ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನೀವು ಇನ್ನೂ ಉನ್ನತ ವಿದ್ಯಾಭ್ಯಾಸ ಮಾಡಿ ಉನ್ನತ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಅವಕಾಶಗಳಿದಾವೆ. ಆ ಪ್ರಯತ್ನ ನೀವು ಮಾಡಿರಿ, ಯಶಸ್ವಿಯಾಗಿರಿ. ನಮ್ಮ ಸಂಸ್ಥೆಗೂ ಒಂದು ಹೆಸರು ತರಲಿ, ತಂದೆ ತಾಯಿಗಳಿಗೂ ಒಳ್ಳೆಯ ಒಂದು ಹೆಸರು ತರಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಿಮಗೆ ಭಾಳ ವಿಚಾರಗಳನ್ನ ತಿಳಿಸಿದ್ದಾರೆ. ಇನ್ನೊಂದು ಹೇಳೋ ಅವಶ್ಯಕತೆ ಏನಿಲ್ಲ. ನಾವೇನು ಹೇಳಬೇಕು ಅಂದಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಾಗಿ ವಿಚಾರಗಳು ತಿಳಿಸಿದ್ದಾರೆ. ನಾವು ಹೇಳೋದೇನಪ್ಪ ಅಂತಂದರೆ, ತಾವುಗಳು ಒಂದು ತಂದೆ ತಾಯಿಗಳು ತಮ್ಮ ಎಷ್ಟೇ ಕಷ್ಟದ ಒಂದು ಜೀವನ ಏನೇ ತೊಂದರೆ ಇದ್ರೂ ಅದನ್ನು ತಮಗೆ ತೋರಿಸ್ತಾರೆ. ತಮ್ಮ ಮಕ್ಕಳು ಮುಂದೆ ಬರಲಿ, ಉನ್ನತ ಸ್ಥಾನಕ್ಕೆ ಬರಲಿ. ನಾವು ಕಷ್ಟಪಟ್ಟವೆ, ಆದರೆ ನಮ್ಮ ಮಕ್ಕಳು ಭಾಳ ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಆಶಿಸ್ತಾರೆ. ಅವರ ಆಸೆಯನ್ನು ಈಡೇರಿಸಿ ತಾವುಗಳು ಒಂದು ಬರೀ ವಿದ್ಯಾಭ್ಯಾಸದ ಜೊತೆಗೆ ಒಂದು ಸಂಸ್ಕಾರವನ್ನು ಪಡಿಬೇಕಾಗಿದೆ. ಇವತ್ತು ಬರೀ ವಿದ್ಯಾಭ್ಯಾಸ ಪಡೆದು ರ್ಯಾಂಕ್ ತಗೊಂಡ್ರೆ ಅಂತಲ್ಲ, ಸಂಸ್ಕಾರ ಮುಖ್ಯ. ಆ ಸಂಸ್ಕಾರದಿಂದ ನೀವು ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರಿ. ತಮಗೆಲ್ಲ ಮುಂದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಳ ಇಂಟ್ರೆಸ್ಟ್ ಇದೆ. ನಮ್ಮ ವೇದಿಕೆ ಮೇಲೆ ಕುಂತರಿಗೆ ಎಲ್ಲರಿಗೂ ನಮಗೆ ಕೆಲಸದ ಕಡೆ ನಿಗೆ ಇರೋದ್ರಿಂದ ನಾನು 2 ಮಾತುಗಳನ್ನು ಮುಗಿಸಿ ಮಾತನ್ನು ಜೈ ಹಿಂದ್. ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ BC ಉಮಾಪತಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ವಂದನಾರ್ಪಣೆ ಶ್ರೀಮತಿ ಅಶ್ವಿನಿ. ಸರ್ವರಿಗೂ ಮಧ್ಯಾಹ್ನದ ಶುಭಾಶಯಗಳು. ಈ ಸಮಾರಂಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀ BC ಉಮಾಪತಿ ಸರ್, ಅಧ್ಯಕ್ಷರು, SPC ಪ್ರಥಮ ದರ್ಜೆ ಮಹಿಳಾ ಕಾಲೇಜು ದಾವಣಗೆರೆ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ SP ಗಂಟಿ ಸರ್, ಕುಲಸಚಿವರು, ದಾವಣಗೆರೆ ವಿಶ್ವವಿದ್ಯಾನಿಲಯ ದಾವಣಗೆರೆ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪ್ರೊಫೆಸರ್ CH ಮುರುಗೇಂದ್ರಪ್ಪ ಸರ್, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ ಹಾಗೂ ಕಾಲೇಜು ಅಧ್ಯಾಪಕರ ಸಂಘಗಳ ಒಕ್ಕೂಟ ಬೆಂಗಳೂರು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ NA ಮುರುಗೇಶ್ ಸರ್, ಕಾರ್ಯದರ್ಶಿಗಳು, ಶ್ರೀ ವಿನಾಯಕ ಎಜುಕೇಶನ್ ಟ್ರಸ್ಟ್ ದಾವಣಗೆರೆ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ R ವೆಂಕಟರೆಡ್ಡಿ ಸರ್, ಅಧ್ಯಕ್ಷರು, PES ಪ್ರಾಥಮಿಕ ಶಾಲೆ ದಾವಣಗೆರೆ, ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ KJ ಸುಗಂಧರಾಜ್ ಸರ್, ಸದಸ್ಯರು, ಶ್ರೀ ವಿನಾಯಕ ಎಜುಕೇಶನ್ ಟ್ರಸ್ಟ್ ದಾವಣಗೆರೆ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ AK ಪ್ರಶಾಂತ್ ಸರ್, ಅಧ್ಯಕ್ಷರು, ಶ್ರೀ ಅಥಣಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ದಾವಣಗೆರೆ, ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ K ಷಣ್ಮುಖಪ್ಪ ಸರ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಶ್ರೀ ಅಥಣಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಡಯಾನಾ ದಿವ್ಯಾ ಮೇಡಮ್ ಇವರಿಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ನಮ್ಮ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೂ ನಿಮ್ಮೆಲ್ಲ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ನಮ್ಮ ಕಾಲೇಜಿನಲ್ಲಿ ರ್ಯಾಂಕ್ ಪಡೆದ ಎಲ್ಲ ವಿದ್ಯಾರ್ಥಿನಿಯರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಪೋಷಕರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಪತ್ರಿಕೋದ್ಯಮದವರಿಗೂ ಹಾಗೂ ಮಾಧ್ಯಮದವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮಾರಂಭದ ಕೇಂದ್ರ ಬಿಂದುಗಳಾದ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನಗೆ ಈ ಸಮಾರಂಭದ ವಂದನಾರ್ಪಣಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅವಕಾಶ ನೀಡಿದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತೇನೆ. ಧನ್ಯವಾದಗಳು.